ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜು ಸರ್. ಫ್ರೆಂಡ್ಸ್, ನಾವು ಕರೆಂಟ್ ಅಫೇರ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಇದು ಪಾರ್ಟ್ 8ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಸೊ ಯಾವ ಮಂತದ್ದು ಮೇ ಮತ್ತು ಜೂನ್ ಒಂದು ಪಾರ್ಟ್ ಮುಗಿಸಿದೆ, ಇನ್ನೊಂದು ಪಾರ್ಟು ಇದಾದರೆ ಇಲ್ಲಿ ಸ್ವಲ್ಪ ಜುಲೈಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸೊ ಮೇ ಆಲ್ಮೋಸ್ಟ್ ಮುಗಿದಿದೆ. ಸೊ ಜೂನು ಸ್ವಲ್ಪ, ಜುಲೈ ಕೂಡ ಇದರೊಳಗಡೆ ಸೇರಿಕೊಳ್ಳುತ್ತೆ. ಓಕೆ. ಸೊ ಎಕ್ಸಾಮ್ಗೆಲ್ಲ ಚೆನ್ನಾಗಿ ತಯಾರಿ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡುವ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಕರ್ನಾಟಕ ಬಜೆಟು 2026-27 ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈ ವಿಡಿಯೋನ ನೀವು ಇಲ್ಲಿ ನೋಡಿ, ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಇದೇ ಚಾನಲಿಗೆ ನೋಡ್ತಾ ಇಲ್ಲಿಗೆ ಹೋದರೆ ನೀವು ನಿಮಗೆ ಬಜೆಟ್ ಸಿಗುತ್ತೆ. ಒಂದೇ ವಿಡಿಯೋದಲ್ಲಿ ಸುಮಾರು 1.5 ಗಂಟೆ ವಿಡಿಯೋ ಇದೆ. ಕಂಪ್ಲೀಟಾಗಿ ಕರ್ನಾಟಕ ಬಜೆಟಲ್ಲಿರುವಂಥ ಮೈನ್ ಹೈಲೈಟ್ಸ್ ಪಾಯಿಂಟ್ಸ್ನೆಲ್ಲ ನಿಮ್ಗೆ ಹೇಳಿದ್ದೀನಿ. ಕರ್ನಾಟಕ ಗೌರ್ಮೆಂಟ್ ಕೊಟ್ಟಿರೋ ಡಾಕ್ಯುಮೆಂಟ್ ಇಟ್ಕೊಂಡೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೊಂದು ವಿಡಿಯೋ ನೋಡಿ, ಇದು ಆಲ್ರೆಡಿ 3,500 ಸ್ಟೂಡೆಂಟ್ಸ್ ನೋಡಿದ್ದಾರೆ ಇದನ್ನು. ಅದ್ರ ಜೊತೆಗೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಇವೆರಡು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮಾರ್ಕ್ಸು ಡಿಫ್ರೆನ್ಸ್ ಆಗೋದೇ ಇಲ್ಲಿ ನಿಮಗೆ. ಸಬ್ಜೆಕ್ಟು ಎಲ್ಲರೂ ಓದ್ತಾರಲ್ವ, ಎಕನಾಮಿಕ್ ಸರ್ವೆ ಬಜೆಟು ಜಾಸ್ತಿ ಕ್ವಶನ್ ಬರುವಂಥ ಏರಿಯಾ ಯಾವುದೇ ಎಕ್ಸಾಮ್ಗೆ ಹೋದ್ರೂ. ಸೊ ಈ ವಿಡಿಯೋನ ನೋಡಿ, ಒಂದೇ ವಿಡಿಯೋ ಇರೋದು ಇದು. ಈ ಕರ್ನಾಟಕ ಎಕನಾಮಿಕ್ ಸರ್ವೆ ಇದೆಯಲ್ಲ, ಕರ್ನಾಟಕ ಎಕನಾಮಿಕ್ ಸರ್ವೆ 2025-26 ರೀಸೆಂಟಾಗಿರೋದು, ಈ ವರ್ಷ ರಿಲೀಸ್ ಆಗಿರೋದು. ಇದನ್ನು 4 ಪಾರ್ಟ್ ಮಾಡಿದ್ದೀನಿ. ಇದು ಪಾರ್ಟ್ 1 ಇಲ್ಲಿ ನಮಗೆ ಡಿಸ್ಪ್ಲೇನಲ್ಲಿ ಹಾಕಿರೋದು. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ 4 ವಿಡಿಯೋ ಮಾಡಿದ್ದೀನಿ. ಏನು ಒಂದು ಗಂಟೆ 50 ನಿಮಿಷ ಅಷ್ಟೇ ಬರ್ತಾವೆ. ಒಂದೊಂದು ವಿಡಿಯೋ 50 ನಿಮಿಷ, 1 ಗಂಟೆ ಬರ್ಬೋದು ಅಷ್ಟೇ. ಸೊ ನೀವು 4 ವಿಡಿಯೋ ನೋಡಿಬಿಟ್ರೆ ಕಂಪ್ಲೀಟಾಗಿ ಎಕನಾಮಿಕ್ ಸರ್ವೆಲಿರೋ ಎಲ್ಲ ಡೇಟಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ಎಕ್ಸಾಮ್ ಬೇಕಾಗಿರೋ ಡೇಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ವಶನ್ ಮತ್ತು ಆನ್ಸರ್ ಆ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು. ಇವೆರಡು ವಿಡಿಯೋ ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು ಬಜೆಟ್ ಬರೋವರೆಗೂ, ಮುಂದಿನ ವರ್ಷದ ಏಪ್ರಿಲ್ ತಿಂಗಳು ಬರೋವರೆಗೂ, ಅಲ್ಲಿವರೆಗೂ ಇದೇ ಬಜೆಟು, ಇದೇ ಎಕನಾಮಿಕ್ ಸರ್ವೆನೇ ಇರ್ತದೆ. ಓಕೆ. ಸೊ ಇದೊಂದೇ ವಿಡಿಯೋ ಇದೆ, ಜಾಸ್ತಿ 1.5 ಗಂಟೆ ಅಷ್ಟೇ ಬರ್ತೀವಿ. 4 ವಿಡಿಯೋ ಇದೆ, ಇಷ್ಟು ನೋಡಿ ಮುಗಿಸ್ಕೊಳ್ಳಿ. ಆ ಡೇಟಾ ಇರೋದ್ರಿಂದ ಒಂದು ಸಲಿಗೆ ಇದು ಅರ್ಥ ಆಗಲ್ಲ. ನೀವು ನೋಟ್ಸ್ ಮಾಡ್ಕೋಬೇಕು ಈ ಡೇಟಾಗಳನ್ನ. ಇಲ್ಲ ಅಂತಂದ್ರೆ ನೀವು ಏನು ಮಾಡಬೇಕು, 2ರಿಂದ 3 ಸರಿ ವಿಡಿಯೋನ ನೋಡಿದ್ರೆ ಸಾಕಾಗುತ್ತೆ. ಈ ಡೇಟಾಗಳನ್ನ ನೆನ್ಪಿಟ್ಕೋಬೋದು. ಓಕೆ, ಸ್ಟಾರ್ಟ್ ಮಾಡುವ. ಓಕೆ, ಇಲ್ಲಿವರೆಗೂ ನಿಲ್ಲಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಟೆಲಿಗ್ರಾಮ್ ಇಂದ ಸ್ಟಾರ್ಟ್ ಮಾಡಬೇಕಾಗಿತ್ತು, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ನಿಮಗೆ IT ಆ್ಯಕ್ಟ್ ಬಗ್ಗೆ ಕೇಳ್ತಾರೆ. IT ಆ್ಯಕ್ಟ್ ಇಲ್ಲೇ ಕ್ವಶನ್ ಆಗಿಬಿಡ್ತದೆ ನೋಡಿ. IT ಆ್ಯಕ್ಟ್, IT ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಂತ. ಇದು ಯಾವ ವರ್ಷ ಜಾರಿಗೆ ಬಂತು ಅಂತ ಡೈರೆಕ್ಟಾಗಿ ಕೇಳ್ಬೋದು. 2000 ಇಸ್ವಿನಲ್ಲಿ ಇದು ಜಾರಿಗೆ ಬಂದಿದ್ದು. ಓಕೆ, 2000ಅಲ್ಲಿ IT ಆ್ಯಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈ IT ಆ್ಯಕ್ಟಲ್ಲಿ ಸೆಕ್ಷನ್ 69A ಇದು ನ್ಯೂಸಲ್ಲಿದೆ. ನಿಮ್ಗೆ ಡೈರೆಕ್ಟಾಗಿ ಕ್ವಶನ್ ಆಗ್ಬೋದು, IT ಆ್ಯಕ್ಟಲ್ಲಿ ಸೆಕ್ಷನ್ 69A ಏನು ಹೇಳುತ್ತೆ ಅಂತ. ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದು ಯಾಕಿದು ನ್ಯೂಸಲ್ಲಿದೆ ಅಂತ. ಇತ್ತೀಚೆಗೆ ಟೆಲಿಗ್ರಾಮ್ನ ಬ್ಯಾನ್ ಮಾಡಿದ್ರು. ನೀಟ್ ಎಕ್ಸಾಮ್ ಲೀಕ್ ಆಗಿದ್ದಾಗ ಅದು ಟೆಲಿಗ್ರಾಮ್ ಮೂಲಕ ಲೀಕ್ ಆಗಿತ್ತು. ಸೊ ಅದಕ್ಕೋಸ್ಕರ ನೀಟ್ UG 2026 ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ದೆಹಲಿ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಓಕೆ, ಟೆಲಿಗ್ರಾಮ್ ಆ್ಯಪ್ ಸೈಬರ್ ಅಪರಾಧ ನೋಡಿ, ಯಾಕೆ ಅದನ್ನು ಮಾಡಿದ್ರು ಅಂತ. ಸೈಬರ್ ಅಪರಾಧ, ವಂಚನೆ ಮತ್ತು ಪರೀಕ್ಷಾ ಪ್ರಶ್ನಪತ್ರಿಕೆ ಸೋರಿಕೆಯಂತಹ ಕೃತ್ಯಗಳಿಗೆ ಪ್ರಚೋದನೆ ನೀಡುವ ಹೊಸ ಡಾರ್ಕ್ ವೆಬ್ ಆಗಿ ಮಾರ್ಪಟ್ಟಿದೆ ಎಂದು ಕೇಂದ್ರ ಸರ್ಕಾರವು ನ್ಯಾಯಾಲಯದಲ್ಲಿ ತನ್ನ ಕ್ರಮವನ್ನು ಸಮರ್ಥಿಸಿಕೊಂಡಿತ್ತು. ಓಕೆ, ಅದಿರಲಿ. ಸೊ ನ್ಯೂಸ್ ಏನು ನಿಮಗೆ ಬೇಕಾಗಿರೋದು, ಸೆಕ್ಷನ್ 69A ಅನ್ನೋದು ಗೊತ್ತಿರಬೇಕು. ನೋಡಿ ಇಲ್ಲಿ ಸೆಕ್ಷನ್ 69A, ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅದರ ಸೆಕ್ಷನ್ 69A ಪ್ರಕಾರ ಯಾವುದೇ ಕಂಪ್ಯೂಟರ್, ನೋಡಿ ಇಲ್ಲಿದೆ ಆನ್ಸರ್, ಯಾವುದೇ ಕಂಪ್ಯೂಟರ್ ಸಂಪನ್ಮೂಲದಲ್ಲಿರುವ, ಅದು ವೆಬ್ಸೈಟ್ ಆಗಿರಲಿ ಆ್ಯಪ್ ಆಗಿರಲಿ, ಓಕೆ, ಯಾವುದೇ ಕಂಪ್ಯೂಟರ್ ಸಂಪನ್ಮೂಲದಲ್ಲಿರುವ ನಿರ್ದಿಷ್ಟ ಮಾಹಿತಿಯನ್ನು ಸಾರ್ವಜನಿಕರು ವೀಕ್ಷಿಸದಂತೆ ನಿರ್ಬಂಧಿಸಲು ಯಾವುದೇ ಸಂಸ್ಥೆ ಅಥವಾ ಮಧ್ಯವರ್ತಿ ವೇದಿಕೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಅಥವಾ ಅದರ ಅಧಿಕೃತ ಅಧಿಕಾರಿಗಳು ಹೊಂದಿರುತ್ತಾರೆ. ಅಂದರೆ ಮಧ್ಯವರ್ತಿ ಸಂಸ್ಥೆ ಅಂದರೆ ಅದು ಮಧ್ಯದಲ್ಲಿ ಬರುವಂಥವ್ರು, ಪ್ಲಾಟ್ಫಾರ್ಮ್ನ ಒದಗಿಸುವಂಥವ್ರು. ಈಗ ಎಕ್ಸಾಂಪಲ್ ಫೇಸ್ಬುಕ್ ಇರಲಿ, ಟೆಲಿಗ್ರಾಮ್ ಇರಲಿ, ವಾಟ್ಸಪ್ ಇರಲಿ, ಇವೆಲ್ಲ ಮಧ್ಯವರ್ತಿಗಳು ಅಂತ ಕರೀತಾರೆ. ಪ್ಲಾಟ್ಫಾರ್ಮ್ ಅದ್ರ ಮೂಲಕ ನಾವು ಚಾಟ್ ಮಾಡ್ತೀವಲ್ವ, ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ. ಸೊ ಅಲ್ಲಿರುವಂಥ ನಿರ್ದಿಷ್ಟ ಮಾಹಿತಿ, ಯಾವುದೋ ಸ್ಪೆಸಿಫಿಕ್ ಮಾಹಿತಿಯನ್ನು ಎಲ್ಲರೂ ನೋಡಬಾರ್ದು, ಅದನ್ನು ನೀವು ಲಿಮಿಟ್ ಮಾಡಿ ಅಂತ ಕೇಂದ್ರ ಸರ್ಕಾರ ಈ ಮಧ್ಯವರ್ತಿಗಳಿಗೆ ಆರ್ಡರ್ ಮಾಡ್ಬೋದು. ಸೊ ಆ ಒಂದು ಅಧಿಕಾರನ ಕೊಡೋದು ಕೇಂದ್ರ ಸರ್ಕಾರಕ್ಕೆ. ಯಾವುದು ಅಂತಂದರೆ ನೋಡಿ, ಸೆಕ್ಷನ್ 66 ಇದನ್ನು ಕೇಂದ್ರ ಸರ್ಕಾರ ಇಂಪೋಸ್ ಮಾಡ್ಬೋದು ಈ ಪ್ಲಾಟ್ಫಾರ್ಮ್ ಮೇಲೆ. ನೀವು ಈ ಮಾಹಿತಿನ ಎಲ್ರಿಗೂ ಶೇರ್ ಆಗೋ ಥರ ಮಾಡಬಾರ್ದು ಅಂತೆಲ್ಲ ಲಿಮಿಟ್ ಮಾಡ್ಬೋದು. ಓಕೆ, ಸೊ ಆ ಒಂದು ಅಧಿಕಾರವನ್ನು ಯೂಸ್ ಮಾಡಿಕೊಂಡು ಇದನ್ನು ಬ್ಯಾನ್ ಮಾಡಿದರು ಟೆಲಿಗ್ರಾಮ್ನ. ನಿಮಗೆಲ್ಲರೂ ಗೊತ್ತಿದೆ ಟೆಲಿಗ್ರಾಮ್ ಬ್ಯಾನ್ ಆಗಿದ್ದು. ಓಕೆ, ಸೊ ಕಾರಣ ಏನು, ಭಾರತ ರಾಷ್ಟ್ರ ಸಾರ್ವಭೌಮತೆ ನೋಡಿ ನಿರ್ಬಂಧಿಸಲು ಕಾರಣ ಕೂಡ ಕೊಟ್ಟಿದ್ದಾರೆ. ಸೆಕ್ಷನ್ 69A ಏನೇನು ಕಾರಣ, ಭಾರತದ ಸಾರ್ವಭೌಮತೆ ಸಾವರ್ನಿಟಿ, ಓಕೆ, ಮತ್ತು ಸಮಗ್ರತೆ ಇಂಟಿಗ್ರಿಟಿ, ರಕ್ಷಣೆ ಅಂದರೆ ಡಿಫೆನ್ಸು, ರಾಷ್ಟ್ರೀಯ ಭದ್ರತೆ ನ್ಯಾಷನಲ್ ಸೆಕ್ಯೂರಿಟಿ, ವಿದೇಶಗಳೊಂದಿಗಿನ ಸ್ನೇಹಪರ ಸಂಬಂಧಗಳು, ಸಾರ್ವಜನಿಕ ಸುವ್ಯವಸ್ಥೆ ನೋಡಿ, ಸಾರ್ವಜನಿಕ ಸುವ್ಯವಸ್ಥೆ ಹಿತಾಸಕ್ತಿ ಕಾಪಾಡಲು ಅಥವಾ ಈ ಅಂಶಗಳಿಗೆ ಧಕ್ಕೆ ತರುವಂತಹ ಅಪರಾಧ ಕೃತ್ಯಗಳಿಗೆ ಪ್ರಚೋದನೆ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಈ ನಿರ್ಬಂಧ ಆದೇಶಗಳನ್ನು ಹೊರಡಿಸಬಹುದು. ಈ ಆ್ಯಕ್ಟಲ್ಲಿ ಸೆಕ್ಷನ್ 69A ಇದನ್ನು ಲಿಮಿಟ್ ಹಾಕಿದ್ದಾರೆ. ಇದನ್ನು ಕಾರಣಗಳನ್ನ ಕೊಟ್ಟಿದ್ದಾರೆ. ಈ ಕಾರಣಗಳು ಇಟ್ಕೊಂಡು ನೀವು ಬೇಕಿದ್ರೆ ಬ್ಯಾನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಅದಕ್ಕೆ ತಿದ್ದುಪಡಿ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಕೇಳಿರ್ತೀರ ಅಗ್ರಿಕಲ್ಚರ್ ಓದುವಾಗ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತ. ಓಕೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ
ಯಾವಾಗ ಜಾರಿಗೆ ಬಂತಪ್ಪ ಇದು? ಡೈರೆಕ್ಟ್ ಕ್ವಶನ್, 2013 ಬಂದಂಥ ಒಂದು ಕಾಯ್ದೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಏನಿದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆ PDS ಸಿಸ್ಟಮ್ ಅಂತ ಕೇಳಿರ್ತೀರ ನೀವು. PDS ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಈ ವ್ಯವಸ್ಥೆ ಅಂಡರಲ್ಲಿ BPL ಕಾರ್ಡುದಾರರಿಗೆ, BPL ಅಂದರೆ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕಡಿಮೆ ಕೆಳಗಡೆ ಇರುವಂಥ ಬಡ ಜನರಿಗೆ PDS ಸಿಸ್ಟಮ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂಡರಲ್ಲಿ 5 kg ಅಕ್ಕಿಯನ್ನು 5 kg ಅಕ್ಕಿಯನ್ನು 1 ತಿಂಗಳಿಗೆ ಒಬ್ಬ ವ್ಯಕ್ತಿಗೆ, 1 ಪರ್ಸನ್ಗೆ ಕೊಡಲಾಗುತ್ತೆ. ಗೊತ್ತಲ್ವ ಇದು ನಿಮಗೆ? BPL ಅಂಡರಲ್ಲಿ ಅಕ್ಕಿ ಕೊಡ್ತಾರಲ್ವ, ಅದೇನೇ ಇದು ಸ್ಕೀಮ್. ಅದನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಕರೀತಾರೆ. ನ್ಯಾಯಬೆಲೆ ಅಂಗಡಿಗಳ ಮೂಲಕ ಇದನ್ನು ಕೊಡಲಾಗುತ್ತೆ. ಹೆಂಗೆ ಕೊಡ್ತಾರೆ? 1 ತಿಂಗಳಿಗೆ ಒಬ್ಬ ವ್ಯಕ್ತಿಗೆ 5 kg ಅಕ್ಕಿನ ಕೊಡಬೇಕು. ಈ ಥರ ಇದು ಕಾನೂನು ಸಮ್ಮತ ಹಕ್ಕು. ನೀವು ನೆನಪಿರಲಿ, BPL ಅಂಡರಲ್ಲಿ ಅಕ್ಕಿ ಕೊಡೋದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನೋ ಫ್ರೀಯಾಗಿ ಕೊಡುತ್ತೆ ಸರ್ಕಾರ ಅಂತಲ್ಲ, ಅವ್ರ ಡ್ಯೂಟಿ ಅದು ಕೊಡೋದು. ಆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಸರ್ಕಾರಕ್ಕಿರುವಂಥ ಶಾಸನಾತ್ಮಕ ಜವಾಬ್ದಾರಿ ಪ್ರತಿಯೊಬ್ಬರಿಗೂ BPL ಇರುವಂಥ ಕಾರ್ಡುದಾರರಿಗೆ ಈ ಅಕ್ಕಿಯನ್ನು ಕೊಡೋದು. ಓಕೆನಾ? ಅದು ಸುಮಾರು ವರ್ಷ ಆಗಿತ್ತು, 2013 ಬಂದಿತ್ತು. ಈಗ ಆಲ್ರೆಡಿ 16 ವರ್ಷ, ಅದು ಬಂದು 13 ವರ್ಷ ಆಯ್ತಲ್ವ. ಅದಕ್ಕೆ ತಿದ್ದುಪಡಿಯನ್ನು ಮಾಡಿದ್ದಾರೆ ಈಗ. ರಾಷ್ಟ್ರೀಯ ಆಹಾರ ಭದ್ರತಾ ತಿದ್ದುಪಡಿ ಮಸೂದೆ ಅಂತ ಕರೀತಾರೆ ಇದನ್ನು. ಓಕೆ, ಇನ್ನೂ ಪಾಸ್ ಆಗಿಲ್ಲ, ಪಾಸ್ ಆಗುತ್ತೆ. ಸೊ ಈ ಸೆಷನ್ ಸ್ಟಾರ್ಟ್ ಆಗಿದೆಯಲ್ಲ, ಇದರಲ್ಲಿ ಪಾಸ್ ಆಗುತ್ತೆ. ಇದು 2026 ಇದನ್ನು ತಿದ್ದುಪಡಿ ಮಾಡಿದ್ದಾರೆ. ಏನೇನು ಚೇಂಜಸ್ ಮಾಡಿದ್ದಾರೆ ನೋಡಿ ಇಲ್ಲಿ. ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ಕ್ಕೆ ತಿದ್ದುಪಡಿ ತರುವ ಸಲುವಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ತಿದ್ದುಪಡಿ ಮಸೂದೆ 2026 ಕರಡನ್ನು ಒಂದು ಡ್ರಾಫ್ಟ್ ಬಿಡುಗಡೆ ಮಾಡಿದೆ. ಓಕೆ ನೋಡಿ ಇಲ್ಲಿ, ಆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಬಗ್ಗೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿ ಇಲ್ಲಿ. ಗುರಿ ಏನಪ್ಪ? ಗುರಿ ಆಧಾರಿತ ಇದ್ರ ಉದ್ದೇಶ ಗುರಿ ಆಧಾರಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದರೆ PDS ಬರುತ್ತೆ. ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ, TPDS ಅಂದರೆ ಮೂಲಕ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಒದಗಿಸಿ ದೇಶದ ಜನರಿಗೆ ಆಹಾರ ಮತ್ತು ಪೌಷ್ಟಿಕಾಂಶ, ನೋಡಿ ಫುಡ್ ಸೆಕ್ಯೂರಿಟಿ ಮತ್ತು ನ್ಯೂಟ್ರಿಯೆಂಟ್ಸು, ಪೋಷಕಾಂಶದ ಭದ್ರತೆಯನ್ನು ಖಚಿತಪಡಿಸುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ. ಜನರಿಗೆ ಎಲ್ರಿಗೂ ನ್ಯೂಟ್ರಿಯೆಂಟ್ಸ್ ಬೇಕು, ಫುಡ್ ಮೂಲಕ ಆಹಾರವನ್ನು ಸಬ್ಸಿಡಿ ದರದಲ್ಲಿ ಕೊಡಬೇಕು, ಆ ಉದ್ದೇಶ ಇಟ್ಕೊಂಡಿದ್ದನ್ನು ತಂದಿರೋದು. ವ್ಯಾಪ್ತಿ 2011 ಜನಗಣತಿ ಆಧಾರದ ಮೇಲೆ ಗ್ರಾಮೀಣ ಭಾಗದ, ನೋಡಿ ವೆರಿ ಇಂಪಾರ್ಟೆಂಟು, ಗ್ರಾಮೀಣ ಭಾಗದಲ್ಲಿ 75% ಜನ ಇದನ್ನು ತಗೋತಾ ಇದ್ದಾರೆ ಅಕ್ಕಿನ. ನಗರ ಭಾಗದಲ್ಲಿ 50%, ನಂಬರ್ ರೌಂಡ್ ಫಿಗರ್ ಇದೆ, ನೆನ್ಪಿಟ್ಕೊಬೋದು. ಗ್ರಾಮೀಣ ಭಾಗದಲ್ಲಿ ತಾನೇ ಬಡತನ ಜಾಸ್ತಿ ಇರ್ತದೆ, ಸೊ ಹಾಗಾಗಿ ಅಲ್ಲಿ 75%, ನಗರ ಪ್ರದೇಶದಲ್ಲಿ 50% ಜನ ಈ PDS ಅಂಡರ್ಲಿ ಅಕ್ಕಿನ ತಗೋತಾ ಇದ್ದಾರೆ. ಜನಸಂಖ್ಯೆನೂ ಈ ಕಾಯ್ದೆ ಒಳಗೊಂಡಿದೆ. ಓಕೆ, ಸುಮಾರು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟು, ನೀವು 80 ಕೋಟಿ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ಫಲಾನುಭವಿಗಳು PDS ಸಿಸ್ಟಮ್ ಅಂಡಲ್ಲಿ ಒಂದು ಫಲಾನುಭವಿಗಳು ನಮ್ಮ ದೇಶದಲ್ಲಿರೋದು ಎಷ್ಟಪ್ಪ ಪಾಪ್ಯುಲೇಷನು? ಅರೌಂಡು 1,45 ಲಕ್ಷ ಅಂತ ಅಂದ್ಕೊಳ್ಳಿ ನೀವು. ಓಕೆ, ಹತ್ತತ್ರ 1.25 ಕೋಟಿ. ಇನ್ನು ಈಗ ಗಣತಿ ನಡೀತಾ ಇದೆ, ಅದು ಬಂದಮೇಲೆ ಗೊತ್ತಾಗುತ್ತೆ ನಮಗೆ. ಆಲ್ಮೋಸ್ಟ್ 1.25 ಕೋಟಿ ಆಗಿಬಿಟ್ಟಿದೆ ಅಲ್ವಾ? ಸೊ 1.25 ಕೋಟಿ ಜನಸಂಖ್ಯೆನಲ್ಲಿ ಅರೌಂಡ್ 80 ಕೋಟಿ ಅಂದರೆ 81 ಕೋಟಿ ಜನ ಈ BPL ಅಂಡರಲ್ಲಿ ಅಕ್ಕಿನ ತಗೋತಾ ಇದ್ದಾರೆ. ಅಂದರೆ ಎಷ್ಟಾದ ಅರ್ಥ ಮಾಡ್ಕೊಳ್ಳಿ, 81 ಕೋಟಿ ಇಂಟು 5 kg ಅಕ್ಕಿ ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಅಷ್ಟೆಲ್ಲ ಸರ್ಕಾರ ಅದು ಡ್ಯೂಟಿ ಆಗಿರುತ್ತೆ ಕೊಡೋದು. ಓಕೆನಾ? ಫ್ರೀಯಾಗಿ ಏನು ಕೊಡ್ತಾ ಇಲ್ಲ, ಅದನ್ನು ಸರ್ಕಾರಕ್ಕೆ ಇರುವಂಥ ಒಂದು ಶಾಸನಾತ್ಮಕ ಜವಾಬ್ದಾರಿಯಾಗಿದೆ. ಮತ್ತು ಹಾಗೆಯೇ ಆ BPL ಕಾರ್ಡುದಾರರಿಗೆ ಈ ಶಾಸನಾತ್ಮಕ ಹಕ್ಕಾಗಿರುತ್ತೆ ಏನು, ಆ ಅಕ್ಕಿಯನ್ನು ತಗೊಳ್ಳೋದು. ಓಕೆ, ಫಲಾನುಭವಿಗಳು ವಿಭಾಗಗಳು ನೋಡಿ ಫ್ರೆಂಡ್ಸ್, ನಿಮ್ಗೆ ವೆರಿ ಇಂಪಾರ್ಟೆಂಟು. ಈ BPL ಕಾರ್ಡಲ್ಲಿ ಅಕ್ಕಿ ಕೊಡ್ತಾರಲ್ಲ PDS ಸಿಸ್ಟಮಲ್ಲಿ, ಅದನ್ನು 2 ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇದು ವೆರಿ ಇಂಪಾರ್ಟೆಂಟು, ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. 2 ರೀತಿಯಾಗಿ ಎರಡು ಥರ ಕಾರ್ಡ್ಗಳಿದೆ. ಒಂದು ನೋಡಿ, ಅಂತ್ಯೋದಯ ಅನ್ನ ಯೋಜನಾ ಅಂತ, AAY ಅಂತ ಕರೀತಾರೆ, AAY ಅಂತ, ಅಂತ್ಯೋದಯ ಅನ್ನ ಯೋಜನೆ. ಇನ್ನೊಂದು ಆದ್ಯತಾ ಕುಟುಂಬಗಳು ಅಂತ, ಅಂದರೆ ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅಂತ ಕರೀತಾರೆ, ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅಂತ. ಇವೆರಡು ವಿಭಾಗಗಳಿದೆ. ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ನೋಡಿ, ಅತ್ಯಂತ ಬಡವರನ್ನು ಒಳಗೊಂಡ ಈ ವರ್ಗದ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 35 kg ಕೊಡ್ತಾರೆ. ನೋಡಿ, ಈಗ ಚೇಂಜ್ ಆಗಿದೆ, ಈ ತಿದ್ದುಪಡಿನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಆ ಚೇಂಜಸ್ ಏನು ಅಂತ ಹೇಳ್ತೀನಿ. ಇದು ಈಗ ಪ್ರೆಸೆಂಟ್ ಇರೋ, ಇನ್ನೂ ತಿದ್ದುಪಡಿ ಅಂದರೆ ಜಾರಿಗೆ ಬಂದಿಲ್ಲ, ಇದು ಇನ್ನೂ ಮಸೂದೆ ಇದೆ ನೋಡಿ, ಬಿಲ್ ಸ್ಟೇಜಲ್ಲಿದೆ ಇದು. ಬಿಲ್ ಅಂದರೆ ರಾಷ್ಟ್ರಪತಿ ಸಹಿ ಹಾಕಿ ಮುಂಚೆ ಬಿಲ್ ಅಂತ ಕರಿಬೇಕಾದ್ರೆ ಮಸೂದೆ ಅಂತ. ರಾಷ್ಟ್ರಪತಿ ಸಹಿ ಹಾಕಾದ್ಮೇಲೆ, ಲೋಕಸಭೆ ರಾಜ್ಯಸಭೆ ಎರಡೂ ಪಾಸಾಗಿ ರಾಷ್ಟ್ರಪತಿಗಳು ಸಹಿ ಹಾಕಾದ್ಮೇಲೆ ಅದನ್ನು ಆ್ಯಕ್ಟ್ ಅಂತ ಕರೆಯೋದು, ಕಾಯ್ದೆ ಅಂತ. ಈಗಿನ್ನೂ ಬಿಲ್ ಸ್ಟೇಜಲ್ಲಿದೆ. ಈಗಿರೋ ಪ್ರೆಸೆಂಟ್ ಒರಿಜಿನಲ್ ಆ್ಯಕ್ಟಲ್ಲಿ ಇದ್ರೋದು ಈ ಥರ. ಈಗ ಏನೇನು ಚೇಂಜ್ ಮಾಡಿದ್ದಾರೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ಅದನ್ನು. ಅಂತ್ಯೋದಯ ಅನ್ನ ಯೋಜನೆ ಅಂತ ಒಂದಿದೆ, ಆದ್ಯತಾ ಕುಟುಂಬಗಳು ಅಂತ ಒಂದಿದೆ. ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಒಂದು ಬಡವರನ್ನು ಒಳಗೊಂಡ, ನೋಡಿ ಅತ್ಯಂತ ಬಡವರನ್ನು ಒಳಗೊಂಡ ಈ ವರ್ಗದ ಪ್ರತಿ ಕುಟುಂಬಕ್ಕೆ, ಆ ಒಂದು ಕುಟುಂಬದಲ್ಲಿ ಒಬ್ಬರು ಇರಲಿ, ಇಬ್ಬರು ಇರಲಿ, 5 ಜನ ಇರಲಿ, ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 35 kg ಅಕ್ಕಿನ ಕೊಡ್ತಾರೆ. 35 kg ಅಕ್ಕಿನ ಆಹಾರ ಧಾನ್ಯನ ಕೊಡ್ತಾರೆ. ಇದನ್ನು ಅಂತ್ಯೋದಯ ಅಂದರೆ ಕಡು ಬಡವರು ಕೊಡೋದು, ಅಂತ್ಯೋದಯ ಅನ್ನ ಯೋಜನಾ ಅಂತ. ಇನ್ನೊಂದು ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅಂತ ಕರೀತಾರೆ, ಆದ್ಯತಾ ಕುಟುಂಬ ಅಂತ. ಇದ್ರ ಪ್ರಕಾರ ನಿಮ್ಗೆ ಗೊತ್ತಿದೆ, ಪ್ರತಿಯೊಬ್ಬ ವ್ಯಕ್ತಿಗೆ 5 kg ಕೊಡ್ತಾರೆ. ಮನೆಯಲ್ಲಿ ಒಬ್ಬ ಇರಲಿ ಅಥವಾ ಇಬ್ಬರು ಇರಲಿ, ಒಬ್ಬ ಇದ್ರೆ 5 kg, ಇಬ್ಬರು ಇದ್ರೆ 10 kg, 3 ಜನ ಇದ್ರೆ 15 kg, ಆ ಥರ ಕೊಡ್ತಾ ಹೋಗ್ತಾರೆ. 5 kg ಒಬ್ಬ ವ್ಯಕ್ತಿಗೆ ಅಂತ ಕನ್ಸಿಡರ್ ಮಾಡ್ತಾರೆ ಪ್ರಿಯಾರಿಟಿ ಹೌಸ್ ಹೋಲ್ಡಲ್ಲಿ. ಬಟ್ ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಒಂದು ಫ್ಯಾಮಿಲಿಗೆ, ಒಂದು ಕುಟುಂಬಕ್ಕೆ 35 kg ಅಕ್ಕಿನ ಕೊಡ್ತಾರೆ. ಇದು ಪ್ರೆಸೆಂಟ್ ಇರುವಂಥದ್ದು. ಬಟ್ ಇವ್ರು ಏನಂತ ಚೇಂಜ್ ಮಾಡ್ತಿದ್ದಾರೆ ನೋಡಿ ಇವಾಗ. ಈಗ ಚೇಂಜಸ್ ಏನಾಗ್ತಿದೆ, ಪ್ರಸ್ತಾವಿತ ತಿದ್ದುಪಡಿಗಳು ನೋಡಿ. ಈಗ ಅಂತ್ಯೋದಯ ಅನ್ನ ಯೋಜನೆಗೆ ಏನೇನು ಚೇಂಜ್ ಮಾಡ್ತಿದ್ದಾರೆ ನೋಡಿ. ಹಂಚಿಕೆಯಲ್ಲಿ ಬದಲಾವಣೆ ಏನು ಮಾಡ್ತಿದ್ದಾರೆ, ಇನ್ನು ಮುಂದೆ ಅಂತ್ಯೋದಯ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೆ ತಿಂಗಳಿಗೆ 7 kg ಅಕ್ಕಿ ಕೊಡ್ತಾರಂತೆ, ಆಹಾರ ಧಾನ್ಯಗಳು ನೀಡಲಾಗುವುದು. ಆದರೆ ಒಂದು ಕುಟುಂಬಕ್ಕೆ ಗರಿಷ್ಠ 35 kg ಮಿತಿ ಇರುತ್ತದೆ. ವೆರಿ ಇಂಪಾರ್ಟೆಂಟ್.
ಅಂದರೆ ಫಸ್ಟ್ ಏನು ಮಾಡ್ತಾಯಿದ್ರು, ಮನೇಲಿ ಒಬ್ಬನೇ ಇರಲಿ, ಒಬ್ಬ ಇದ್ರೂ ಪರವಾಗಿಲ್ಲ 35 kg ಕೊಡೋರು, ಇಬ್ಬರು ಇದ್ರೂ ಪರವಾಗಿಲ್ಲ 35 kg ಕೊಡೋರು. ಈ ಒಬ್ಬ ವ್ಯಕ್ತಿ ಒಂದು ತಿಂಗಳು 35 kg ತಿನ್ನೋಕ್ಕಾಗತ್ತಾ? ಸೊ ಸ್ವಲ್ಪ ವೇಸ್ಟ್ ಆಗ್ತಿತ್ತು. ಅದಕ್ಕೋಸ್ಕರ ಈಗ ಏನು ಮಾಡ್ತಿದ್ದಾರೆ ನೋಡಿ, ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 7 kg ಅಂತ ಮಾಡಿಬಿಟ್ರು, 7 kg. ಓಕೆ, ಇನ್ನೊಬ್ಬ ಇದನ್ನು ಮತ್ತೆ ಪ್ಲಸ್ 7 kg, ಇನ್ನೊಬ್ಬ ಇದನ್ನು ಮತ್ತೆ 7 kg. ಸೊ ಹಿಂಗೆ 7 kg ಕೌಂಟ್ ಮಾಡ್ತಾ ಹೋಗ್ತಾರೆ. ಬಟ್ ಮ್ಯಾಕ್ಸಿಮಮ್ ಗರಿಷ್ಠ ಒಂದು ಕುಟುಂಬಕ್ಕೆ ಅವ್ರು ಎಷ್ಟು ಜನ ಆದರೂ ಇರಲಿ, ಒಂದೇ ಕುಟುಂಬ ಆಗಿದ್ದರೆ 35 kg ಮೇಲೆ ಕೊಡಲ್ಲ. ಯಾಕೆಂದರೆ ಇದರಲ್ಲೇ ಫಸ್ಟ್ ಇದ್ದ ನಿಯಮ ಅದೇ ತಾನೇ, ಒಂದು ಫ್ಯಾಮಿಲಿಗೆ ಎಷ್ಟು ಜನ ಇದ್ದರು 35 kg ಕೊಡ್ತಾಯಿದ್ರು. ಈಗ ಏನು ಮಾಡಿದರೆ ಅದನ್ನು ಸೇವ್ ಮಾಡೋಣ ಅಂತ ಹೇಳ್ಬಿಟ್ಟು, ಈಗ ಒಂದು ಯೂಸಲಿ ಈಗ ಏನು ನ್ಯೂಕ್ಲಿಯರ್ ಫ್ಯಾಮಿಲಿಗಳಿರೋದ್ರಿಂದ 4 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ, 7 4 28 kg ಕೊಡ್ಬೋದಾ 4 ಜನ ಇದ್ದರೆ? ಆ 28 kg ಇಲ್ಲಿ 35 ಕೊಡಬೇಕಿತ್ತಲ್ಲ, ಹಂಗೆ ಉಳಿತಲ್ಲ ಇನ್ನು 7 kg. ಆ ಥರ ಬೇಕಾದಷ್ಟು ಫ್ಯಾಮಿಲಿಗಳಿದೆಯಲ್ಲ, ಆ ಥರ ಲಾಭ ಆಗುತ್ತೆ ಸರ್ಕಾರಕ್ಕೆ, ಇದರಿಂದ ಅಕ್ಕಿನ ಉಳಿಸ್ಕೋಬೋದು. ಆ ಕಾರಣಕ್ಕೋಸ್ಕರ ಇದನ್ನು ಚೇಂಜಸ್ ಮಾಡ್ತಾಯಿದೆ. ಮತ್ತು ವ್ಯರ್ಥ ಆಗೋದನ್ನು ತಡೆಗಟ್ಟೋದು ಅಂತಲೂ ಕರಿಬೋದು. ಒಬ್ಬೊಬ್ರಿಗೆ 7 kg ಕೊಡ್ತಾರೆ, ಒಂದು ಕುಟುಂಬಕ್ಕೆ ಮ್ಯಾಕ್ಸಿಮಮ್ 35 kg ಕೊಡ್ತಾರೆ. ಹಿಂದಿನ ನಿಯಮ ಏನಿದೆ, ಈ ಹಿಂದೆ ಕುಟುಂಬದಲ್ಲಿ ಎಷ್ಟೇ ಸದಸ್ಯರಿದ್ದು ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 35 ಆಹಾರ ಧಾನ್ಯಗಳನ್ನ ಮಾತ್ರ ನೀಡಲಾಗ್ತದೆ. ಈ ಥರ ಇತ್ತು, ಈ ಥರ ಇವಾಗ ಚೇಂಜ್ ಆಗಿದೆ. ಒಂದಷ್ಟು ಲಾಭನೇ ಇದೆ, ಒಂದಷ್ಟು ನಷ್ಟ ಅಂತಲೂ ಕರಿಬೋದು. ನೆಕ್ಸ್ಟು, ಉಚಿತ ಪೂರೈಕೆ. ಅಂತ್ಯೋದಯ ಅನ್ನ ಯೋಜನೆ ಫಲಾನುಭವಿಗಳಿಗೆ ಆಹಾರ ಧಾನ್ಯಗಳನ್ನು ಉಚಿತವಾಗಿ ನೀಡುವುದನ್ನು ಮುಂದುವರೆಸಲಾಗುತ್ತದೆ. ಹೌದು, ಅದು ಕರೆಕ್ಟು. ಫ್ರೀ ಆಗಿತ್ತು, ಈಗಲೂ ಫ್ರೀ ಆಗಿದೆ. ತಿದ್ದುಪಡಿ ಕಾರಣ, ಕುಟುಂಬದ ಗಾತ್ರ ಚಿಕ್ಕದಾಗಿದ್ದರೆ ಹೆಚ್ಚು ಆಹಾರ ಧಾನ್ಯ ಸಿಗುತ್ತಿತ್ತು, ನೋಡಿ ಇಲ್ಲಿದೆ. ಆದರೆ ದೊಡ್ಡ ಕುಟುಂಬಗಳಿಗೆ ಪ್ರತಿ ವ್ಯಕ್ತಿಗೆ ಸಿಗುವ ಪ್ರಮಾಣ ಕಡಿಮೆ ಆಗುತ್ತಿತ್ತು. ಈ ಅಸಮತೋಲನವನ್ನು ನಿವಾರಿಸಿ ಹಂಚಿಕೆಯನ್ನು ಹೆಚ್ಚು ಸಮಾನವಾಗಿ ಮಾಡುವುದು ಈ ತಿದ್ದುಪಡಿಯ ಪ್ರಮುಖ ಉದ್ದೇಶವಾಗಿದೆ. ಸೊ ಇದು ಚೇಂಜಸ್ ಮಾಡ್ತಾ ಇರೋದು, ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಇದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಪ್ರಾಜೆಕ್ಟ್ ಕುಶ. ಇದೇನು ಅಂತ ನಿಮ್ಮ ಡೇಟಾ ಕ್ವಶನ್ ಆಗ್ಬೋದು. ಪ್ರಾಜೆಕ್ಟ್ ಕುಶ ಏನಿದು ಅಂತ, ಇದೊಂದು ಯಾರು ಡೆವಲಪ್ ಮಾಡಿದ್ದು, ಇದು ಏನೇನೋ ಸೆಕ್ಯೂರಿಟಿ ಮಾಡುತ್ತೆ, ಈ ಥರ ಎಲ್ಲ ಕೇಳ್ಬೋದು. ಓಕೆನಾ. ಇದೊಂದು ನೋಡಿ, ಏರ್ ಡಿಫೆನ್ಸ್ ಸಿಸ್ಟಮ್ ಇದೊಂದು. ಇಲ್ಲಿ ನೋಡಿ, ಭವಿಷ್ಯದ ವಾಯು ರಕ್ಷಣಾ ವ್ಯವಸ್ಥೆ. ಏರ್ ಡಿಫೆನ್ಸ್ ಅಂದರೆ ಏನಪ್ಪ, ನಮ್ಮ ದೇಶದ ಮೇಲೆ ಯಾವುದೋ ಒಂದು ಬೇರೆ ದೇಶದ ನ್ಯೂಕ್ಲಿಯರ್ ಯಾವುದೋ ಒಂದು ಮಿಸೈಲ್ ಬರ್ತಾ ಇದೆ, ಕ್ಷಿಪಣಿ ಬರ್ತಾ ಇದೆ, ನಮ್ಮ ದೇಶದೊಳಗೆ ಎಂಟ್ರಿ ಆಗಿದೆ, ಯಾರೋ ಲಾಂಚ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಅದು ಬರ್ತಿದ್ದಂಗೆ ಅದನ್ನು ತಿಳ್ಕೊಂಡು ಆಟೋಮೆಟಿಕ್ಕಾಗಿ ನಮ್ಮ ಕಡೆಯಿಂದ ಒಂದು ಮಿಸೈಲ್ ಹೋಗಿ ಅದನ್ನು ಆಕಾಶದಲ್ಲೇ ಹೊಡೆದಾಕ್ಬಿಡುತ್ತೆ. ಇದು ಏರ್ ಡಿಫೆನ್ಸ್. ಗಾಳಿಯಿಂದ ಬರುವ ಈ ಥರ ಥ್ರೆಟ್ಗಳನ್ನು ಅಲ್ಲೇ ನಾವು ಹೊಡೆದಾಕುವಂಥದ್ದು. ಆ ಒಂದು ಪ್ರಾಜೆಕ್ಟ್ ಕುಶ ಅಂತ. ನೆಕ್ಸ್ಟ್, ಫ್ಯೂಚರಿಸ್ಟಿಕ್ ಪ್ಲ್ಯಾನ್ ಇದೆಲ್ಲ ಯಾರು ಡೆವಲಪ್ ಮಾಡಿದ್ದು? DRDO, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಸಂಪೂರ್ಣವಾಗಿ ದೇಶೀಯವಾಗಿ ನೋಡಿ ಫ್ರೆಂಡ್ಸ್, ಇವು ಕಂಪ್ಲೀಟಾಗಿ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿರೋದು, ನಮ್ಮ ದೇಶ ಟೆಕ್ನಾಲಜಿ ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ್ರೆ ಭವಿಷ್ಯದ ವಾಯು ರಕ್ಷಣಾ ವ್ಯವಸ್ಥೆಯಾದ ಪ್ರಾಜೆಕ್ಟ್ ಕುಶವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತ ಭದ್ರತೆಯನ್ನು ಚಿತ್ರಣವನ್ನೇ ಬದಲಿಸಬಲ್ಲ ಮಹತ್ವದ ವ್ಯೂಹಾತ್ಮಕ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಇರಲಿ, ಪರವಾಗಿಲ್ಲ. ಅದು ಇಲ್ಲಿ ಇಷ್ಟು ತಿಳ್ಕೊಳ್ಳಿ, DRDO ಡೆವಲಪ್ ಮಾಡಿರೋದು ಕಂಪ್ಲೀಟಾಗಿ ಸ್ವದೇಶೀಯವಾಗಿದೆ. ಪ್ರಾಜೆಕ್ಟ್ ಕುಶ ಇದೊಂದು ವಾಯು ರಕ್ಷಣಾ ವ್ಯವಸ್ಥೆ. ಇಷ್ಟಾಯಿತು. ನೆಕ್ಸ್ಟು, ಸ್ವದೇಶಿ ಸಂಶೋಧನೆ. DRDO ದೇಶದ ರಕ್ಷಣಾ ಬಲವನ್ನು ವಿಸ್ತರಿಸಲು ಸ್ವದೇಶಿ ತಂತ್ರಜ್ಞಾನದ ಆಧಾರದ ಮೇಲೆ ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ. ವೆರಿ ಗುಡ್. ಇದು ಯಾವ ಥರ ಕ್ಷಿಪಣಿ ನೋಡಿ, ಸ್ಯಾಮ್ ಅಂತ ಕರೀತಾರೆ. ಸ್ಯಾಮ್ ಅಂತ ಏನಪ್ಪ, ಸರ್ಫೇಸ್ ಟು ಏರ್ ಮಿಸೈಲ್ ಅಂತ. ಸರ್ಫೇಸ್ ಟು ಏರ್ ಅಂತ. ಸರ್ಫೇಸ್ ಅಂದರೆ ನೆಲ, ಭೂಮಿಯಿಂದ ಏರ್ ಅಂದರೆ ಆಕಾಶಕ್ಕೆ ಜಿಗಿದು ಹೊಡೆಯುವಂಥ ಕ್ಷಿಪಣಿ ಇದು. ನಾವೆಲ್ಲೋ ಇದು ಲ್ಯಾಂಡಲ್ಲಿ ಇಟ್ಟಿರ್ತೀವಿ, ಒಂದು ಲಾರಿನಲ್ಲೋ ಈ ಥರದ ಕ್ಷಿಪಣಿಗಳನ್ನ ಇಟ್ಟಿರ್ತೀವಿ. ಈ ಥರ ಯಾವುದೋ ಒಂದು ಮಿಸೈಲ್ ಆ ಕಡೆಯಿಂದ ಬರ್ತಾಯಿದೆ ಅಂತ ಗೊತ್ತಾಗ್ಬಿಡ್ತಾರೆ, ರೆಡಾರ್ ಮೂಲಕ ಇನ್ಫಾರ್ಮೇಷನ್ ಸಿಗುತ್ತಲ್ವಾ. ಸೊ ಆಟೋಮೆಟಿಕಲಿ ಈ ಕಡೆಯಿಂದ ಮಿಸೈಲ್ ಲಾಂಚ್ ಆಗೋಗಿ ಗಾಳೀಲಿ ಅದು ನೆಲಕ್ಕೆ ಬರೋಕ್ಕೆ ಮುಂಚೆ ಅಲ್ಲೇ ಹೊಡೆದಾಕ್ಬಿಡುತ್ತೆ. ಇದನ್ನು ಏರ್ ಡಿಫೆನ್ಸ್, ಸರ್ಫೇಸ್ ಟು ಏರ್ ಸ್ಯಾಮ್ ಅಂತ ಕರೀತಾರೆ. ನೋಡಿ, ಅದರಲ್ಲಿ 3 ಥರ ಬರ್ತದೆ ನಿಮಗೆ. ಸರ್ಫೇಸ್ ಟು ಸರ್ಫೇಸ್ ನೋಡಿ, ಎಕ್ಸಾಂಪಲ್ SAS ಅಂತ ಬರ್ತದೆ, SAS ಅಂತ. ಸರ್ಫೇಸ್ ಟು ಸರ್ಫೇಸ್ ಅಂತ, ನೆಲದಿಂದ ನೆಲದಕ್ಕೆ. ಈಗೆಲ್ಲ ಇಲ್ಲೊಂದು ಕ್ಷಿಪಣಿ ಇದೆ, ಅಲ್ಲಿ ಯಾವುದೋ ಲಾರಿ ಇದೆ ಅವ್ರದ್ದು, ಅಥವಾ ಟ್ಯಾಂಕ್ಗಳು ಬರ್ತಾ ಇದ್ದಾವೆ, ಅದಕ್ಕೆ ಹೋಗಿ ನೆಲದಲ್ಲಿರೋದು ಕೊಡಿದೆ. ಸರ್ಫೇಸ್ ಟು ಸರ್ಫೇಸು. ಸರ್ಫೇಸ್ ಟು ಏರ್ ಅಂದ್ರೇನು, ಭೂಮಿಯಿಂದ ಆಕಾಶಕ್ಕೆ. ಈಗಿರೋದು ಕುಶ ಏನಿದ್ದೀರ ಆ ಥರ. ಏರ್ ಟು ಏರ್ ಅಂತ ಬರ್ತದೆ. ಏರ್ ಟು ಏರ್ ಅಂತ ಅಂದರೆ ಯುದ್ಧ ವಿಮಾನಗಳಲ್ಲಿ ಮಿಸೈಲ್ ಇಟ್ಟಿರ್ತೀವಿ, ಯುದ್ಧ ವಿಮಾನಗಳನ್ನೇ ಹೊಡೆಯುತ್ತದು. ಆ ಥರ ಏರ್ ಟು ಏರ್ ಅಂತ 3 ಥರ ಬರ್ತವೆ, ನೆನ್ಪಿಟ್ಕೊಳ್ಳಿ. ಇದು ಪ್ರೆಸೆಂಟ್ ಏನು ಸ್ಯಾಮ್ ಇದೆ. ಸ್ಯಾಮ್ ಅಂದರೆ ಸರ್ಫೇಸ್ ಟು ಏರ್ ಅಂತ. ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರೀತಾರೆ. ಸ್ಯಾಮ್ ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್. ನೆಕ್ಸ್ಟ್, ಬಹುಸ್ತರದ ರಕ್ಷಣೆ. ಇದೇನು ಆಕಾಶ ಮಾರ್ಗದ ಮೂಲಕ ಎದುರಾಗುವ ವಿವಿಧ ಬಗೆಯ ವೈಮಾನಿಕ ಪ್ರಕ್ಷೇಪಕ ದಾಳಿಗಳನ್ನು ವಿಫಲಗೊಳಿಸಲು. ಓಕೆ, ಆಕಾಶದಿಂದ ಬರುವಂಥದ್ದಕ್ಕೆಲ್ಲ ಹೊಡೆದಾಕತ್ತೆ ಇದು. ನೋಡಿ, ಇದೇ ಥರ ನಮ್ಮಲ್ಲಿ ರಷ್ಯಾದಿಂದ ಪರ್ಚೇಸ್ ಮಾಡಿರುವಂಥ S-400 ಟ್ರಯಂಫ್ ಅಂತ ಒಂದು ಆಲ್ರೆಡಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ನೀವು ಕೇಳಿರ್ತೀರ. S-400 ಅಂತ. S-400 ಏನಂದರೆ ಏನಪ್ಪ, ಇದು 400 ಕಿಲೋಮೀಟರ್ ರೇಂಜಿನ ಹೊಂದಿರ್ತದೆ. ಇಲ್ಲೆಲ್ಲ S-400 ಮಿಸೈಲ್ ಸಿಸ್ಟಮ್ ಇದೆ ಅಂದರೆ, ಇದು ಸುತ್ತ 400 ಕಿಲೋಮೀಟರ್ ಒಳಗಡೆ ಯಾವುದೇ ಒಂದು ಮಿಸೈಲ್ ಎಂಟ್ರಿ ಆಗಲಿ ನಮ್ಮ ಪರ್ಮಿಷನ್ ಇಲ್ಲದೆ ಅದನ್ನು ಅಲ್ಲೇ ಹೋಗಿ ಅಲ್ಲಿ ಹೊಡೆದಾಕತ್ತೆ. ಇದು ರಷ್ಯಾದಿಂದ ನಾವು ಪರ್ಚೇಸ್ ಮಾಡಿ ಸುಮಾರು 5 ಬಿಲಿಯನ್ ಅಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು S-400. ಈಗ ಆಲ್ರೆಡಿ ನಮ್ಮ ದೇಶದಲ್ಲಿದೆ. ಈಗ ಆಪರೇಷನ್ ಸಿಂಧೂರ್ ಆದಾಗ ಇದು ತುಂಬ ಕೆಲಸ ಮಾಡಿತ್ತು ಕೂಡ.
ಜಾಗತಿಕವಾಗಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿತವಾಗಿರುವ ರಷ್ಯಾದ S-400 ಟ್ರಯಂಫ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸುವ ಸಾಮರ್ಥ್ಯ ಹೊಂದಬಹುದು ಎಂಬ ದೂರದೃಷ್ಟಿಯಿಂದ ಈ ತಂತ್ರಜ್ಞಾನದ ವಿನ್ಯಾಸ ರೂಪಿಸಲಾಗಿದೆ. ಅಂದರೆ ಇವಾಗ ಪ್ರೆಸೆಂಟ್ S-400 ತುಂಬ ಪವರ್ಫುಲ್ ಆಗಿದೆ. ಅದನ್ನು ಯಾರು ಈಗ ಅದನ್ನು ಈಸಿಯಾಗಿ ಹೊಡೆದಾಕೋಕ್ಕಾಗಲ್ಲ, ಅದನ್ನು ಭೇದಿಸೋಕ್ಕೂ ಆಗಲ್ಲ. ಬಟ್ ಫ್ಯೂಚರಲ್ಲಿ ಹೊಸ ಟೆಕ್ನಾಲಜಿ ಬಂದೇ ಬರ್ತದೆ. ಸೊ ಆವಾಗ ನಮಗೆ ಬೇಕಲ್ಲ ಮತ್ತೆ ಎಷ್ಟು ವರ್ಷ ಅಂತ ಪರ್ಚೇಸ್ ಮಾಡ್ತಾ ಇರೋದು. ಸೊ ನಾವೇ ಡೆವಲಪ್ ಮಾಡಬೇಕಲ್ವಾ. ಸೊ DRDO ಪ್ರಾಜೆಕ್ಟ್ ಕುಶ ಅಂತ ಡೆವಲಪ್ ಮಾಡಿದ್ದಾರೆ. ಇನ್ನೂ ಡೆವಲಪ್ ಆಗಿಲ್ಲ, ಆಗ್ತಾ ಇದೆ, ಟ್ರಯಲ್ ನಡೀತಾ ಇದೆ. ಇದರಲ್ಲಿ M1 ಆವೃತ್ತಿ, M2, M3 ಅಂತೆಲ್ಲ ಬರುತ್ತೆ. ಒಂದು M1 ಅಂದರೆ 150 ಕಿಲೋಮೀಟರ್ ರೇಂಜಿನ ಹೊಂದಿರ್ತದೆ, M2 250 ಕಿಲೋಮೀಟರ್, M3 350ರಿಂದ 400 ಕಿಲೋಮೀಟರ್ ರೇಂಜಿನ ಹೊಂದಿರ್ತದೆ. ಓಕೆ, ಅಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಆಪರೇಷನ್ ಶೇರ್ವಾಲಿ. ಹೆಸರಲ್ಲಿ ಏನು ಗೊತ್ತಾಗಲ್ಲ. ಇದು ಆಪರೇಷನ್ ಶೇರ್ವಾಲಿ ಏನಕ್ಕೆ ಸಂಬಂಧಪಟ್ಟಿದೆ, ಯಾರು ಆರ್ಗನೈಸ್ ಮಾಡಿದ್ರು ಅಂತೆಲ್ಲ ಕೇಳ್ಬೋದು ನಿಮಗೆ. ಹೆಸರಲ್ಲಂತೂ ಗೊತ್ತಾಗಲ್ಲ ನೋಡಿ. ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆ, ಡೇಂಜರಸ್ ಜಿಲ್ಲೆ ಅಲ್ವಾ ಇದು, ತುಂಬ ಆತಂಕವಾದಿಗಳಿರ್ತಾರೆ ಇಲ್ಲೆಲ್ಲ. ಜಿಲ್ಲೆಯ ಧೋರಿಮಾಲ್ ಗಂಭೀರ್ ಮುಗ್ಲಾನ್ ದಟ್ಟ ಅರಣ್ಯ ಪ್ರದೇಶದಲ್ಲಿ ಅಡಗಿರುವ ಉಗ್ರರನ್ನು ಸದಬಡಿಯಲು, ನೋಡಿ ಏನಕ್ಕೆ ಬಂದಿದ್ದು ಇದೆ. ಉಗ್ರರು ಆ ಒಂದು ರಜೌರಿ ಜಿಲ್ಲೆಯಲ್ಲಿರುವಂಥ ಪ್ಲೇಸಲ್ಲಿ ಉಗ್ರರೇನು ಟೆರರಿಸ್ಟ್ಗಳು ಅಡಗಿರ್ತಾರಲ್ವ ಕಾಡಲ್ಲಿ, ಆ ಕಾಡಲ್ಲಿ ಅವ್ರನ್ನ ಸದೆ ಬಡಿಯೋದಕ್ಕೆ ಅಂತ ಭದ್ರತಾ ಪಡೆಗಳು ಆರಂಭಿಸಿರುವ ಆಪರೇಷನ್ ಶೇರ್ವಾಲಿ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಈ ಹೆಸರಿಂದ ಗೊತ್ತಾಗಲ್ಲ ಆಪರೇಷನ್ ಶೇರ್ವಾಲಿ ಅನ್ನೋ ಹೆಸರಿಂದ, ಬಟ್ ಇದು ಗೊತ್ತಿರಲಿ, ಇದೊಂದು ಉಗ್ರರ ನಿಗ್ರಹ ಮಾಡೋಕ್ಕೆ ಹೊರಟಿರುವಂಥ ಒಂದು ಆಪರೇಷನ್ ಇದು. ಎಲ್ಲಿ? ರಜೌರಿ ಜಿಲ್ಲೆ, ಜಮ್ಮು ಕಾಶ್ಮೀರದಲ್ಲಿ. ಆಪರೇಷನ್ ಶೇರ್ವಾಲಿ ಎಂಬುದು ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳನ್ನು ಹತ್ತಿಕ್ಕಲು ವಿವಿಧ ಭದ್ರತಾ ಸಂಸ್ಥೆಗಳು ಜಂಟಿಯಾಗಿ ನಡೆಸುತ್ತಿರುವ ಒಂದು ಬೃಹತ್ ಭಯೋತ್ಪಾದನಾ ನಿರೋಧಕ ಕಾರ್ಯಾಚರಣೆ ಆಗಿದೆ. ವೆರಿ ಗುಡ್. ಗಡಿ ಭಾಗದಲ್ಲಿ ಅಡಗಿರುವ ಶಂಕಿತ ಉಗ್ರರನ್ನು ಸದೆಬಡಿಯುವುದು ಮತ್ತು ಅವರಿಗೆ ಆಶ್ರಯ ನೀಡುವ ಉಗ್ರಗಾಮಿ ಜಾಲ ಹಾಗೂ ಮೂಲಸೌಕರ್ಯಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸೋದು ಇದರ ಉದ್ದೇಶ ಆಗಿದೆ. ಆಪರೇಷನ್ ಶೇರ್ವಾಲಿ. ಅಭಿಜ್ಞಾನ್ ಮೊಬೈಲ್ ಆ್ಯಪ್, ಇದನ್ನು ಯಾರು ಡೆವಲಪ್ ಮಾಡಿದ್ದು ಅಂತ ಕ್ವಶನ್ ಕೇಳ್ತಾರೆ. ಅಭಿಜ್ಞಾನ್ ಪೊಲೀಸ್ ಎಕ್ಸಾಮ್ಗಳಲ್ಲಿ NCRB ನೋಡಿ, ಇದು NCRB ಇದೆಲ್ಲ ತುಂಬ ಇಂಪಾರ್ಟೆಂಟ್. ಇದು ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ ಬ್ಯೂರೋ ಅಂತ. ಓಕೆ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂತ ಇವರು ಡೆವಲಪ್ ಮಾಡಿರೋದು. ನೋಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಆಂತರಿಕ ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂದರೆ NCRB ಅಭಿವೃದ್ಧಿಪಡಿಸಿರುವ ಅಭಿಜ್ಞಾನ್ ಎಂಬ ಅತ್ಯಾಧುನಿಕ ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಅಭಿಜ್ಞಾನ್ ಅನ್ನೋದು ಒಂದು ಆ್ಯಪು ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂಗೆ ಇರೋದು. ಯಾರು ಡೆವಲಪ್ ಮಾಡಿದ್ದು? NCRB, ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ ಬ್ಯೂರೋ. ಅದೇನು ನೋಡಿದ್ದು? ಸೇವಾ ತಂತ್ರಜ್ಞಾನದ ಸಂಯೋಜನೆ. ಈ ಹೊಸ ಆ್ಯಪನ್ನು ಭಾರತ ಸರ್ಕಾರದ ರಾಷ್ಟ್ರೀಯ ಸ್ವಯಂಚಾಲಿತ ಬೆರಳಚ್ಚು ಗುರುತಿನ ವ್ಯವಸ್ಥೆಯೊಂದಿಗೆ ಜೋಡಿಸಲಾಗಿದೆ. ಓಕೆ, ಇದು ಅಪರಾಧಗಳು ಮತ್ತು ಜೈಲು ಕೈದಿಗಳ, ನೋಡಿ ಇದೇನಂತ, ಇದು ಅಪರಾಧಗಳು ಮತ್ತು ಜೈಲು ಕೈದಿಗಳ ಬೆರಳಚ್ಚು ಅಂದರೆ ಫಿಂಗರ್ ಪ್ರಿಂಟ್ಸ್ ದಾಖಲೆಗಳನ್ನು ಒಂದೇ ಕೇಂದ್ರೀಕೃತ ದತ್ತಾಂಶ ವ್ಯವಸ್ಥೆಯಲ್ಲಿ ಸಂಗ್ರಹಿಸುತ್ತದೆ. ಈ ಎಲ್ಲ ಅಪರಾಧಿಗಳು ಆಲ್ರೆಡಿ ಅಪರಾಧ ಮಾಡಿರುವಂಥವ್ರು ಫಿಂಗರ್ ಪ್ರಿಂಟ್ಸ್ ಏನಿರ್ತದಲ್ಲ ಅದೆಲ್ಲ ಒಂದು ಕಡೆ ಇರ್ತದೆ. ಆ ವ್ಯಕ್ತಿ ಎಲ್ಲೇ ಇದ್ರೂ ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಈ ವ್ಯಕ್ತಿ ಇಲ್ಲಿದ್ದಾನೆ, ಇದನ್ನೆಲ್ಲ ಫಿಂಗರ್ ಪ್ರಿಂಟ್ಸ್ ಮೂಲಕ ಪತ್ತೆ ಮಾಡ್ಬೋದು. ಅದೊಂದು ಮೊಬೈಲ್ ಆ್ಯಪ್ ಇದು. ತ್ವರಿತ ತನಿಖಾ ಸಾಮರ್ಥ್ಯ. ಈ ತಂತ್ರಜ್ಞಾನವು ಕೇವಲ 35 ಸೆಕೆಂಡ್ಗಳಲ್ಲಿ, ನೋಡಿ ಕೇವಲ 35 ಸೆಕೆಂಡಲ್ಲಿ ಯಾವುದೇ ಶಂಕಿತ ವ್ಯಕ್ತಿಯ ಬೆರಳಚ್ಚನ್ನು ತನಿಖಾ ದತ್ತಾಂಶದೊಂದಿಗೆ ಹೋಲಿಸಿ ಅಥವಾ ಆತ ಅಪರಾಧ ಹಿನ್ನೆಲೆ ಹೊಂದಿದ್ದಾನೆಯೇ ಎಂಬುದನ್ನು ಪತ್ತೆ ಹಚ್ಚುವುದು. ಜಸ್ಟ್ ಫಿಂಗರ್ ಪ್ರಿಂಟ್ಸ್ ಕೊಟ್ಟರೆ ಸಾಕು, ವ್ಯಕ್ತಿ ಅವನ ಹಿಸ್ಟ್ರಿನಲ್ಲಿ ಏನೇನೋ ಅಪರಾಧ ಇದೆಯಾ ಇಲ್ಲೋ ಎಲ್ಲ ಒಂದೇ ಸರಿ ಗೊತ್ತಾಗ್ಬಿಡ್ತದೆ. ಓಕೆ, ಆ ಒಂದು ಅಭಿಜ್ಞಾನ ಅಂತ ಮೊಬೈಲ್ ಆ್ಯಪ್ ವೆರಿ ಇಂಪಾರ್ಟೆಂಟ್ ಆ್ಯಪ್ ಇದು. ಡೆವಲಪ್ ಮಾಡಿರೋದು NCRB, ನೆನ್ಪಿಟ್ಕೊಳ್ಳಿ NCRB. ನೆಕ್ಸ್ಟ್ ಒನ್, ಬ್ರಹ್ಮೋಸ್ ಕ್ಷಿಪಣಿ ರಫ್ತು. ನೋಡಿ, ಆ್ಯಕ್ಚುಲಿ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಗೊತ್ತಿರಬೇಕು. ಬ್ರಹ್ಮೋಸ್ ಯಾವ ದೇಶಗಳಪ್ಪ ಸೇರ್ಕೊಂಡು ಮಾಡಿರೋದು ಇದನ್ನು? ರಷ್ಯಾ ಮತ್ತು ಇಂಡಿಯಾ. ಓಕೆ, ಇಂಡೋ ರಷ್ಯಾ ಅಂತ ಕರಿಬೋದು. ರಷ್ಯಾ ಎರಡು ದೇಶಗಳು ಸೇರಿ ಮಾಡಿರೋದು. ಇಂಡಿಯಾದ ಬ್ರಹ್ಮಪುತ್ರ ಅನ್ನೋ ನದಿ, ರಷ್ಯಾದಲ್ಲಿರುವ ಮಾಸ್ಕೋವಾ ಅನ್ನೋ ನದಿ, ಎರಡು ಹೆಸರುಗಳನ್ನ ಸೇರಿ ಬ್ರಹ್ಮೋಸ್ ಅಂತ ಮಾಡಿಬಿಟ್ಟಿದ್ದಾರೆ. ನೋಡಿ, ಬ್ರಹ್ಮಪುತ್ರ ಮತ್ತು ರಷ್ಯಾದ ಈ ನದಿ ಮಾಸ್ಕೋವಾ ರಿವರ್ ಎರಡನ್ನು ಸೇರಿಸಿ ಬ್ರಹ್ಮೋಸ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಇದು ಅಲ್ವಾ ಬ್ರಹ್ಮೋಸ್. ಇದು ಒಂದು ಯಾವ ಥರ ಮಿಸೈಲಪ್ಪ ಇದು? ಇದೊಂದು ಕ್ರೂಸ್ ಮಿಸೈಲ್ ಅಂತ ಕರೀತಾರೆ ಇದನ್ನ. ಕ್ರೂಸ್ ಮಿಸೈಲ್ ಅಂದ್ರೇನು, ಹೇಗೆ ಚಲಿಸುತ್ತೆ? ನಿಮಗೆ ಹಿಂದಿನ ಕರೆಂಟ್ ಅಫೇರ್ಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಎರಡು ಥರ ಮಿಸೈಲ್ ಇರ್ತವೆ. ಒಂದು ಬ್ಯಾಲಿಸ್ಟಿಕ್ ಮಿಸೈಲ್, ಇನ್ನೊಂದು ಕ್ರೂಸ್ ಮಿಸೈಲ್ ಅಂತ ಎರಡು ಥರ ಬರ್ತವೆ. ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಕ್ಚುಲಿ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಪ್ಯಾರಾಬೋಲಿಕ್ ಪಾತನ್ನು ಫಾಲೋ ಮಾಡ್ತವೆ. ಗ್ರಾವಿಟಿ ಯೂಸ್ ಮಾಡ್ಕೊಂಡು ಒಂದು ಜಾಗದಿಂದ ಭೂಮಿನಲ್ಲಿ ಒಂದು ಕಡೆ ಲಾಂಚ್ ಮಾಡಿ ಇನ್ನೊಂದು ಕಡೆ ಹೋಗಿ ಗ್ರಾವಿಟಿ ಯೂಸ್ ಮಾಡ್ಕೊಂಡು ಬೀಳ್ತವೆ. ಬಟ್ ಕ್ರೂಸ್ ಮಿಸೈಲ್ ನಾವು ಒಂದಿಂದ ಇನ್ನೊಂದು ಕಡೆ ಇಲ್ಲಿಂದ ಲಾಂಚ್ ಮಾಡಬೇಕಂದ್ರೆ ಆಕಾಶಕ್ಕೆ ಹೋಗಲ್ಲ. ಇದು ಸ್ಪೇಸ್ ಕೊಟ್ಟೋಗುತ್ತೆ. ಇದು ಸ್ಪೇಸ್ ಅನ್ಕೊಳ್ಳಿ, ಸ್ಪೇಸ್ ಕೊಟ್ಟೋಗುತ್ತೆ ಆಚೆಗೆ. ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿ ಟ್ರಾವೆಲ್ ಮಾಡಿ ಆಮೇಲೆ ಮೇಲಿಂದ ರಪ್ ಅಂತ ಬಂದು ಕಲ್ಲು ಬೀಳುತ್ತಲ್ಲ ಆ ಥರ ಬೀಳುತ್ತೆ. ಬಟ್ ಇದು ಕ್ರೂಸ್ ಮಿಸೈಲು ಅಟ್ಮಾಸ್ಫಿಯರ್ಗೆ ಹೋಗಲ್ಲ. ಅಟ್ಮಾಸ್ಫಿಯರ್ ಒಳಗಡೆನೇ ಈ ಥರ ಹಾವು ಥರ ಹೋಗುತ್ತೆ. ಹಾವು ಥರ ಹೋಗಿ ಕಡಿಮೆ ಎತ್ತರದ 500 ಮೀಟ್ರು 1000 ಮೀಟ್ರ್ ಅಥವಾ 1-2 ಕಿಲೋಮೀಟ್ರ್ ಒಳಗಡೆ ಚಲಿಸುತ್ತೆ, ಅಟ್ಮಾಸ್ಫಿಯರ್ಲೇ ಚಲಿಸುತ್ತೆ. ಆ ಟಾರ್ಗೆಟ್ಗೆ ಹೋಗಿ ಬೀಳುತ್ತೆ. ಓಕೆ, ಬಟ್ ಏನಂದರೆ ಇದು ಪಾಸಿಟಿವ್ ಏನಿದು ಲಾಂಗ್ ಜರ್ನಿ ಮಾಡುತ್ತೆ. ಇದು ಲಾಂಗ್ ಜರ್ನಿ ಮಾಡೋಕ್ಕಾಗಲ್ಲ, ಶಾರ್ಟ್ ಜರ್ನಿ ಮಾಡುತ್ತೆ. ಬಟ್ ಇದರಲ್ಲಿ ನೆಗೆಟಿವ್ ಏನು, ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇದನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ಎರಡರಲ್ಲೂ ಲಾಭ ನಷ್ಟ ಎರಡರಲ್ಲೂ ಇರ್ತದೆ. ಓಕೆ, ಅದು ನಾವು ಇತ್ತೀಚೆಗೆ ಫಸ್ಟ್ ಕಂಟ್ರಿ ಯಾರು ಬೈ ಮಾಡಿದ್ದು ನಮ್ಮ ಬ್ರಹ್ಮೋಸ್ ಕ್ಷಿಪಣಿ ಅಂದರೆ ಫಿಲಿಪೈನ್ಸ್.
ಫಿಲಿಪೈನ್ಸ್ ಇವರು ಬೈ ಮಾಡಿದ್ದಾರೆ, ಆಲ್ರೆಡಿ ಬೈ ಮಾಡಿಬಿಟ್ರು. ಈಗ ಇನ್ನೊಂದು ಕಂಟ್ರಿ ಇದನ್ನು ಒಪ್ಪಂದ ಮಾಡ್ಕೊಂಡಿದೆ, ಪರ್ಚೇಸ್ ಮಾಡ್ತೀವಿ ಅಂತ. ನೋಡಿ ಯಾರಂತ. ಭಾರತವು ತನ್ನ ಅತ್ಯಾಧುನಿಕ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ, ಇದು ಸೂಪರ್ಸಾನಿಕ್ ಅಂದರೆ ಲೆಸ್ ದೆನ್ 5 ಮ್ಯಾಕ್ ಅಂದರೆ ಶಬ್ದಕ್ಕಿಂತ 5 ಪಟ್ಟು ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಚಲಿಸಿದ್ರೆ ಅದನ್ನು ಸೂಪರ್ಸಾನಿಕ್ ಅಂತ ಕರಿತೀವಿ. 5 ಮ್ಯಾಕ್ಗಿಂತ ಜಾಸ್ತಿ ವೇಗದಲ್ಲಿ ಚಲಿಸಿದ್ರೆ ಹೈಪರ್ಸಾನಿಕ್ ಅಂತ ಕರಿತೀವಿ. ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ವಿಯೆಟ್ನಾಂ ದೇಶ, ವೆರಿ ಇಂಪಾರ್ಟೆಂಟ್, ವಿಯೆಟ್ನಾಂ ದೇಶಕ್ಕೆ ರಫ್ತು ಮಾಡಲು ಅಧಿಕೃತ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇಲ್ಲಿ ಈಗ ಆಲ್ರೆಡಿ ಪರ್ಚೇಸ್ ಮಾಡಿರೋದು ಯಾರು? ಫಿಲಿಪೈನ್ಸು. ಈಗ ಪರ್ಚೇಸ್ ಮಾಡ್ತೀವಿ ಅಂತ ಸಹಿ ಹಾಕಿರೋದು ಯಾರು? ವಿಯೆಟ್ನಾಂ ದೇಶ, ಆಗ್ನೇಯ ಏಷ್ಯಾದಲ್ಲಿ ಬರುವಂಥ ವಿಯೆಟ್ನಾಂ ಅನ್ನೋ ದೇಶ. ಇಂಡೋನೇಷ್ಯಾ ದೇಶಕ್ಕೂ ಈ ಕ್ಷಿಪಣಿಗಳನ್ನು ಮಾರಾಟ ಮಾಡುವ ಮಾತುಕತೆ ಅಂತಿಮ ಹಂತದಲ್ಲಿದೆ. 3ನೇ ದೇಶ ನೋಡಿ, ಇಂಡೋನೇಷ್ಯಾ ಆಲ್ಮೋಸ್ಟ್ ಪರ್ಚೇಸ್ ಮಾಡೋ ಅಂತ ಬಂದುಬಿಟ್ಟಿದೆ, ಬಟ್ ಇನ್ನೂ ಸಹಿ ಆಗಿಲ್ಲ. ಇದು 3ನೇ ದೇಶ ಆಗ್ಬೋದು. ಈ ಸದ್ಯಕ್ಕೆ 2 ನೆನ್ಪಿಟ್ಕೊಳ್ಳಿ, ಆಲ್ರೆಡಿ ಫಿಲಿಪೈನ್ಸ್ ಸೇಲ್ ಮಾಡಿಬಿಟ್ಟಿದ್ದೀವಿ. 2ನೇ ದೇಶ ಸಹಿ ಹಾಕಿರೋದು ವಿಯೆಟ್ನಾಂ ಅಂತ, 3ನೇದು ಇಂಡೋನೇಷ್ಯಾ ಆಗ್ಬೋದು. ಆಲ್ರೆಡಿ ಫೈನಲ್ ಅಂತ ಬಂದಿದೆ ಅದು ಕೂಡ. ಸೊ ಫಿಲಿಪೈನ್ಸ್ ಒಪ್ಪಂದ 2022ರಲ್ಲಿ ನಡೆದ $375 ಮಿಲಿಯನ್, ನೋಡಿ ಇದು ಹಿಂಗೆ ಕೇಳ್ಬೋದು, $375 ಮಿಲಿಯನ್ ಅಮೆರಿಕನ್ ಡಾಲರ್ ಮೊತ್ತದ ರಕ್ಷಣಾ ಒಪ್ಪಂದದ ಮೂಲಕ ಭಾರತದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಿದ ವಿಶ್ವದ ಮೊದಲ ವಿದೇಶಿ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಫಿಲಿಪೈನ್ಸ್ ಪಾತ್ರವಾಗಿತ್ತು. ಅವಾಗ ಪರ್ಚೇಸ್ ಮಾಡಿದರು. ಯಾವಾಗ? 2022ರಲ್ಲೇ ಪರ್ಚೇಸ್ ಆಗಿತ್ತು. ಈಗ ಮಾಡ್ತಾ ಇರೋದು ಯಾರು? ವಿಯೆಟ್ನಾಂ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಜಾಪ್ ಪಡೆ, ಏನೋ ಬಾಜ್ ಪಡೆ, ಏನು ಬಾಜ್ ಪಡೆ ಏನಕ್ಕೆ ಸಂಬಂಧಪಟ್ಟಿದೆ? ಇದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಮಾಡ್ತಾ ಇದ್ದಾರೆ, ಅಂದರೆ ವಿಶೇಷವಾದ ಹೊಸ ಪಡೆ ಇದು. ನೋಡಿ ಇದು ಭಾರತೀಯ ಭೂಸೇನೆ ಮಾಡ್ತಾ ಇರೋದು. ತನ್ನ ಮಾನವರಹಿತ ಯುದ್ಧ ಕಾರ್ಯಾಚರಣೆ, ಅಂದರೆ ಮಾನವ ಇರಬಾರ್ದಲ್ಲಿ ಬಟ್ ಯುದ್ಧ ಮಾಡಬೇಕು ಆ ಥರ ಸಾಮರ್ಥ್ಯವನ್ನು ಆಧುನೀಕರಿಸಲು ಮತ್ತು ತಾಂತ್ರಿಕವಾಗಿ ಬಲಪಡಿಸಲು ಬಾಜ್ ಪಡೆ ಎಂಬ ವಿಶೇಷ ಡ್ರೋನ್ ಪಡೆಗಳನ್ನು, ಡ್ರೋನ್ ಪಡೆ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್. ಬಾಜ್ ಪಡೆ ಏನು ಪಡೆ? ಡ್ರೋನ್ ಪಡೆ. ಡ್ರೋನ್ದೇ ಒಂದು ಬೆಟಾಲಿಯನ್ ಇರ್ತದೆ, ಡ್ರೋನ್ದೇ ಒಂದು ಪಡೆ ಇರ್ತದೆ. ಸೊ ನಾವು ಯುದ್ಧ ಮಾಡೋಕ್ಕೆ ಹೋಗಬೇಕಾಗಿಲ್ಲ, ಜಸ್ಟ್ ರಿಮೋಟ್ ಕಂಟ್ರೋಲ್ ಮಾಡಿಕೊಂಡು ಇದನ್ನು ಹಾಕೊಂಡು ಗ್ಲಾಸ್ ಹಾಕೊಂಡು ಅದ್ರಲ್ಲಿ ಕಾಣಿಸ್ತಾ ಇರ್ತದೆ, ಅದು ಕ್ಯಾಮ್ರಾ ಇಟ್ಟಿರ್ತಾರೆ, ಹೋಗ್ತಾ ಇರ್ತದೆ. ಸೊ ಎಲ್ಲಿಗೆ ಲಾಂಚ್ ಮಾಡಬೇಕು, ಎಲ್ಲಿ ಹೊಡಿಬೇಕು ಅದನ್ನೆಲ್ಲ ಸೊ ಮಾಡ್ಬೋದು ಅಲ್ವಾ. ಸೊ ಡ್ರೋನ್ ಪಡೆ ಇದೊಂದು, ಬಾಜ್ ಪಡೆ ಅಂದರೆ ಡ್ರೋನ್ ಪಡೆ. ಕಾರ್ಯಾಚರಣೆ ಜವಾಬ್ದಾರಿ ನೋಡಿ, ಬಾಜ್ ಬೆಟಾಲಿಯನ್ಸ್ ದಳವು ಪ್ರಮುಖವಾಗಿ ಸೇನೆಯ ಅತ್ಯಾಧುನಿಕ ಯುದ್ಧ ಡ್ರೋನ್ಗಳು ಮತ್ತು ರಿಮೋಟ್ ಚಾಲಿತ ವಿಮಾನಗಳು, UAVs ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತ. UAVs ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತ. ಸಂಪೂರ್ಣ ನಿರ್ವಹಣೆ ಹಾಗೂ ಕಾರ್ಯಾಚರಣೆ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಓಕೆ. ರಿಮೋಟ್ ಚಾಲಿತ ವಿಮಾನ, ಚಾಲಕನಿಲ್ಲದೆ ನೆಲದ ಮೇಲಿನಿಂದಲೇ ಕಂಪ್ಯೂಟರ್ ಅಥವಾ ರಿಮೋಟ್ ಮೂಲಕ ನಿಯಂತ್ರಿಸುವ ಸಣ್ಣ ಯುದ್ಧ ವಿಮಾನಗಳು ಅಂದರೆ ಡ್ರೋನ್ಗಳು ಅಂತ. ಈ ಪಡೆಯನ್ನು ಸೈನ್ಯದ ಪ್ರಸ್ತುತ ಡ್ರೋನ್ ಘಟಕಗಳನ್ನು ಪುನರ್ರಚಿಸಿ ವಿಶೇಷ ತಾಂತ್ರಿಕ ತರಬೇತಿ ಪಡೆದ ಪರಿಣಿತ ಸಿಬ್ಬಂದಿಗಳನ್ನು ರಚಿಸಲಾಗುತ್ತದೆ. ಸೊ ಗೊತ್ತಿರಲಿ, ಬಾಜ್ ಪಡೆಯನ್ನು ಡ್ರೋನ್ ಪಡೆ ಹೊಸದಾಗಿ ಮಾಡ್ತಾ ಇದ್ದಾರೆ, ಭೂಸೇನೆಯವರು ಮಾಡ್ತಾ ಇರೋದು. ನಿಮ್ಗೆ ಅದ್ರ ಜೊತೆಗೆ ಡ್ರೋನಿಗೆ ಸಂಬಂಧಪಟ್ಟಂಗೆ ತಿಳ್ಕೊಳ್ಳಿ. ಇಂಡಿಯಾದಲ್ಲಿ ಯಾವ ಯೋಜನೆ ಇದೆ ಡ್ರೋನ್ಗೆ ಸಂಬಂಧಪಟ್ಟಂತೆ ಅಂದರೆ ನೋಡಿ, ತಪಸ್, ಪ್ರಾಜೆಕ್ಟ್ ಚೀತಾ, MQ-9B ಪ್ರಿಡೇಟರ್ ಡ್ರೋನ್ಸ್ ಅಂತ, ಈ 3 ನೆನಪಿರಲಿ ನಿಮಗೆ. ನೋಡಿ ತಪಸ್ ಅನ್ನೋದೇನು? ತಪಸ್ BH-201 ಅಂತ ಕರೀತಾರೆ ಇದನ್ನ. DRDO ಅಭಿವೃದ್ಧಿಪಡಿಸುತ್ತಿರುವ ಮಧ್ಯಮ ಎತ್ತರದ ದೀರ್ಘಕಾಲೀನ ಡ್ರೋನ್ ಅಂತ ಕರೀತಾರೆ, ಮೇಲ್ ಅಂತ ಕರೀತಾರೆ ಇದನ್ನ. ಮಿಡ್ ಆಲ್ಟಿಟ್ಯೂಡ್ ಲಾಂಗ್ ರೇಂಜ್ ಅಂತ ಕರೀತಾರೆ ಇದನ್ನು ಡ್ರೋನ್. ಇದು ಏನಂದರೆ ತಪಸ್ಸು ಭಾರತದಲ್ಲೇ ಅಭಿವೃದ್ಧಿಪಡಿಸ್ತಾರೆ. ಯಾರು? DRDO ಅವರೇ ಮಾಡೋದು ಇದನ್ನೆಲ್ಲ. ಸೊ DRDO ಅವರು ಅಭಿವೃದ್ಧಿಪಡಿಸ್ತಿರೋ ಒಂದು ಡ್ರೋನ್ ಪ್ರಾಜೆಕ್ಟ್ ಯಾವುದು ಅಂದರೆ ತಪಸ್ ಅಂತ. ಓಕೆ. ಇನ್ನೊಂದು ಪ್ರಾಜೆಕ್ಟ್ ಚೀತಾ ಅಂತ ಒಂದು ಪ್ರಾಜೆಕ್ಟ್ ಇದೆ, ಭಾರತೀಯ ಸೇನೆಯಲ್ಲಿರುವ ನೋಡಿ, ಇಸ್ರೇಲ್ ಜಾಯಿಂಟ್ ವೆಂಚರ್ಲಿ ಇರೋದು ಇದು. ಇಸ್ರೇಲ್ ಮೂಲದ ಹೆರಾನ್, ನೆನ್ಪಿಟ್ಕೊಳ್ಳಿ, ಹೆರಾನ್ ಡ್ರೋನ್ ಯಾವ ದೇಶದ ಜೊತೆಲಿ ಮಾಡಿರೋದು? ಹೆರಾನ್, ಇದು ಇಸ್ರೇಲ್. ಡ್ರೋನ್ಗಳನ್ನು ಲೇಸರ್ ಮಾರ್ಗದರ್ಶಿ ಬಾಂಬ್ಗಳು ಮತ್ತು ಕ್ಷಿಪಣಿಗಳೊಂದಿಗೆ ಮೇಲ್ದರ್ಜೆಗೇರಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಪ್ರಾಜೆಕ್ಟ್ ಚೀತಾ ನಾವು ಇಸ್ರೇಲ್ ಜೊತೆ ಸೇರಿಕೊಂಡು ಹೆರಾನ್ ಡ್ರೋನ್ಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಹೆರಾನ್ ಡ್ರೋನ್ ಇದ್ರ ಟೆಕ್ನಾಲಜಿ, ಇಸ್ರೇಲ್ ಟೆಕ್ನಾಲಜಿ. ತಪಸ್ ಅನ್ನೋದು ನಮ್ಮಲ್ಲೇ ಮಾಡ್ತಾ ಇರೋದು. ಓಕೆನಾ. ನೆಕ್ಸ್ಟು MQ-9B, ಇದು ನೋಡಿ ಅಮೆರಿಕದಿಂದ ಖರೀದಿ ಮಾಡ್ತಾ ಇರೋದು. MQ-9B ಪ್ರಿಡೇಟರ್ ಡ್ರೋನ್ಗಳು ಅಂತ ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇದನ್ನು ಏನೋ ರೆಂಟ್ಗೆ ತೊಗೊಂಡು ಇದನ್ನು ಮಾಡ್ತಾ ಇದ್ದೀವಿ. ಓಕೆನಾ. ರೆಂಟು ಮತ್ತು ಲೀಸ್ಗೆ ತೊಗೊಂಡು ಇದನ್ನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ನಾವು. ಓಕೆನಾ. ಗುತ್ತಿಗೆಗೆ ತೊಗೊಂಡು ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದೀವಿ. ಪರ್ಚೇಸ್ ಮಾಡಿಲ್ಲ ಇನ್ನು ನಾವು ಅಮೇರಿಕಾದಿಂದ. ತುಂಬ ಪವರ್ಫುಲ್ ಡ್ರೋನ್ಗಳು, ಬಟ್ ಇರಾನ್ ಕೂಡ ಇದನ್ನು ಹೊಡೆದಾಕಿತ್ತು ಈ ಡ್ರೋನ್ನ. ಆದರೂ ಪವರ್ಫುಲ್ ಡ್ರೋನೇ ವರ್ಲ್ಡಲ್ಲಿ ಈಗ ಪ್ರೆಸೆಂಟ್ ಇರೋದ್ರಲ್ಲಿ. MQ-9B ಅಂತ ಪರ್ಚೇಸ್ ಮಾಡ್ತಾರೆ. ಅದನ್ನು ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದೆ. ಭಾರತವು ಅಮೆರಿಕದಿಂದ ಖರೀದಿಸಲು ಮುಂದಾಗಿರುವ ಅತ್ಯಾಧುನಿಕ ಶಸ್ತ್ರಸಜ್ಜಿತ ಡ್ರೋನ್ಗಳು. ಇನ್ನೂ ಪರ್ಚೇಸ್ ಆಗಿಲ್ಲ, ಸದ್ಯದಲ್ಲೇ ಪರ್ಚೇಸ್ ಆಗುತ್ತೆ. ಇದು MQ-9B ಅಂತ ಕರೀತಾರೆ, ಅಥವಾ ಪ್ರಿಡೇಟರ್ ಡ್ರೋನ್ ಅಂತ ಕರೀತಾರೆ. ಇದು ಯಾವ ದೇಶದಿಂದ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಗೊತ್ತಿರಲಿ, ಅಮೆರಿಕಾದಿಂದ. ಓಕೆ. ನೆಕ್ಸ್ಟ್ ಒನ್ ಆಪರೇಷನ್ ಅಮಿಸ್ಟಾಡ್ ಏನಕ್ಕೆ ಸಂಬಂಧಪಟ್ಟೈತಪ್ಪ? ನಿಮ್ಗೆ ಗೊತ್ತಿದೆ, ವೆನಿಜುವೆಲಾದಲ್ಲಿ ಇತ್ತೀಚೆಗೆ ಒಂದು ಭೂಕಂಪನ ಸಂಭವಿಸಿತ್ತು. ಭಯಂಕರ, ಎಷ್ಟು ಮೋರ್ ದೆನ್ 7 ಮ್ಯಾಗ್ನಿಟ್ಯೂಡ್, 7.2 ಟೈಮ್ಸ್ 7.5 ಮ್ಯಾಗ್ನಿಟ್ಯೂಡಲ್ಲಿ ರಿಕ್ಟರ್ ಸ್ಕೇಲಲ್ಲಿ ತೋರಿಸಿತ್ತು. ಅಷ್ಟು ದೊಡ್ಡ ಭೂಕಂಪ ಅಲ್ಲ, ಸುಮಾರು ಜನ ಸತ್ತೋಗ್ಬಿಟ್ರು, ಅದು ಗೊತ್ತಿದೆ ನಿಮಗೆ. ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳಿಗೆ ಭಾರತ ಸರ್ಕಾರವು ಆಪರೇಷನ್ ಅಮಿಸ್ಟಾಡ್ ಎಂಬ ವಿಶೇಷ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದೆ. ಅಂದರೆ ಇದು ಸ್ಪ್ಯಾನಿಷ್ ಭಾಷೆಯಲ್ಲಿ ಅಮಿಸ್ಟಾಡ್ ಅಂದರೆ ಸ್ನೇಹ ಅಂತ ಅರ್ಥ.
ಆಪರೇಷನ್ ಸ್ನೇಹ ಅನ್ನೋ ಅರ್ಥ, ಬಟ್ ಸ್ಪ್ಯಾನಿಷ್ ಭಾಷೆಯಲ್ಲಿ ಅದನ್ನು ಅಮಿಸ್ಟಾಡ್ ಅಂತ ಕರೀತಾರೆ. ಸೊ ನೋಡಿ, ನಾನು ಆಲ್ರೆಡಿ ನಿಮ್ಗೊಂದು ವೀಡಿಯೋ ಮಾಡಿದ್ದೀನಿ. ಯಾವಾಗ ವೆನಿಜುಲಾದಲ್ಲಿ ಅರ್ಥಕ್ವೇಕ್ ಆಯ್ತಲ್ವ, ದೊಡ್ಡ ಮಟ್ಟದ ನ್ಯೂಸ್ ಕೂಡ ಆಗಿತ್ತು. ಸೊ ಆಲ್ರೆಡಿ ಮೊನ್ನೆ ಎಕ್ಸಾಮಲ್ಲಿ ಕ್ವಶನ್ ಕೂಡ ಆಗಿದೆ, ಮತ್ತೇನೋ ಕ್ವಶನ್ ಆಗುತ್ತೆ. ಭೂಕಂಪದ ಅಲೆಗಳು ಅಂತ ಒಂದು ಆಲ್ರೆಡಿ ವೀಡಿಯೋ ಮಾಡಿ ಇಟ್ಟಿದ್ದೀನಿ. ಓಕೆ, ಅರ್ಥಕ್ವೇಕ್ ವೇವ್ಸ್ ಅಂತ ಮಾಡಿದ್ದೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ಲಾಸ್ಟ್ 2 ವೀಕ್ಸಲ್ಲಿ ಮಾಡಿದ್ದೀನಿ. ಇದ್ರ ಬಗ್ಗೆ ನೀವು ಇದು ವೀಡಿಯೋನ ನೋಡಿ, ವೀಡಿಯೋ ಮುಗಿದ್ಮೇಲೆ ಆ ವೀಡಿಯೋ ನೋಡಿ. ನಿಮಗೆ ಯಾರು ಈ ವೀಡಿಯೋ ನೋಡಿಲ್ವೋ ಅವ್ರು ನೋಡಿ. ಅದರಲ್ಲಿ ನಿಮಗೆ ಅರ್ಥಕ್ವೇಕ್ ಯಾವ ಥರ ಫಾರ್ಮ್ ಆಗುತ್ತೆ, ಅದಕ್ಕೆ ಏನೇನು ಕಾರಣ ಇದೆ, ಅರ್ಥಕ್ವೇಕ್ ವೇವ್ಸಲ್ಲಿ ಯಾವ ಟೈಪ್ ಇದೆ, ಬಾಡಿ ವೇವ್ಸು, ಸರ್ಫೇಸ್ ವೇವ್ಸು, ಅದರಲ್ಲಿ 2 ಟೈಪ್ಸು. ಓಕೆ, ಏನು ಪ್ರೈಮರಿ ವೇವ್ಸು, ಸೆಕೆಂಡ್ರಿ ವೇವ್ಸು, ರ್ಯಾಲಿ ವೇವ್ಸು, ಲವ್ ವೇವ್ಸ್ ಅಂತ ಒಟ್ಟು 4 ರೀತಿ ಇದೆಯಲ್ವಾ. ಅದು ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲೆಲ್ಲಿ ಚಲಿಸೋದನ್ನೆಲ್ಲ. ಈ ವಿಡಿಯೋನ, ಈ ಕರೆಂಟ್ ಅಫೇರ್ಸ್ ವೀಡಿಯೋ ಮುಗಿದ್ಮೇಲೆ ಇದನ್ನು ವಾಚ್ ಮಾಡಿ. ಅರ್ಥಕ್ವೇಕ್ ವೇವ್ಸ್ ಅಂತ ಈ ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮಗೆ ಸಿಗುತ್ತೆ. ಓಕೆ, ಸೊ ಆಲ್ರೆಡಿ ವೀಡಿಯೋ ಮಾಡಿದ್ದೆ ಇದಕ್ಕೆ. ಅಲ್ಲಿ ಭೂಕಂಪನ ಆದಾಗ ಅಲ್ಲಿ ಅವರೇ ನೆರವನ್ನು ಕೊಟ್ಟರಲ್ವ ಭಾರತ ಸರ್ಕಾರ ಹೋಗಿ, ಆ ಒಂದು ಆಪರೇಷನ್ಗೆ ಆಪರೇಷನ್ ಅಮಿಸ್ಟಾಡ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಅಷ್ಟೇ ಗೊತ್ತಿದ್ರೆ ಸಾಕು. ನೋಡಿ, ಸೇನಾ ನಿಯೋಜನೆ ಮತ್ತು ರವಾನೆ. ಭಾರತೀಯ ವಾಯುಪಡೆಯ C-17 ಗ್ಲೋಬ್ ಮಾಸ್ಟರ್. ಫ್ರೆಂಡ್ಸ್, ಇದು ಗೊತ್ತಿರಲಿ ನಿಮಗೆ, ಅಮೆರಿಕಾದಿಂದ ಪರ್ಚೇಸ್ ಮಾಡಿರೋ ಒಂದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇಲ್ಲಿ ಕಾಣ್ತಿದೆ ನೋಡಿ, ತುಂಬ ದೊಡ್ಡದು. ಇದರೊಳಗಡೆ ಟ್ಯಾಂಕ್ಗಳು, ಬೇಕಾದಷ್ಟು ಜನ ಸೈನಿಕರನ್ನೆಲ್ಲ ತುಂಬಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸ್ಬೋದು, ಗೂಡ್ಸನ್ನು ಕಳಿಸ್ಬೋದು, ಅಷ್ಟು ದೊಡ್ಡದಿದು. ಓಕೆ, ಆ್ಯಕ್ಚುಲಿ ಜಗತ್ತಿನ ಅತಿ ದೊಡ್ಡ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇದು. ನಾವು ಪರ್ಚೇಸ್ ಮಾಡಿದ್ದೀವಿ ಅಮೆರಿಕಾದಿಂದ ಇದನ್ನು. C-17 ಗ್ಲೋಬ್ ಮಾಸ್ಟರ್ ಅಂತ ಅದರ ಹೆಸರು. ಇದ್ರ ಮೂಲಕ ನೋಡಿ, ಪ್ರಮುಖ C-17 ಗ್ಲೋಬ್ ಮಾಸ್ಟರ್ ಸಾರಿಗೆ ವಿಮಾನಗಳ ಮೂಲಕ 41 ಸದಸ್ಯರ ರಕ್ಷಣಾ ತಂಡ ಭಾರತೀಯ ಸೇನೆಯ ತಾತ್ಕಾಲಿಕ ಕ್ಷೇತ್ರ ಆಸ್ಪತ್ರೆ ಮತ್ತು 35 ಟನ್ ಪರಿಹಾರ ಸಾಮಗ್ರಿಗಳನ್ನು ವೆನೆಜುವೆಲಾಗೆ ರವಾನಿಸಲಾಗಿದೆ. ನೋಡಿ, 35 ಟನ್ ತಗೊಂಡು ಅಷ್ಟು ಜನನು ಹೋಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅದರ ಹೆಸರೇ ಆಪರೇಷನ್ ಅಮಿಸ್ಟಾಡ್ ಅಂತ. ಈ ವಿಡಿಯೋ ನೋಡಿ, ನಿಮಗೆ ಭೂಕಂಪದ ಬಗ್ಗೆ ಡೀಟೇಲಾಗಿ ಗೊತ್ತಾಗುತ್ತೆ. ನೆಕ್ಸ್ಟು, ನಳಂದ ವಿಶ್ವವಿದ್ಯಾಲಯದ ಶಾಸ್ತ್ರಾರ್ಥ ಸಂಪ್ರದಾಯ ಪುನರುಜ್ಜೀವನ. ನಳಂದ ವಿಶ್ವವಿದ್ಯಾಲಯವು ತನ್ನ 3ನೇ ಘಟಿಕೋತ್ಸವದ ಅಂಗವಾಗಿ ಶಾಸ್ತ್ರಾರ್ಥ 2026 ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಮೂಲಕ ಪ್ರಾಚೀನ ಭಾರತೀಯ ಬೌದ್ಧಿಕ ಚರ್ಚಾ ಸಂಪ್ರದಾಯವಾದ ಶಾಸ್ತ್ರಾರ್ಥವನ್ನು ಮರು ಜಾರಿಗೊಳಿಸುತ್ತಿರುವ ಕ್ರಮವನ್ನು ಪ್ರಧಾನಮಂತ್ರಿಯವರು ಶ್ಲಾಘಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್. ನಳಂದ ಯೂನಿವರ್ಸಿಟಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಏನಪ್ಪ ಇದು ಸಂಪ್ರದಾಯ ವಿಶಿಷ್ಟಗಳು? ತಾತ್ವಿಕ ಮತ್ತು ಜ್ಞಾನ ಮೀಮಾಂಸೆ ಚರ್ಚೆ. ಶಾಸ್ತ್ರಾರ್ಥವು ಕೇವಲ ಸಾಂಪ್ರದಾಯಿಕ ವಿವಾದವಲ್ಲ, ಇದು ವೇದಗಳು. ನೋಡಿ ಇಲ್ಲಿ, ವೇದಗಳು, ದರ್ಶನಗಳು, ಅಂದರೆ ಷಡ್ದರ್ಶನ ಅಂತ ಬರುತ್ತಲ್ಲ, ಅದು ತತ್ವಶಾಸ್ತ್ರ ಬರುತ್ತೆ. ಓಕೆ, ನ್ಯಾಯದರ್ಶನ, ವೈಶೇಷಿಕ ದರ್ಶನ, ಉತ್ತರ ಮೀಮಾಂಸೆ, ಇದೆಲ್ಲ ಇದೆಯಲ್ಲ, ಅದು ಏನ್ಸೆಂಟ್ ಹಿಸ್ಟ್ರಿ ಓದುವಾಗ ಇದು ಓದಿರ್ತೀರ ನೀವು. ಮತ್ತು ಧರ್ಮಗ್ರಂಥಗಳ ಮೂಲಭೂತ ಸಿದ್ಧಾಂತಗಳ ಕುರಿತು ನಡೆಯುವ ಅತ್ಯಂತ ಗಂಭೀರ ಮತ್ತು ತಾರ್ಕಿಕ ಜ್ಞಾನ ಸಂವಾದವಾಗಿದೆ. ಇದನ್ನೇ ಈ ಥರ ಹೆಸರಿಂದ ಕರೆಯೋದು. ಪ್ರಾಚೀನ ಶಿಕ್ಷಣ ಪದ್ಧತಿ ಅಡಿಪಾಯ. ನಳಂದ ಮತ್ತು ವಿಕ್ರಮಶೀಲದಂತಹ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ನೋಡಿ, ನಳಂದ, ವಿಕ್ರಮಶೀಲ, ಓದಂತಪುರಿ, ಇವು 3 ವಿಶ್ವವಿದ್ಯಾಲಯಗಳು ಪ್ರಾಚೀನ ವಿಶ್ವವಿದ್ಯಾಲಯಗಳು ಬಿಹಾರದಲ್ಲಿ ಕಂಡುಬರ್ತವೆ. ನಳಂದ, ವಿಕ್ರಮಶೀಲ, ಓದಂತಪುರಿ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಇದು ಜ್ಞಾನದ ಅಧಿಕೃತತೆಯನ್ನು ಪರಿಶೀಲಿಸಲು, ವಿದ್ಯಾರ್ಥಿಗಳ ಗ್ರಹಿಕಾ ಸಾಮರ್ಥ್ಯವನ್ನು ಪರೀಕ್ಷಿಸಲು ಮತ್ತು ಸತ್ಯದ ಆಳವನ್ನು ಅನ್ವೇಷಿಸಲು ಬಳಸುತ್ತಿದ್ದ ಒಂದು ಅತ್ಯುನ್ನತ ಬೌದ್ಧಿಕ ವಿಧಾನವಾಗಿತ್ತು. ಶಾಸ್ತ್ರಾರ್ಥ ನೆನ್ಪಿಟ್ಕೊಳ್ಳಿ. ನಳಂದ ಯೂನಿವರ್ಸಿಟಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಆದಿವಸತಿ ವಿದ್ಯಾಲಯ ನೋಡಿ, ಪ್ರಾಚೀನ ಕಾಲದ ನೋಡಿ, ನಳಂದವನ್ನು ವಿಶ್ವದ ಮೊಟ್ಟ ಮೊದಲ ವಸತಿ ವಿಶ್ವವಿದ್ಯಾಲಯವನ್ನು ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಎಂದು ಗುರುತಿಸಲಾಗುತ್ತದೆ. ಜಗತ್ತಲ್ಲೇ ಫಸ್ಟು ಒಂದು ವಸತಿ ಕೊಟ್ಟು ವಿಶ್ವವಿದ್ಯಾಲಯ ಮಾಡಿದಂಥ ಒಂದು ರೆಸಿಡೆನ್ಷಿಯಲ್ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದಂಥದ್ದು. ಯಾರತ್ತ ಗೊತ್ತಿದೆ ನಿಮಗೆ? ಕುಮಾರಗುಪ್ತ ಮಾಡಿದ್ದು. ಸೊ ಇದನ್ನು ಗುಪ್ತ ಸಾಮ್ರಾಜ್ಯದ ಸಾಮ್ರಾಟ 1ನೇ ಕುಮಾರಗುಪ್ತನು ಕ್ರಿಸ್ತಶಕ 427ರಲ್ಲಿ, ಅಂದರೆ ಎಷ್ಟನೇ ಶತಮಾನ ಬರುತ್ತೆ? 5ನೇ ಶತಮಾನ ಬರುತ್ತೆ, 5th ಸೆಂಚುರಿ. ಕ್ರಿಸ್ತಶಕ 425ರಲ್ಲಿ ಬಿಹಾರದ ರಾಜ್ಗೀರ್ನಲ್ಲಿ ಪ್ರತಿಷ್ಠಾಪಿಸಿದನು. ಎಲ್ಲ ಬಿಹಾರನೇ ಇವು, ವಿಕ್ರಮಶೀಲ, ಓದಂತಪುರಿ ಮತ್ತು ನಳಂದ. ರಾಜ್ಗೀರ್ನಲ್ಲಿ ಪ್ರತಿಷ್ಠಾಪಿಸಿದನು. ವೈದಿಕ ಮತ್ತು ಬೌದ್ಧಿಕ ಕೇಂದ್ರ. ಸುಮಾರು 800 ವರ್ಷಗಳ ಸುದೀರ್ಘ ಅವಧಿಯವರೆಗೆ, ಅಂದರೆ 12ನೇ ಶತಮಾನದವರೆಗೆ ಇದು ಏಷ್ಯಾದ ಜ್ಞಾನ ಕೇಂದ್ರವಾಗಿ ಬೆಳಗಿತು. ಈ ಸುವರ್ಣ ಯುಗದಲ್ಲಿ ಇಲ್ಲಿ ಸುಮಾರು 2000 ವಿದ್ವತ್ಪೂರ್ಣ ಆಚಾರ್ಯರು, ನೋಡಿ ಅಲ್ಲಿ ಟೀಚರ್ಸೇ ವಿದ್ವಾಂಸರೇ 2000 ಜನ ಇದ್ದರು. 10,000 ವಿದ್ಯಾರ್ಥಿಗಳು ಅಲ್ಲಿ ಸಂಶೋಧನೆಯಲ್ಲಿ ನಿರತರಾಗಿದ್ದರು. ಬೇರೆ ಬೇರೆ ದೇಶದಿಂದೆಲ್ಲ ಬರ್ತಿದ್ರು ನೋಡಿ, ಚೈನಾ, ಕೊರಿಯಾ, ಜಪಾನ್, ಟಿಬೆಟ್, ಮಂಗೋಲಿಯಾ, ಶ್ರೀಲಂಕಾ, ಆಗ್ನೇಯ ಏಷ್ಯಾ ಎಲ್ಲ ದೇಶಗಳಿಂದನೂ ಬರ್ತಾಯಿದ್ರು. ಸುಪ್ರಸಿದ್ಧ ಚೈನೀ ಯಾತ್ರಿಕ ಮತ್ತು ವಿದ್ವಾಂಸ ಯುಹೆನ್ಸಾಂಗ್ ಇಲ್ಲಿನ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ಅತ್ಯಮೂಲ್ಯವಾದ ಐತಿಹಾಸಿಕ ಸಾಕ್ಷ್ಯಗಳನ್ನು ದಾಖಲಿಸಿದ್ದಾರೆ. ಅವರ ಬರಹಗಳಲ್ಲಿ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅವರು ನಳಂದಾದ ಅನೇಕ ಅಮೂಲ್ಯ ಗ್ರಂಥಗಳನ್ನು ಚೀನೀ ಭಾಷೆಗೆ ಅನುವಾದಿಸಿ ಅವುಗಳನ್ನು ತಮ್ಮೊಂದಿಗೆ ಕೊಂಡೊಯ್ಯುವ ಮೂಲಕ ಜಾಗತಿಕ ಜ್ಞಾನ ಪ್ರಸಾರಕ್ಕೆ ಪ್ರಮುಖ ಕೊಡುಗೆ ನೀಡಿದ್ದಾರೆ. ಯುಹೆನ್ಸಾಂಗ್ ಇನ್ನೊಂದು ವಿಷಯದಲ್ಲಿ ನ್ಯೂಸಲ್ಲಿದ್ದಾರೆ, ಅದು ಹೇಳ್ತೀನಿ ರೀ, ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ. ನಳಂದ ಪುನರುಜ್ಜೀವನ ಈ ಕಾನ್ಸೆಪ್ಟ್ ಯಾರು ಕೊಟ್ಟಿದ್ದು ನೋಡಿ, ಇವ್ರು ಕೊಟ್ಟಿದ್ದು ಕಲಾಂ ಅವರು. ಭಾರತ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಕಲಾಂರವರು 2006ರಲ್ಲಿ ಪ್ರಾಚೀನ ನಳಂದ ಜ್ಞಾನ ಪರಂಪರೆಯನ್ನು ಪುನಃ ಸ್ಥಾಪಿಸುವ ಐತಿಹಾಸಿಕ ಪ್ರಸ್ತಾವನೆಯನ್ನು ಮುಂದಿಟ್ಟರು. 2010ರಲ್ಲಿ ಭಾರತೀಯ ಸಂಸತ್ತು ನಳಂದ ವಿಶ್ವವಿದ್ಯಾಲಯ ಕಾಯ್ದೆ ಅನ್ನು ಅಂಗೀಕರಿಸಿತು. ಈ ಶಾಸನಬದ್ಧ ಚೌಕಟ್ಟಿನಡಿ ವಿಶ್ವಪ್ರಸಿದ್ಧ ನಳಂದ ವಿಶ್ವವಿದ್ಯಾಲಯವನ್ನು ಆಧುನಿಕ ಶೈಕ್ಷಣಿಕ ಮಾನದಂಡಗಳೊಂದಿಗೆ ಪುನಃ ಸ್ಥಾಪಿಸಿ ಪ್ರಾಚೀನ ಜ್ಞಾನ ಪರಂಪರೆಗೆ ಹೊಸ ಆಯಾಮವನ್ನು ನೀಡಲಾಯಿತು. ಅಂದರೆ ಏನೈತೆ, ಇವರು ಅಬ್ದುಲ್ ಕಲಾಂ ಅವರು 2006ರಲ್ಲಿ ಏನು
ಭಾರತ ರಾಷ್ಟ್ರಪತಿಗಳಾಗಿದ್ರಲ್ಲ ಆ ಟೈಮಲ್ಲಿ ಇವರು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದರು, ನಾವು ಯಾಕೆ ಅದನ್ನು ಅಷ್ಟು ಹಳೆಯ ಪ್ರಾಚೀನ ವಿಷಯದಲ್ಲಿ ಹಂಗೆ ಇತಿಹಾಸದಲ್ಲಿ ಮಾತ್ರ ಓದೋದು ಬೇಡ, ಮತ್ತೆ ಇದನ್ನು ಪುನರುಜ್ಜೀವನಗೊಳಿಸೋಣ, ಅಲ್ಲಿ ಯೂನಿವರ್ಸಿಟಿ ನಳಂದ ಯೂನಿವರ್ಸಿಟಿ ಅಂತ ಮಾಡೋಣ ಅಂತೇಳಿ ಯೋಜನೆಯನ್ನು ಕೊಟ್ಟಿರ್ತಾರೆ. ಸರ್ಕಾರ ಅದನ್ನು ಕೇಳಿ 2010ರಲ್ಲಿ ಒಂದು ಆ್ಯಕ್ಟ್ನ ತೊಗೊಂಬರುತ್ತೆ, ನಳಂದ ವಿಶ್ವವಿದ್ಯಾಲಯ ಕಾಯ್ದೆ ಅಂತ ತೊಗೊಂಬರುತ್ತೆ. ಅದರ ಅಂಡಲ್ಲಿ ಅದನ್ನು ಮತ್ತೆ ರಿಸ್ಟೋರ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ ಬಂದರು ಮತ್ತೆ ಯುಎನ್ ಸಾಂಗ್ ಅವರು. ಯುಎನ್ ಸಾಂಗ್ ಕುರಿತು ನೋಡಿ, ಇವ್ರದ್ದೊಂದು ಪುಸ್ತಕ ಇದೆ, ದಿ ಗ್ರೇಟ್ ಟ್ಯಾಂಗ್ ರೆಕಾರ್ಡ್ಸ್ ಆನ್ ದಿ ವೆಸ್ಟರ್ನ್ ರೀಜನ್ಸ್ ಅಂತ. ಇದನ್ನು ನಿಮಗೆ ಕ್ವಶನ್ ಕೇಳ್ಬೋದು, ಈ ಪುಸ್ತಕ ಯಾರು ಬರೆದಿದ್ದು ಅಂತಲೇ ಕೇಳ್ಬೋದು. ದ ಗ್ರೇಟ್ ಟ್ಯಾಂಗ್ ರೆಕಾರ್ಡ್ಸ್ ಆನ್ ದಿ ವೆಸ್ಟರ್ನ್ ರೀಜನ್ಸ್ ಅಂತ ಯುನೆಸ್ಕೋಗೆ ಜಂಟಿ ನಾಮನಿರ್ದೇಶನ ಮಾಡಿದ್ದಾರೆ. ಅದೇನಂತ ನೋಡಿ, ಭಾರತ ಮತ್ತು ಚೀನಾ ದೇಶಗಳು ಹ್ಯುಯೆನ್ ಸಾಂಗ್ ಅವರ ಐತಿಹಾಸಿಕ ಕೃತಿಯಾದ ದಿ ಗ್ರೇಟ್ ಟ್ಯಾಂಗ್ ರೆಕಾರ್ಡ್ಸ್ ಆನ್ ದಿ ವೆಸ್ಟರ್ನ್ ರೀಜನ್ಸ್ ಅನ್ನು ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ಪಟ್ಟಿಗೆ ಜಂಟಿಯಾಗಿ ನಾಮನಿರ್ದೇಶನ ಮಾಡಲು ಉನ್ನತ ಮಟ್ಟದ ರಾಜತಾಂತ್ರಿಕ ಮಾತುಕತೆ ನಡೆಯುತ್ತಿದೆ. ನೋಡಿ, ಮೆಮೊರಿ ಆಫ್ ದಿ ವರ್ಲ್ಡ್ ಅಂತ ಒಂದು ಯುನೆಸ್ಕೋ ಒಂದು ಲಿಸ್ಟ್ನ ಬಿಡುಗಡೆ ಮಾಡುತ್ತದೆ. ಒಂದು ಪ್ರಮುಖವಾಗಿರೋ ಕೃತಿಗಳನ್ನು ಈ ಮೆಮೊರಿ ಆಫ್ ದ ವರ್ಲ್ಡ್ ಇಡೀ ಜಗತ್ತಿಗೆ ಇದು ನೆನಪಿಟ್ಕೊಳ್ಳೇಬೇಕು ಅಂತ ಒಂದು ಪಟ್ಟಿ ಮಾಡಿದ್ದಾರೆ. ಅಂಥವನ್ನ ರೀಸೆಂಟಾಗಿ ನಿಮಗೆ ಕೇಳಿರ್ಬೋದು, ತುಳಸಿದಾಸರ ರಾಮಚರಿತ ಮಾನಸವನ್ನು ಕೂಡ ಇದಕ್ಕೆ ಸೇರಿಸಿದ್ರು. ರಾಮಚರಿತ ಮಾನಸ ತುಳಸಿದಾಸರು ಬರೆದಿರೋದಲ್ವಾ. ಸೊ ಇದನ್ನು ಕೂಡ ಮೆಮೊರಿ ಆಫ್ ದಿ ವರ್ಲ್ಡ್ ಅಂತ ರೀಸೆಂಟಾಗಿ ಸೇರಿಸಿದ್ರು. ಈಗ ಚೈನಾ ಮತ್ತು ಅಮೆರಿಕ ಎರಡೂ ದೇಶಗಳು ರೆಕಮೆಂಡ್ ಮಾಡ್ತಿದ್ದಾವೆ ಈ ಹ್ಯುಯೆನ್ ಸಾಂಗ್ ಬರೆದಿರುವಂಥ ಈ ಪುಸ್ತಕವನ್ನು ಇಲ್ಲಿಗೆ ಮೆಮೊರಿ ಆಫ್ ದಿ ವರ್ಲ್ಡ್ಗೆ ಲಿಸ್ಟ್ಗೆ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಹ್ಯುಯೆನ್ ಸಾಂಗ್ ಯಾರು, ಭಾರತಕ್ಕೆ ಬಂದಿದ್ದಂಥ ಚೀನಿ ಯಾತ್ರಿಕರು. ಭಾರತದಲ್ಲಿ ಇದರಲ್ಲಿ ನಳಂದ ವಿಶ್ವವಿದ್ಯಾಲಯದ ಬೌದ್ಧಿಸಮ್ ಬಗ್ಗೆ ತುಂಬ ಅಧ್ಯಯನ ಮಾಡಿ ಆ ಬೌದ್ಧ ಕೃತಿಗಳನ್ನು ಚೈನೀ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಬೌದ್ಧ ಧರ್ಮವನ್ನು ಚೈನಾದಲ್ಲಿ ಪ್ರಸಾರ ಮಾಡಿದಂಥ ಒಬ್ಬ ವ್ಯಕ್ತಿ. ಈ ಎರಡೂ ದೇಶಕ್ಕೆ ಕನೆಕ್ಷನ್ ಇದೆಯಲ್ವಾ, ಅದಕ್ಕೆ ಅವ್ರು ಬರೆದಿರೋ ಪುಸ್ತಕ, ಅದರಲ್ಲಿ ಭಾರತದ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ. ಸೊ ಅದಕ್ಕೆ ಎರಡೂ ದೇಶಗಳು ರೆಕಮೆಂಡ್ ಮಾಡಿದ್ದಾವೆ ಅದನ್ನು ಸೆಲೆಕ್ಟ್ ಮಾಡಿ ಅಂತ. ಭಾರತವು ತನ್ನ ಐತಿಹಾಸಿಕ ಬಾಂಧವ್ಯವನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಪರಂಪರೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರತಿಷ್ಠಾಪಿಸಲು ಇತರ ರಾಷ್ಟ್ರಗಳಿಂದ ಜಂಟಿ ನಾಮನಿರ್ದೇಶನ ಕೈಗೊಂಡಿದೆ. ಓಕೆ ನೋಡಿ, ಈ ಕೃತಿ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ. ಈ ಕೃತಿಯು 7ನೇ ಶತಮಾನದಲ್ಲಿ ಭಾರತಕ್ಕೆ ಆಗಮಿಸಿದ್ದ, ವೆರಿ ಇಂಪಾರ್ಟೆಂಟ್, 7ನೇ ಶತಮಾನದಲ್ಲಿ ಬಂದಿದ್ರು ಹ್ಯುಯೆನ್ ಸಾಂಗ್ ಅವರು. ಚೀನಿ ಬೌದ್ಧ ಭಿಕ್ಷು ಮತ್ತು ವಿದ್ವಾಂಸ ಹ್ಯುಯೆನ್ ಸಾಂಗ್ ಅವರ ಐತಿಹಾಸಿಕ ಯಾತ್ರಾ ವೃತ್ತಾಂತವಾಗಿದೆ. ಓಕೆನಾ, ಅವ್ರು ಬಂದಿದ್ದು, ಏನು ಮಾಡಿದ್ರು, ಏನೇನು ಓದ್ಕೊಂಡ್ರು, ಏನೇನು ಕಲಿತರು, ಅದನ್ನು ತೊಗೊಂಡೋಗಿ ಹೇಳಿದ್ದು, ಇದೆಲ್ಲ ಇನ್ಫಾರ್ಮೇಷನ್ ಇರ್ತದೆ. ಒಂಥರ ಆಟೋಬಯೋಗ್ರಫಿ ಥರ ಅಲ್ಲಿಂದ ಬಂದು ಹೋಗೋವರೆಗೂ. ಹ್ಯುಯೆನ್ ಸಾಂಗ್ ಅವ್ರ ಕುರಿತು ನೋಡಿ, ರಾಜ ಹರ್ಷವರ್ಧನ ಆಳ್ವಿಕೆಯ ಕಾಲದಲ್ಲಿ, ವೆರಿ ಇಂಪಾರ್ಟೆಂಟ್, ಯಾವಾಗ ಬಂದಿದ್ರು ಹರ್ಷವರ್ಧನ ಆಳ್ವಿಕೆಯ ಕಾಲದಲ್ಲಿ ಹ್ಯುಯೆನ್ ಸಾಂಗ್ ಭಾರತಕ್ಕೆ ಭೇಟಿ ನೀಡಿದ್ದನು. ಚೀನಾ ದೇಶಕ್ಕೆ ಹಿಂದಿರುಗಿದ ನಂತರ ಹ್ಯುಯೆನ್ ಸಾಂಗ್ CUK, ವೆರಿ ಇಂಪಾರ್ಟೆಂಟ್, CUK ರೆಕಾರ್ಡ್ಸ್ ಆಫ್ ದಿ ವೆಸ್ಟರ್ನ್ ರೀಜನ್ ಅಂತ. CUK ಅಂತಂದರೆ ಇದೇ ಮೀನಿಂಗು. ನಾವು ಜನರಲಿ ಪುಸ್ತಕದಲ್ಲಿ ಓದುವಾಗ ಇಷ್ಟನ್ನು CUK ಅಂತ ಓದ್ತೀವಿ. ಸೊ ರೆಕಾರ್ಡ್ಸ್ ಆಫ್ ದಿ ವೆಸ್ಟರ್ನ್ ರೀಜನ್ಸ್ ಅಂತ ಕರೀತಾರೆ ಅದನ್ನು, ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದನು. ಹ್ಯುಯೆನ್ ಸಾಂಗ್ ನಳಂದ ವಿಶ್ವವಿದ್ಯಾಲಯದಲ್ಲಿ ಸುಮಾರು 5 ವರ್ಷಗಳ ಕಾಲ ವ್ಯಾಸಂಗ ಮಾಡಿದನು. ಚೀನಾ ದೇಶದಲ್ಲಿ ಮಹಾಯಾನ ಬೌದ್ಧ ಧರ್ಮ, ವೆರಿ ಇಂಪಾರ್ಟೆಂಟ್, ಮಹಾಯಾನ ಬೌದ್ಧ ಧರ್ಮವನ್ನು ಹರಡುವಲ್ಲಿ ಹ್ಯುಯೆನ್ ಸಾಂಗ್ ಪ್ರಮುಖ ಪಾತ್ರ ವಹಿಸಿದನು. ನಿಮಗೆ ಹೀನಯಾನ, ಮಹಾಯಾನ ಇವೆರಡರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಹೀನಯಾನ ಬುದ್ಧ ಒಬ್ಬ ಮನುಷ್ಯ, ಅವನು ದೇವರಲ್ಲ ಅಂತ ಬುದ್ಧನ ಮೂಲ ಆಚರಣೆಗಳನ್ನ ಪ್ರತಿಪಾದಿಸಿದವರು. ಆದರೆ ಮಹಾಯಾನ ಏನು ಮಾಡ್ತು, ಬುದ್ಧ ಮನುಷ್ಯ ಅಲ್ಲ, ಅವನೊಬ್ಬ ದೇವರು, ನಮ್ಮ ಉದ್ಧಾರಕ್ಕಾಗಿ ಭೂಮಿ ಮೇಲೆ ಬಂದಿದ್ದ, ಅವನು ಮನುಷ್ಯ ಅಲ್ಲ. ಸೊ ನಾವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಬುದ್ಧನೇ ನಮಗೆ ಆಶೀರ್ವಾದ ಮಾಡಿ ಬುದ್ಧತ್ವವನ್ನು ಕೊಡಿಸ್ತಾನೆ ಅಂತ ಇವ್ರು ನಂಬ್ತಾರೆ. ಬುದ್ಧನನ್ನು ವಿಗ್ರಹಾರಾಧನೆ ಮಾಡ್ತಾರೆ. ಬಟ್ ಇವರು ಬುದ್ಧನ ವಿಗ್ರಹಾರಾಧನೆ ಮಾಡಲ್ಲ, ಯಾಕಂದರೆ ಬುದ್ಧ ದೇವರಲ್ಲ, ಅವನೊಬ್ಬ ಮನುಷ್ಯ. ನಾವು ಬುದ್ಧ ಬಂದು ನಮಗೆ ಸಪೋರ್ಟ್ ಮಾಡಲ್ಲ, ನಾವೇ ಅವನ ವಿಚಾರಗಳೇನಿದೆ ಅಂತ ತಿಳ್ಕೊಂಡು ನಾವೇ ಸಕ್ಸಸ್ನ ಪಡ್ಕೋಬೇಕು ಅಂತ ಮೂಲ ಆಚರಣೆಗಳು ಹೇಳ್ತವೆ. ಇದು ಹೀನಯಾನ. ಇದು ಮಹಾಯಾನ. ಆಲ್ಮೋಸ್ಟ್ ಇದು ನೋಡಿ ಹಿಂದೂ ಸಂಪ್ರದಾಯವನ್ನು ಅಳವಡಿಸ್ಕೊಂಡಂಥದ್ದು ಮಹಾಯಾನ ಪಂಥ. ಹಿಂದೂನ ಆಲ್ಮೋಸ್ಟ್ ಅದರ ಅವತಾರಗಳ ಕಲ್ಪನೆ, ದೇವರು, ಇದನ್ನೆಲ್ಲ ಈ ಮಹಾಯಾನ ಪಂಥದವರು ಅಳವಡಿಸ್ಕೋತಾರೆ. ಸಂಸ್ಕೃತನೇ ಬಳಸೋಕ್ಕೆ ಶುರು ಮಾಡ್ತಾರೆ ಹೋಗ್ತಾ. ಇವರು ಪಾಲಿ ಪ್ರಾಕೃತ ಬಳಸ್ತಾ ಇದ್ರಲ್ಲ, ಇವ್ರು ಮೂಲ ಆಚರಣೆಗಳು ಆ ಥರ ಯೂಸ್ ಮಾಡ್ತಾರೆ. ನಿಮಗೆ ಡಿಫ್ರೆನ್ಸ್ ಇದು ಏನ್ಷಿಯಂಟ್ ಹಿಸ್ಟ್ರಿ ಓದುವಾಗ ಓದಿರ್ತೀರ. ಓಕೆ, ನೆಕ್ಸ್ಟ್ ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಗೊತ್ತಿದೆ ನಿಮಗೆ. ಜೂನ್ 5 ಗೊತ್ತಿದೆ ಅಲ್ವಾ. ಜೂನ್ 5ನೇ ತಾರೀಕಿನ ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕೆ ಅವತ್ತೇ ಸೆಲೆಕ್ಟ್ ಮಾಡಿದ್ವಿ ನೋಡಿ, ವೆರಿ ಫೇಮಸ್ಸು ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ನಡೆಯುತ್ತೆ. ಸ್ಟಾಕ್ಹೋಮ್ ಸಮ್ಮೇಳನ ಅಂತ ನಡೆಯುತ್ತೆ. ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಯಾವಾಗಪ್ಪ ನಡೀತು? 1977 ಸ್ಟಾಕ್ಹೋಮ್ನಲ್ಲಿ ನಡೀತು. ಅದಕ್ಕೆ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ಕರೀತಾರೆ. ಈ ಸ್ಟಾಕ್ಹೋಮ್ ಕಾನ್ಫರೆನ್ಸು ಪ್ರಾರಂಭ ಆದಂಥ ದಿನವೇ ಯಾವುದಪ್ಪ? ಜೂನ್ 5ನೇ ತಾರೀಕು. ಅದಕ್ಕೆ ಈ ದಿನವನ್ನು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡಿದ್ದಾರೆ. ಸೊ ಇಲ್ಲಿ ಏನು ಕರೆ ಕೊಡ್ತಾರೆ ಸ್ಟಾಕ್ಹೋಮ್ ಕಾನ್ಫರೆನ್ಸಲ್ಲಿ? ನಾವು ಜಗತ್ತಿನಾದ್ಯಂತ ವನ್ಯಜೀವಿಗಳನ್ನ, ವೈಲ್ಡ್ ಲೈಫನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ವನ್ಯಜೀವಿಗಳನ್ನ, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತೆ. ಅಲ್ಲಿಂದ ಭಾರತಕ್ಕೆ ಬಂದಿದ ತಕ್ಷಣ ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು? ವನ್ಯಜೀವಿ ಸಂರಕ್ಷಣಾ ಕಾಯ್ದೆನ ಜಾರಿಗೆ ತರ್ತಾರೆ. WPA ಅಂತ ಕರಿತೀವಲ್ಲ ಅದನ್ನ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಅದೇ ವರ್ಷ ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರುತ್ತೆ. ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರೋ ಕಾರಣ ಏನು? ಸ್ಟಾಕ್ಹೋಮ್ ಕಾನ್ಫರೆನ್ಸ್. ಅದು ಪ್ರಾರಂಭ ಆದಂಥ ದಿನ ಜೂನ್ 5, ಅದನ್ನು ವಿಶ್ವ ಪರಿಸರ ದಿನ ಅಂತ ಪ್ರತಿ ವರ್ಷ ಜೂನ್ 5ನೇ ತಾರೀಕು ಆಚರಣೆ ಮಾಡಲಾಗುತ್ತೆ.
ಈ ವರ್ಷದ ಧ್ಯೇಯವಾಕ್ಯ ಏನಪ್ಪ ನೋಡಿ, ಇಲ್ಲಿ ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಅಂತ. ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ. ಆತಿಥ್ಯ ರಾಷ್ಟ್ರ ಯಾರು ಇದನ್ನು ಹೋಸ್ಟ್ ಮಾಡಿದ್ರು ನೋಡಿ, ಅಜರ್ಬೈಜಾನ್ನ ಬಾಕು ಒಂದು ಕ್ಯಾಪಿಟಲ್ಲು, ಅಜರ್ಬೈಜಾನ್ ಅನ್ನೋ ದೇಶ, ಸೆಂಟ್ರಲ್ ಏಷ್ಯಾದಲ್ಲಿ ಬರುತ್ತೆ. ಅಧಿಕೃತ ಅಭಿಯಾನ ನೌ ಫಾರ್ ಕ್ಲೈಮೇಟ್ ಅಂದರೆ ಈಗ ನಾವು ವಾಯುಗುಣಕ್ಕೆ ಸಂಬಂಧಪಟ್ಟಂಗೆ ಇರಬೇಕು, ಅದನ್ನು ರಿವರ್ಸ್ ಮಾಡಬೇಕು ಅಂತ. ವಾಯುಗುಣ ಬದಲಾವಣೆ ಆಗ್ತಿದೆಯಲ್ಲ, ಅದನ್ನು ರಿವರ್ಸ್ ಮಾಡಬೇಕು ಅನ್ನೋ ಅರ್ಥ. ಓಕೆ, ಅಷ್ಟೇ, ಇದು ನೆನಪಿಟ್ಕೊಳ್ಳಿ. ಜೂನ್ 5ನೇ ತಾರೀಕು. ನೆಕ್ಸ್ಟ್ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 5 ಏನಂತ ನಿಮ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ಜಿಯೋಗ್ರಫಿನಲ್ಲಿ ಓದಿರ್ತೀರಲ್ವ. ಜೂನ್ 5ನೇ ತಾರೀಕು ಏನಪ್ಪ, ಸೊ ಭೂಮಿನಲ್ಲಿ ನೋಡಿ, ಭೂಮಿ ಇದೆ, ಇದು ಸಮಭಾಜಕ ವೃತ್ತ, ಈಕ್ವೇಟರ್ ಅಂತ ಕರಿತೀವಿ. ಇದು ಮತ್ತು ಇದು 23.5 ಡಿಗ್ರಿ ಕೇಳಿರ್ತೀರ ಇದನ್ನು. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕನ್, ಇದು ಸೌತು, ಇದು ನಾರ್ತು. 23 ಡಿಗ್ರಿ ಉತ್ತರ ಅಕ್ಷಾಂಶ, 23 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಎರಡರ ನಡುವೆ ಇರೋದೇನಪ್ಪ ಉಷ್ಣವಲಯ ಅಂತ ಕರಿತೀವಿ, ಟ್ರಾಪಿಕಲ್ ಝೋನ್ ಅಂತ. ಈ ಸೂರ್ಯ ಇದಾನಲ್ಲ, ಇವನು ಸಾಮಾನ್ಯ ಇದಾನಲ್ಲ, ಈ ಸೂರ್ಯ ಓಡಾಡ್ತಿರ್ತಾನೆ ಆ ಕಡೆಯಿಂದ ಈ ಕಡೆಗೆ. ನೋಡಿ ಇಲ್ಲಿ 23.5 ಡಿಗ್ರಿ ಮೇಲೆ ಉತ್ತರ ಅಕ್ಷಾಂಶದ ಮೇಲೆ ಸೂರ್ಯ ಯಾವ ದಿನಪ್ಪ ಬರ್ತಾನೆ, ಅದೇ ಜೂನ್ 21. ನೆನ್ಪಿಟ್ಕೊಳ್ಳಿ, ಜೂನ್ 21 ಏನಕ್ಕೆ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ. ಎಕ್ಸಾಕ್ಟಾಗಿ ಸೂರ್ಯ ಅವತ್ತು ಎಲ್ಲಿ ಇರ್ತಾನೆ, 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಮೇಲೆ ಇರ್ತಾನೆ. ಏನಂತ ಕರಿತೀವಿ ನಾವು ಇದನ್ನು, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಕನ್ನಡದಲ್ಲಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಇದ್ರ ಮೇಲೆ ಇರ್ತಾನೆ ಎಕ್ಸಾಕ್ಟಾಗಿ, ಅದಕ್ಕೋಸ್ಕರ ಆ ಡೇನ ನಾವು ಸೆಲೆಕ್ಟ್ ಮಾಡಿರೋದು. ಮುಖ್ಯ ಕಾರ್ಯಕ್ರಮ ಎಲ್ಲಿ ನಡೀತಪ್ಪ, ಕೋಲ್ಕತ್ತಾದ ರೆಡ್ ರೋಡಲ್ಲಿ ನಡೀತು. ಸೊ ಕಲರ್ ಚೇಂಜ್ ಮಾಡಿಬಿಡೋಣ. ಸೊ ರೆಡ್ ರೋಡಲ್ಲಿ ನಡೆದಿದೆ. ಓಕೆ, ಧ್ಯೇಯವಾಕ್ಯ ನೋಡಿ, ವೆರಿ ಇಂಪಾರ್ಟೆಂಟ್ ಧ್ಯೇಯವಾಕ್ಯ, ಆರೋಗ್ಯಕ್ಕಾಗಿ ಮುಪ್ಪಿಗಾಗಿ ಯೋಗ ಅಂತ. ಆರೋಗ್ಯಕ್ಕಾಗಿ ಮುಪ್ಪಿಗಾಗಿ ಯೋಗ ಅಂತ ಕರೀತಾರೆ, ಅಂದರೆ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಅನ್ನೋ ಧ್ಯೇಯವಾಕ್ಯದಡಿ ಆಚರಿಸಿದ್ದಾರೆ. ಇದು ಎಷ್ಟಪ್ಪ, ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಗಿದೆ, 12ನೇದಿದು. ಓಕೆ, ಅದಿರಲಿ. ಆಚರಣೆ ಹಿನ್ನೆಲೆ ಜೂನ್ 21ರಂದು ಯೋಗ ದಿನವಾಗಿದ್ದು ಆಯ್ಕೆ ಮಾಡಲು ಕಾರಣ ಇದೇ ಹೇಳಿದ್ನಲ್ಲ ನೋಡಿ, ಇಲ್ಲೇ ಇದೆ ಆಲ್ರೆಡಿ. ಜೂನ್ 21 ಸಂಕ್ರಾಂತಿ ಅಂದರೆ ಕರ್ಕಾಟಕ ಸಂಕ್ರಾಂತಿ ದಿನವಾಗಿದ್ದು, ಈ ದಿನದಂದು ಉತ್ತರಾರ್ಧಗೋಳದಲ್ಲಿ ಹಗಲು ದೀರ್ಘಾವಧಿಯಾಗಿರುತ್ತದೆ. ಉತ್ತರಾರ್ಧಗೋಳದಲ್ಲಿ ಹಗಲು ಹೆಚ್ಚಾದ ಈ ದಿನವನ್ನು ಯೋಗ ದಿನವನ್ನಾಗಿ ಆಚರಿಸಲಾಗಿರುತ್ತದೆ. ಯಾಕೆಂದರೆ ಸೂರ್ಯಾವತಿ ಎಕ್ಸಾಕ್ಟಾಗಿ ಭಾರತ ಮಧ್ಯಭಾಗದಲ್ಲಿ ಇರ್ತಾನೆ. ಹಿನ್ನೆಲೆ ನೋಡಿದ್ರೆ 2014 ಸೆಪ್ಟೆಂಬರ್ನಲ್ಲಿ ಪ್ರಧಾನಿ ಮೋದಿಯವರು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡೋ ಸಂದರ್ಭದಲ್ಲಿ ಯೋಗ ದಿನ ಆಚರಣೆಯನ್ನು ಪ್ರತಿಪಾದಿಸಿದರು. ಓಕೆ, ಈ ಹಿನ್ನೆಲೆ 2014 ಡಿಸೆಂಬರ್ 11ರಂದು ವಿಶ್ವಸಂಸ್ಥೆಯು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲು ನಿರ್ಣಯ ಕೈಗೊಂಡಿತು. 2015ರಿಂದ ಪ್ರತಿ ವರ್ಷ, ಅಂದರೆ 2015ರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಇದು ಎಷ್ಟನೇದು, 12ನೇದು ಆಚರಣೆ ಮಾಡಿರೋದು. ಓಕೆ, ನೆಕ್ಸ್ಟ್ ಭಾರತದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಫಸ್ಟ್ ಟೈಮ್ ನಡೆದಿರೋದು ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಇಂಡಿಯಾ ಲಾಂಚ್ ಫಸ್ಟ್ ಎವರ್ ವರ್ಲ್ಡ್ ಯೋಗಾಸನ ಚಾಂಪಿಯನ್ಶಿಪ್. ಇದು ಭಾರತದಲ್ಲಿ ಯೋಗಾಸನ ನೋಡಿ, ಯೋಗಾಸನ ಫೆಡರೇಷನ್ ಅಂತಿದೆ, ಅವರು ಆರ್ಗನೈಸ್ ಮಾಡೋದು. ಚಾಂಪಿಯನ್ಶಿಪ್ ಉದ್ಘಾಟನೆ ಮೋದಿಯವರು 2026 ಜೂನ್ 4ರಂದು ಚೊಚ್ಚಲ ವಿಶ್ವ ನೋಡಿ, ಫಸ್ಟೇ ಮಾಡಿರೋದು, ಅದಕ್ಕೋಸ್ಕರ ಇಂಪಾರ್ಟೆಂಟ್. ಜೂನ್ 4ರಂದು ಭಾರತದ ಚೊಚ್ಚಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026 ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಓಕೆ, ಚಾಂಪಿಯನ್ಶಿಪ್ ನಡೆಯುವ ಸ್ಥಳ ವೆರಿ ಇಂಪಾರ್ಟೆಂಟ್. ಯೂಸಲಿ ಅದು ಇಂಥವನ್ನೆಲ್ಲ ಗುಜರಾತಲ್ಲೇ ಮಾಡ್ತಾರೆ. ಅಹಮದಾಬಾದ್ನ ಲೇಕ್ ಅರೇನಾದಲ್ಲಿ 2026 ಜೂನ್ 4ರಿಂದ 8ರವರೆಗೆ ಆಯೋಜನೆ. ವೆರಿ ಇಂಪಾರ್ಟೆಂಟ್. ಅಹಮದಾಬಾದ್ನಲ್ಲಿ ಲೇಕ್ ಅರೇನಾದಲ್ಲಿ ನಡೆದಿರೋದು. ಸಂಘಟನಾ ಸಂಸ್ಥೆ ಯೋಗಾಸನ ಭಾರತ ಫೆಡರೇಷನ್, ವಿಶ್ವ ಯೋಗಾಸನದವರು ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಆಯೋಜಿಸಿದ್ದಾರೆ. ಓಕೆ, ಮಸ್ಕಟ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಕೂತಿದೆ, ಒಂದು ಸಿಂಹ ಕೂತಿದೆ ನೋಡಿ, ಕೈ ಮುಕ್ಕೊಂಡು. ಮಸ್ಕಟ್ ಏನಿದು ಲೋಗೋ? 2026 ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನ ಅಧಿಕೃತ ಮಾಸ್ಕಟ್ ಏನು, ವೀರ್ ದಿ ಸಿಂಹ ಅಂತ. ವೀರ್ ದಿ ಸಿಂಹ ನೋಡಿ, ಇಲ್ಲಿ ಮನುಷ್ಯನ ಥರ ಬಾಡಿ, ತಲೆ ಮಾತ್ರ ಸಿಂಹದ್ದು. ಸೊ ಅದಕ್ಕೆ ವೀರ್ ದಿ ಸಿಂಹ ಅಂತ. ಉದ್ದೇಶ ಯೋಗಾಸನವನ್ನು ಸ್ಪರ್ಧಾತ್ಮಕ ವಿಭಾಗವಾಗಿ ಉತ್ತೇಜಿಸಲು ಮತ್ತು ಜಾಗತಿಕವಾಗಿ ಯೋಗ ಮತ್ತು ಸ್ವಾಸ್ಥ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು. ಭಾಗವಹಿಸಿದ ರಾಷ್ಟ್ರಗಳು ಎಷ್ಟಪ್ಪ, 71 ಭಾಗವಹಿಸಿದ ದೇಶಗಳಾಗಿದೆ. 79 ದೇಶ ಭಾಗವಹಿಸಿದ್ವು. 522 ಜನ ಅದರಲ್ಲಿ ಸ್ಪೋರ್ಟ್ಸ್ಮನ್ಸ್ ಇದ್ದರು. ಚಿನ್ನ ನೋಡಿ, ಇಲ್ಲಿ ಹೈಯೆಸ್ಟ್ ಚಿನ್ನ ಗೆದ್ದಿದ್ದು ಭಾರತ, 102 ಚಿನ್ನ ಗೆದ್ದಿರೋದು ಭಾರತ. ಜಪಾನ್ ಚಿನ್ನ ಗೆದ್ದಿರೋದು ಬರೀ 3 ನೋಡಿ, ಭಾರತ 102 ಚಿನ್ನ ಗೆದ್ದಿದೆ. ಇನ್ನು ಮಿಕ್ದವೆಲ್ಲ ಬಿಡಿ, ತುಂಬ ಕಡಿಮೆ. ಒಟ್ಟು ಚಿನ್ನ ತಗೊಂಡ್ರು ಭಾರತ 114 ಬರುತ್ತೆ, ಹೈಯೆಸ್ಟ್ ಬರೋದು ಇದರಲ್ಲೇ. ಓಕೆ, ಈಗ ಯೋಗ ಭಾರತದಲ್ಲೇ ಉಟ್ಕೊಂಡಿರೋದ್ರಿಂದ. ನೆಕ್ಸ್ಟ್ ಒನ್, ಸಂವಿಧಾನದ ಮೊದಲ ತಿದ್ದುಪಡಿಗೆ 75 ವರ್ಷ. ಫ್ರೆಂಡ್ಸ್, ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ನಿಮ್ಗೆ ಗೊತ್ತಲ್ವ? 1950 ಜನವರಿ 26. ಇದು ಡೇಟ್ ನಿಮ್ಗೆ ಗೊತ್ತಿದೆ. ಇದು ಸಂವಿಧಾನ ಕಮೆನ್ಸ್ಮೆಂಟ್ ಡೇಟ್ ಅಂತ ಕರೀತಾರೆ. ಸಂವಿಧಾನ ಅಂಗೀಕಾರ ಆಗಿದ್ದು ಯಾವಾಗ? 1949 ನವೆಂಬರ್ 26ಕ್ಕೆ ಇದು ಅಂಗೀಕಾರ ಆಗಿದ್ದು. ಅಡಾಪ್ಟೇಷನ್ ಅಂತ ಕರೀತಾರೆ ಇದನ್ನು. ಬಟ್ ಕಮೆನ್ಸ್ಮೆಂಟ್ ಡೇಟ್ ಯಾವುದು? ಇದು
1950 ಜಾರಿಗೆ ಬಂದ ದಿನ ಜನವರಿ 26 ಈ ಥರ ಕರೀತಾರೆ. ಆ ಸಂವಿಧಾನ ಜಾರಿಗೆ ಬಂದ ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳಲ್ಲಿ ಸಂವಿಧಾನಕ್ಕೆ ಫಸ್ಟ್ ಅಮೆಂಡ್ಮೆಂಟನ್ನು ಮಾಡ್ತಾರೆ, ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಮಾಡ್ತಾರೆ. ಅದು ಮಾಡಿ 75 ವರ್ಷ ಆಯಿತು. ಅದೇ ನ್ಯೂಸ್ ಇಲ್ಲಿರೋದು ನೋಡಿ. ಇಂಡಿಯಾ ಮಾರ್ಕ್ಸ್ 75 ಇಯರ್ಸ್ ಸಿನ್ಸ್ ದ ಫಸ್ಟ್ ಅಮೆಂಡ್ಮೆಂಟ್ ವಾಸ್ ಅಸೆಂಟೆಡ್. ನೋಡಿ ಯಾವಾಗಾಯಿತು ಫಸ್ಟ್ ಅಮೆಂಡ್ಮೆಂಟ್, ವೆರಿ ಇಂಪಾರ್ಟೆಂಟ್ ಡೇಟ್ ಕೂಡ ನೆನಪಿರಬೇಕಿದು. 1951 ಜೂನ್ 18ರಂದು ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು. ಈ ತಿದ್ದುಪಡಿ ಮಾಡಿ 2026 ಜೂನ್ 18ಕ್ಕೆ 75 ವರ್ಷಗಳು ಪೂರೈಸಿದೆ. ಇದುವರೆಗೆ ಭಾರತ ಸಂವಿಧಾನವನ್ನು 106 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಏನು ಮಾಡಿದ್ರು ಮೊದಲನೇ ತಿದ್ದುಪಡಿನಲ್ಲಿ ಅನ್ನೋದು ಗೊತ್ತಿರಬೇಕು. ಪೊಲಿಟಿನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನೋಡಿ ಏನೇನು ಚೇಂಜ್ ಮಾಡಿದ್ದಾರೆ ಅಂತ ನೋಡಿ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ, ಇದು ಆರ್ಟಿಕಲ್ 19ಗೆ ಸಂಬಂಧಪಟ್ಟಂಗೆ ಚೇಂಜ್ ಆಗಿರುತ್ತೆ. 19 ಕ್ಲಾಸ್ 1 ಬರುತ್ತೆ. 19 ಕ್ಲಾಸ್ 1 ಅಂಡರಲ್ಲಿ A, B, C, D ಈ ಥರ ಎಲ್ಲ ಆರ್ಟಿಕಲ್ಗಳಿದ್ದಾವೆ. ಈ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿಗೆ ಸೇರುತ್ತಪ್ಪ, ಇಲ್ಲಿ 19 ಕ್ಲಾಸ್ 1A ಸಂಬಂಧಪಟ್ಟಿದೆ. ನೀವು ಇಷ್ಟು ನೆನ್ಪಿಟ್ಕೋಬೇಕು. ಆರ್ಟಿಕಲ್ 19 ಅಂತ ನೆನ್ಪಿಟ್ಕೊಂಬಾರ್ದು. ಆರ್ಟಿಕಲ್ 19 ಕ್ಲಾಸ್ 1 ಅಂಡರಲ್ಲಿ ಇರುವ ಸ್ವಾತಂತ್ರ್ಯಗಳು ಯಾವುದು ಅಂತ ಗೊತ್ತಿರಬೇಕು. ಅದರಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿ ಬರ್ತದೆ, 19 ಕ್ಲಾಸ್ 1A ಬರುತ್ತೆ. ಓಕೆ ನೋಡಿ ಏನು ಚೇಂಜ್ ಆಗಿದೆ ಅಂತ. ವಾಕ್ ಸ್ವಾತಂತ್ರ್ಯದ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ಅನುಮತಿಸಲು 19 ಕ್ಲಾಸ್ 1A ವಿಧಿಯನ್ನು ತಿದ್ದುಪಡಿ ಮಾಡಲಾಯಿತು. ನೀನು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತೇಳಿ ಏನು ಬೇಕಾದರೂ ಮಾತಾಡುವಂಗಿಲ್ಲ, ಅನೈತಿಕವಾಗಿ ಮಾತಾಡೋದು, ದೇಶ ವಿರೋಧಿ ಮಾತಾಡೋದು ಆ ಥರ ಎಲ್ಲ ಮಾತಾಡೋಕ್ಕಿಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಈ ಸಂವಿಧಾನ ಜಾರಿಗೆ ಬಂದಾಗ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಕಂಪ್ಲೀಟ್ ಸ್ವಾತಂತ್ರ್ಯ ಇತ್ತು ಮಾತಾಡೋಕ್ಕೆ. ಬಟ್ ಇಲ್ಲಿ ಲಿಮಿಟೇಷನ್ಸ್ನ ಹಾಕೋದು. ಯಾವ ಉದ್ದೇಶ ಇಟ್ಕೊಂಡು ಏನು ಉದ್ದೇಶ ಇಟ್ಕೊಂಡು ಮಾತಾಡಬಾರ್ದು ಅಂದರೆ ನೋಡಿ, ರಾಜ್ಯದ ಭದ್ರತೆಗೋಸ್ಕರ ಅದನ್ನು ನಾವು ಲಿಮಿಟ್ ಮಾಡ್ಬೋದು. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಾರ್ವಜನಿಕ ಆದೇಶ, ವಿದೇಶಿ ರಾಜ್ಯಗಳೊಂದಿಗೆ ಸ್ನೇಹ ಸಂಬಂಧ, ನ್ಯಾಯಾಲಯದ ತಿರಸ್ಕಾರ, ಮಾನನಷ್ಟ ಮತ್ತು ಅಪರಾಧಕ್ಕೆ ಪ್ರಚೋದನೆ ಕೊಡೋದಾಗಿರಲಿ, ಸಭ್ಯತೆ ಮತ್ತು ನೈತಿಕತೆ ಇವುಗಳ ಆಧಾರವಾಗಿ ಇಟ್ಕೊಂಡು ಒಬ್ಬರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧನ ವಿಧಿಸ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ ಮೊದಲನೇ ತಿದ್ದುಪಡಿನಲ್ಲಿ. ಓಕೆನಾ. ಇದು ವಸಾಹತುಶಾಹಿ ಯುಗದ ದೇಶದ್ರೋಹದ ಕಾನೂನುಗಳೊಂದಿಗೆ ಮಿತಿಗಳನ್ನು ಪರಿಣಾಮಕಾರಿಯಾಗಿ ಪುನರ್ ಪರಿಚಯಿಸಿತು. ಓಕೆ ನೋಡಿ, ನೆಕ್ಸ್ಟ್ ಏನು ಚೇಂಜಸ್ ಆಯಿತು, ಇದು ಒಂದಾಯಿತು, ಇದು ಫಸ್ಟ್ ಒನ್. ಸೆಕೆಂಡ್ ನೋಡಿ, ಕಲರ್ ಚೇಂಜ್ ಮಾಡೋಣ. ಓಕೆ, ಭೂ ಸುಧಾರಣೆಗಳು ಮತ್ತು ಆಸ್ತಿ ಹಕ್ಕು. ಜಮೀನ್ದಾರಿ ನಿರ್ಮೂಲನೆಯಂತಹ ಕೃಷಿ ಸುಧಾರಣಾ ಕಾನೂನುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ರಕ್ಷಿಸಲು 31A ಮತ್ತು 31Bಗಳನ್ನು ಸೇರಿಸಲಾಯಿತು. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಫ್ರೆಂಡ್ಸ್. ಇವು ಪೊಲಿಟಿ ಓದುವಾಗ ಡೀಟೇಲ್ ಆಗಿ ಓದಿದ್ದೀನ ನೋಡಿ. 31 ಆಸ್ತಿ ಹಕ್ಕಕ್ಕೆ ಸಂಬಂಧಪಟ್ಟಿದೆ. ಬಟ್ ನಿಮಗೆ 31 ಅಂತ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಗೊತ್ತಿರಬೇಕು ನಿಮ್ಗೆ. ಇಲ್ಲಿ ಹೇಳ್ತಾ ಇರೋದೇನು 31A ನೋಡಿ, ಕ್ಯಾಪಿಟಲ್ A ತಿದ್ದುಪಡಿ ಅಂತ ಇಂಡಿಕೇಟ್ ಮಾಡುತ್ತದೆ. ಇನ್ನೊಂದು 31B. ಈ ಎರಡು ಆರ್ಟಿಕಲ್ನ ಸಂವಿಧಾನಕ್ಕೆ ನಿಮಗೆ ನೆಕ್ಸ್ಟು ಯಾವ್ದಾರೋ ಇದಕ್ಕೆ ಸಂಬಂಧಪಟ್ಟಂಗೆ ಬಂದಾಗ ಹೇಳ್ತೀನಿ. 31A ಏನು ಹೇಳುತ್ತೆ, 31B ಏನು ಹೇಳುತ್ತೆ ಅಂತ ನೆಕ್ಸ್ಟ್ ಕಡೆ ಎಲ್ಲಾದರೂ ಹೇಳ್ತೀನಿ. ಇಲ್ಲಿ ಸದ್ಯಕ್ಕೆ ಇಲ್ಲಿ ನೋಡಿ, ರಕ್ಷಿಸಲು 31A ಮತ್ತು 31Bಗಳನ್ನು ಸೇರಿಸಲಾಯಿತು ಹೊಸ ಆರ್ಟಿಕಲ್ಗಳು. ನಿರ್ದಿಷ್ಟ ಭೂ ಸುಧಾರಣಾ ಕಾಯ್ದೆಗಳನ್ನು ನ್ಯಾಯಾಂಗದ ವಿಮರ್ಶೆಯಿಂದ ರಕ್ಷಿಸಲು 9ನೇ ಅನುಸೂಚಿ ನೋಡಿ, 9ನೇ ಅನುಸೂಚಿನ ಆವಾಗಲೇ ಬಂದಿದ್ದು. 9ನೇ ಅನುಸೂಚಿ, 31A, B ಮತ್ತು ಇದಕ್ಕೆ ವಾಕ್ ಸ್ವಾತಂತ್ರ್ಯಕ್ಕೆ ಅಮೆಂಡ್ಮೆಂಟು ಇವೆಲ್ಲ ಇಲ್ಲೇ ಬಂದಿದ್ದು. 9ನೇ ಅನುಸೂಚಿಯನ್ನು ನೂತನವಾಗಿ ಸೇರಿಸಲಾಯಿತು. 9ನೇ ಅನುಸೂಚಿ ನ್ಯಾಯಾಂಗದ ವಿಮರ್ಶೆಯಿಂದ ವಿನಾಯಿತಿ ಪಡೆದಿದೆ. ಇವಾಗ ನಾನು ನಿಮ್ಮ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ಕರೆಂಟ್ ಅಫೇರ್ಸ್ ವೀಡಿಯೋದಲ್ಲಿ. ಆ ಕೇಸ್ ಯಾವುದು ಅಂತಲೂ ಹೇಳಿದ್ದೀನಿ. ನಿಮ್ಗೆ ನೆನಪಿದ್ರೆ ನೀವು ಆನ್ಸರ್ ಮಾಡಿ. ಏನು ಕ್ವಶನ್ ಅಂತಂದರೆ, ಇಲ್ಲೇನು ಕೊಟ್ಟಿದ್ದಾನಪ್ಪ, 9ನೇ ಅನುಸೂಚಿ ನ್ಯಾಯಾಂಗದ ವಿಮರ್ಶೆಯಿಂದ ವಿನಾಯಿತಿ ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ತಿದ್ದುಪಡಿನಲ್ಲಿ ಅದೇ ಮಾಡಿದ್ದು. ಬಟ್ ಪ್ರೆಸೆಂಟ್ ಇರೋ ಸಿಚುವೇಶನ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಈ 9ನೇ ಅನುಸೂಚಿ ಏನಕ್ಕಪ್ಪ ಸಂಬಂಧಪಟ್ಟಿದೆ, ಭೂ ಸುಧಾರಣೆ ಅಂತ ಗೊತ್ತಿದೆ ನಿಮಗೆ. ಭೂ ಸುಧಾರಣೆ, ಲ್ಯಾಂಡ್ ರಿಫಾರ್ಮ್ಗೆ ಸಂಬಂಧಪಟ್ಟಿದ್ದು ನಿಮಗೆ ಆಲ್ರೆಡಿ ಇದು ಗೊತ್ತಿದೆ. ಭೂ ಸುಧಾರಣೆಗೆ ಸಂಬಂಧಪಟ್ಟಿದ್ದು 9ನೇ ಅನುಸೂಚಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಮೊದಲನೇ ಅಮೆಂಡ್ಮೆಂಟಲ್ಲಿ ಅಲ್ವಾ. ಈಗ ಈ 9ನೇ ಅನುಸೂಚಿಯಲ್ಲಿ ಭೂ ಸುಧಾರಣೆ ಸಂಬಂಧಪಟ್ಟಂಥ ಕಾನೂನುಗಳಿದ್ದಾವೆ. ಈ ಕಾನೂನುಗಳ ಮೇಲೆ ಸುಪ್ರೀಂ ಕೋರ್ಟು ಜುಡಿಷಿಯಲ್ ರಿವ್ಯೂನ ಅಪ್ಲೈ ಮಾಡ್ಬೋದಾ, ಅಥವಾ ಸುಪ್ರೀಂ ಕೋರ್ಟು ಅದಕ್ಕೆ ಅಧಿಕಾರ ಇದೆಯಾ ಅದನ್ನು ರಿವ್ಯೂ ಮಾಡೋಕ್ಕೆ, ಇಲ್ವಾ ಅಂತ ಹೇಳಬೇಕು. ಇದ್ದರೆ ಯಾವಾಗಿಂದ ಇದೆ ಅಂತ ಹೇಳಿ. ಇಲ್ಲ ಅಂತಂದರೆ ಆ 9ನೇ ಅನುಸೂಚಿ ಮೇಲೆ ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ರಿವ್ಯೂನ ಅಪ್ಲೈ ಮಾಡ್ಬೋದು ಅಂತಂದರೆ ಯಾವ ವರ್ಷದಿಂದ ಅಪ್ಲೈ ಮಾಡ್ಬೋದು ಅಂತ ಹೇಳಿದೆ ಅಂತ ಹೇಳಬೇಕು. ಮತ್ತು ಅದು ಯಾವ ಕೇಸ್, ಸುಪ್ರೀಂ ಕೋರ್ಟ್ನ ಯಾವ ಕೇಸಲ್ಲಿ ಹೇಳಬೇಕು. ಆ ಕೇಸ್ ಯಾವುದು ಅಂತ, ಕೇಸ್ ಹೆಸರು, ಕೇಸ್ ನಡೆದಂಥ ಇಯರು, ಮತ್ತು ಯಾವ ವರ್ಷದಿಂದ ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗುತ್ತೆ 9ನೇ ಅನುಸೂಚಿಗೆ ಅನ್ನೋದು ಕೂಡ ನೀವು ಹೇಳಬೇಕು. ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನೆನಪಿದ್ದವರು ಹಂಗೆ ಕಮೆಂಟ್ ಮೂಲಕ ತಿಳಿಸಿ, ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಾದರೂ ಇದ್ರ ಬಗ್ಗೆ ಹೇಳಬೇಕು ನೀವು. 9ನೇ ಅನುಸೂಚಿಗೆ ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗುತ್ತಾ, ಅಪ್ಲೈ ಆಗಲ್ವಾ? ಅಪ್ಲೈ ಆಗುತ್ತೆ ಅಂದರೆ ಯಾವ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮತ್ತು ಅದಕ್ಕೆ ಯಾವ ಡೇಟಿಂದ ಹಿಂದಕ್ಕಿರೋದನ್ನು ನಾವು ಅಪ್ಲೈ ಮಾಡಲ್ಲ, ಯಾವ ಡೇಟಿಂದ ಮುಂದಕ್ಕಿರೋದನ್ನು ಅಪ್ಲೈ ಮಾಡುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಯಾವುದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ನೆಕ್ಸ್ಟು ನೋಡಿ, ಇನ್ನೊಂದು ತಿದ್ದುಪಡಿ ಬಂದು ಭೂ ಸುಧಾರಣೆ ಆಯಿತು, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಯಿತು. 3ನೇ ನೋಡಿ, ಸಾಮಾಜಿಕ ನ್ಯಾಯ ಮತ್ತು ಹಿಂದುಳಿದ ವರ್ಗಗಳು. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇವೆರಡು ನೆನ್ಪಿಟ್ಕೊಳ್ಳಿ. ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಪರಿಷ್ಠ ಜಾತಿ ಮತ್ತು ಪಂಗಡಗಳಿಗೆ ವಿಶೇಷ ನಿಬಂಧನೆಗಳನ್ನು ಒದಗಿಸಲು ನೋಡಿ. ಇಲ್ಲಿ 15 ಕ್ಲಾಸ್ 4 ಆರ್ಟಿಕಲ್ ಇಂಟ್ರೊಡ್ಯೂಸ್ ಆಗುತ್ತೆ. ನಿಮಗೆ ಪೊಲಿಟಿ ಓದುವಾಗ 15 ಕ್ಲಾಸ್ 1 ಅಂತ ಇರ್ತದೆ, 15 ಕ್ಲಾಸ್ 2 ಅಂತ ಇರುತ್ತೆ, 15 ಕ್ಲಾಸ್ 3 ಅಂತ ಇರ್ತದೆ. ಇಷ್ಟು ಸಂವಿಧಾನ ಜಾರಿಗೆ ಬಂದಾಗಿತ್ತು.
ಅಲ್ವಾ. ಈಗ 15 ಕ್ಲಾಸ್ 4 ಆ್ಯಡ್ ಮಾಡ್ತಾರೆ ಅದಕ್ಕೆ. ಆ 15 ಕ್ಲಾಸ್ 4 ಏನು ಅಂತ ನೋಡಿ ಇಲ್ಲಿ ಮೊದಲನೇ ತಿದ್ದುಪಡಿಯನ್ನು ಸೇರಿಸ್ತಾರೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ SC/ST ಏನಿದ್ದಾರಲ್ಲ ಅವ್ರಿಗೆ ವಿಶೇಷ ಅವಕಾಶಗಳನ್ನು ಕೊಡ್ಬೋದು ಅಂತ ಹೇಳುತ್ತೆ 15 ಕ್ಲಾಸ್ 4. ಓಕೆ, ಈ ಥರ ಹೇಳುತ್ತೆ. ದುರ್ಬಲ ವರ್ಗಗಳ ಕಲ್ಯಾಣ ಉತ್ತೇಜಿಸಲು ಅವಕಾಶ ಕಲ್ಪಿಸುವ 46ನೇ ವಿಧಿಯಲ್ಲಿ ನಿರ್ದೇಶಕ ತತ್ವಗಳನ್ನು ಬಲಪಡಿಸಲಾಯಿತು. ಇದನ್ನು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ತಾರೆ. ಇಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದ್ದು 15 ಕ್ಲಾಸ್ 4. ಇಷ್ಟು ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಮೊದಲನೇ ತಿದ್ದುಪಡಿನಲ್ಲಿ ಚೇಂಜ್ ಆಗಿರೋದು. ಓಕೆ, ನೆಕ್ಸ್ಟ್ ನಿರ್ಭಯ್ ಚೇತನ ಯೋಜನೆ ಆರಂಭ. ನಿಮ್ಗೆ ಡೇಟಾ ಕ್ವಶನ್ ಆಗ್ಬೋದು. ನಿರ್ಭಯ್ ಚೇತನ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ, ಯಾರು ತಂದೆ, ಸಚಿವಾಲಯ ಯಾವುದು ಅಂತಲೇ ಕೇಳ್ಬೋದು. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ನೋಡಿ, ಕಾರ್ಯಕ್ರಮದ ನೋಡಲ್ ಸಚಿವಾಲಯ ಗೊತ್ತಿತ್ತು, ಪಂಚಾಯತ್ ರಾಜ್ ಸಚಿವಾಲಯ ಬರುತ್ತೆ. ಅನುಷ್ಠಾನ ನಿರ್ಭಯ ಚೇತನವನ್ನು ನಿರ್ಭಯ ನಿಧಿ ಅಡಿಯಲ್ಲಿ, ನಿರ್ಭಯ ನಿಧಿ ಏನಿದೆ ಆ ನಿರ್ಭಯ ನಿಧಿ ಅಡಿಯಲ್ಲಿ ನಿರ್ಭಯ್ ರಹೋ ಉಪಕ್ರಮದ ಪ್ರಮುಖ ಅಂಶವಾಗಿ ಕಾರ್ಯಗತಗೊಳಿಸಲಾಗ್ತದೆ. ನಿರ್ಭಯ್ ರಹೋ ಅಂತಂದರೆ ಧೈರ್ಯವಾಗಿರಿ ಅಂತ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು. ಓಕೆ, ನಿರ್ಭಯ್ ಚೇತನ ಆ ಸ್ಕೀಮು. ನೋಡಿ, ವ್ಯಾಪ್ತಿ ಭಾರತಾದ್ಯಂತ ಎಲ್ಲ ಪಂಚಾಯತಿಗಳು, ನೋಡಿ ವೆರಿ ಇಂಪಾರ್ಟೆಂಟ್, ಭಾರತಾದ್ಯಂತ ಎಲ್ಲ ಪಂಚಾಯತಿಗಳನ್ನು ಒಳಗೊಳ್ಳುತ್ತದೆ ಮತ್ತು 17.5 ಲಕ್ಷಕ್ಕೂ ಹೆಚ್ಚು ಪುರುಷ ಚುನಾಯಿತ ಪ್ರತಿನಿಧಿಗಳಿಗೆ ಕ್ಯಾಸ್ಕೇಡಿಂಗ್ ತರಬೇತಿ ಮಾದರಿಯ ಮೂಲಕ ತರಬೇತಿ ನೀಡಲಾಗುತ್ತದೆ. ಏನು ತರಬೇತಿ? ಪಂಚಾಯತಿಲಿ ಪುರುಷನಿದಾರಲ್ಲ ಅವ್ರಿಗೆಲ್ಲ ತರಬೇತಿ ಕೊಡ್ತಾರೆ. ನೋಡಿ, ಕಾರ್ಯಕ್ರಮದ ಲಕ್ಷಣಗಳು ಏನು ಲಕ್ಷಣ ಇದೆ, ಒಂದು ನಿಮಿಷ. ಓಕೆ, ಏನು ಲಕ್ಷಣ ಇದೆ ನೋಡಿ. ಮಾಸ್ಟರ್ ಟ್ರೈನರ್ ನೆಟ್ವರ್ಕ್. ಈ ಉಪಕ್ರಮವು ದೊಡ್ಡ ಪ್ರಮಾಣದ ತರಬೇತಿ ಕಾರ್ಯಕ್ರಮ ನಡೆಸಲು ರಾಜ್ಯ ಮಟ್ಟ, ಜಿಲ್ಲೆ ಮತ್ತು ಬ್ಲಾಕ್ ಮಟ್ಟದಲ್ಲಿ, ಅಂದರೆ ತಾಲೂಕು ಮಟ್ಟದಲ್ಲಿ ಅಂತ 28,500 ತರಬೇತಾರ ಕೇಡರ್ಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಓಕೆ, ಇದು ಒಂದು ಏನಿದೆ ಯೋಜನೆ. ಮಹಿಳಾ, ನೋಡಿ ಇಲ್ಲಿ ಮಹಿಳಾ ಸುರಕ್ಷತೆ, ಲಿಂಗ ಸಮಾನತೆ, ಘನತೆ ಮತ್ತು ನಾಯಕತ್ವದ ಕಡೆಗೆ ಪುರುಷ ಚುನಾಯಿತ ಪ್ರತಿನಿಧಿಗಳನ್ನು ಸಂವೇದನಾಶೀಲರನ್ನಾಗಿ ಮಾಡುವ ರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ. ಇಲ್ಲಿ ಪುರುಷರಿಗೆ ಟ್ರೈನಿಂಗ್ ಕೊಡೋದು, ಮಹಿಳೆಯರ ಸುರಕ್ಷತೆ, ಲಿಂಗ ಸಮಾನತೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಕೊಡುವಂಥ ನಿರ್ಭಯ ಚೇತನ ಯೋಜನೆ. ಯಾರಪ್ಪ? ಪಂಚಾಯತ್ ರಾಜ್ ಸಚಿವಾಲಯ. ವೆರಿ ಇಂಪಾರ್ಟೆಂಟ್. ನಿರ್ಭಯ್ ರಹೋ ಅಂತ ಒಂದಿದೆ ನೋಡಿ. ನಿರ್ಭಯ್ ರಹೋ ಅಂದರೆ ಧೈರ್ಯವಾಗಿರಿ ಅಂತ. ಪಂಚಾಯತ್ ರಾಜ್ ಸಚಿವಾಲಯವು ಹಿಂದಿ ವರ್ಡ್ಗಳಲ್ಲ ಇವೆಲ್ಲ. ಸಚಿವಾಲಯವು ನಿರ್ಭಯ ನಿಧಿಯಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳಾಭಿವೃದ್ಧಿ ಸಚಿವಾಲಯ ಮತ್ತು ಬೆಂಗಳೂರಿನ ರಾಷ್ಟ್ರೀಯ ಕಾನೂನು ಶಾಲೆ ಸಹಯೋಗದೊಂದಿಗೆ ಜಾರಿಗೆ ತಂದ ಒಂದು ಉಪಕ್ರಮವಾಗಿದೆ. ಯೋಜನೆ ಯಾವಾಗ ಆರಂಭ ಆಯಿತು? 2026 ಮಾರ್ಚ್ 1. ಇದು ರೀಸೆಂಟಾಗಿ ಬಂದಿರೋದೆ ಆರಂಭ. ಉದ್ದೇಶ ಏನು? ಪಂಚಾಯತಿಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣವನ್ನು ಮುನ್ನಡೆಸೋದು ಇದರ ಉದ್ದೇಶ ಆಗಿತ್ತು. ಆಲ್ರೆಡಿ ನಿರ್ಭಯ್ ರಹೋ ಅಂತಿತ್ತು, ಆದರೆ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನಿರ್ಭಯ್ ಚೇತನ ಅಂತ ಮಾಡಿ ಈ ಪುರುಷರಿಗೆ ಟ್ರೈನಿಂಗ್ ಕೊಡೋಕೆ ಮಾಡ್ತಾ ಇದ್ದಾರೆ ಇಲ್ಲಿ ಪಂಚಾಯತಿಗೆ ಸದಸ್ಯರಿಗೆ. ಓಕೆ, ನೆಕ್ಸ್ಟ್ ಭಾರತದ ಮೊದಲ ನೀಲಿ ಬಾಂಡ್. ಅಂದರೆ ಬಾಂಡ್ಗಳಲ್ಲಿ ಒಂದಷ್ಟು ಬಾಂಡ್ಗಳಿದೆ, ಗ್ರೀನ್ ಬಾಂಡ್, ಬ್ಲೂ ಬಾಂಡ್, ಈ ಥರ ಇದ್ದಾವೆ ಒಂದಷ್ಟು. ನಿಮಗೆ ಇಂದಿನ ಕರೆಂಟ್ ಅಫೇರ್ಸ್ ವೀಡಿಯೋದಲ್ಲಿ 4 ರೀತಿ ಬಾಂಡ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಕರೆಂಟ್ ಅಫೇರ್ಸ್ ವೀಡಿಯೋಗಳನ್ನ ನೋಡಿದ್ರೆ ಸಿಗುತ್ತೆ. ನೀಲಿ ಬಾಂಡ್ ಏನು ಅಂತ ಗೊತ್ತಿಲ್ಲ ನಿಮಗೆ. ನೋಡಿ, ಇಂಡಿಯಾಸ್ ಫಸ್ಟ್ ಬ್ಲೂ ಬಾಂಡ್, ಇಂಡಿಯಾದಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರೋದು ಈಸ್ ಬೀಯಿಂಗ್ ಇಶ್ಯೂಡ್ ಬೈ ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್. ಅವರು ಇಂಟ್ರೊಡ್ಯೂಸ್ ಮಾಡಿರೋದು. ಯಾರು? ಸಾಗರ್ಮಾಲಾ ಹಣಕಾಸು ನಿಗಮದವರು ಇಂಟ್ರೊಡ್ಯೂಸ್ ಮಾಡಿರೋದು ಇದನ್ನು. ನೋಡಿ, ನೀಲಿ ಬಾಂಡ್ಗಳು ಸಾಗರ ಮತ್ತು ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆ, ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಹಣಕಾಸು ಒದಗಿಸಲು ಬಳಸುವ ಸಾಧನಗಳಾಗಿವೆ. ನೀಲಿ ಅಂದರೆ ಸಾಗರ ಅಲ್ವಾ, ಬ್ಲೂ ಅಂತ ಕರಿತೀವಿ, ಬ್ಲೂ ಎಕಾನಮಿ, ಬ್ಲೂ ಓಷನ್ ಈ ಥರ ಕರಿತೀವಿ, ಅದು ನೀಲಿ ಬಾಂಡ್ ಅಂತ. ಅಲ್ಲಿನ ಒಂದು ಸಾಗರ ಸಂಪನ್ಮೂಲಗಳು ಮತ್ತು ಸುಸ್ಥಿರ ಬಳಕೆ, ಸಂರಕ್ಷಣೆ, ನಿರ್ವಹಣೆಗೆ ಹಣಕಾಸು ಒದಗಿಸೋದಕ್ಕೆ ಈ ಬಾಂಡನ್ನು ಇಂಟ್ರೊಡ್ಯೂಸ್ ಮಾಡಿರೋದು. ಯಾರೋ? ಸಾಗರ್ಮಾಲಾ ಹಣಕಾಸು ನಿಗಮದವರು. ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯದ ಅಡಿಯಲ್ಲಿ. ನೋಡಿ, ಯಾವುದು ಸಚಿವಾಲಯ? ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯ. ಇದು ಮಿನಿಸ್ಟ್ರಿ, ಪೋರ್ಟ್ಸ್, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂತ ಕರಿತೀವಲ್ಲ ಅದು. ಬರುವ ಭಾರತ ಸರ್ಕಾರದ ಉದ್ಯಮದ ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನವರು 2026-27ನೇ ಸಾಲಿನ ಹಣಕಾಸು ವರ್ಷದಲ್ಲಿ ಭಾರತದ ಮೊದಲ ಬ್ಲೂ ಬಾಂಡನ್ನು ಪ್ರಾರಂಭಿಸಲು ಯೋಜಿಸಿದೆ. ಉದ್ದೇಶ ಏನಪ್ಪ? ಈ ಬಾಂಡ್ ವಿತರಣೆಯು ಕಡಲ ಮೂಲಸೌಕರ್ಯ ಮತ್ತು ನೀಲಿ ಆರ್ಥಿಕತೆ, ಬ್ಲೂ ಎಕಾನಮಿ ಯೋಜನೆಗಳಿಗೆ 1,000 ಕೋಟಿ ರೂಗಳನ್ನು ಸಂಗ್ರಹಿಸುವ ಗುರಿ ಹೊಂದಿದೆ. ತುಂಬ ಒಳ್ಳೆಯದು. ಈ ವಿಧಿಯು ಬಂದರುಗಳು, ಕರಾವಳಿ ಮೂಲಸೌಕರ್ಯ ಸಾಗಣೆ, ಒಳನಾಡಿನ ಜಲಮಾರ್ಗ ಯೋಜನೆಗಳನ್ನು ಬೆಂಬಲಿಸುತ್ತದೆ. ವೆರಿ ಗುಡ್. ವಿಶ್ವದ ಮೊದಲ, ನೋಡಿ ಇಲ್ಲಿ, ವಿಶ್ವದ ಮೊದಲ ಸಾರ್ವಭೌಮ ನೀಲಿ ಬಾಂಡ್, ಸಾವರಿನ್ ಬ್ಲೂ ಬಾಂಡ್ ಅಂತ. ಓಕೆ, 2018ರಲ್ಲಿ ಸೆಷಲ್ಸ್ ದೇಶ ಬಿಡುಗಡೆ ಮಾಡಿತ್ತು. ಈ ಸೆಷಲ್ಸು ಯಾವ ಒಂದು ಸಾಗರದಲ್ಲಿದೆ ಅಂತ ಇನ್ನೊಂದು ಕ್ವಶನ್ ನೋಡಿ, ಇನ್ನೊಂದು ಕ್ವಶನ್ ಆನ್ಸರ್ ಮಾಡಿ. ಏನು ಕ್ವಶನ್ ಅಂದರೆ, ಈ ಸೆಷಲ್ಸ್ ಏನಿದೆಯಲ್ವ ಇದೊಂದು ಕಂಟ್ರಿ ಯಾವ ಸಾಗರದಲ್ಲಿದೆ, ಇದನ್ನು ಆನ್ಸರ್ ಮಾಡಿ. ಯಾವ ಸಾಗರದಲ್ಲಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು. ಓಕೆ, ನೆಕ್ಸ್ಟು ಗ್ರೀನ್ ಬಾಂಡ್. ಗ್ರೀನ್ ಬಾಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಗ್ರೀನ್ ಬಾಂಡ್ ಅಂದರೆ, ಗ್ರೀನ್ ಅಂದರೆ ಗೊತ್ತಾಗುತ್ತೆ ಪರಿಸರ ಅಂತ, ಪರಿಸರ ಸಂರಕ್ಷಣೆ ಸಂಬಂಧಪಟ್ಟಿರುವಂಥ ಬಾಂಡ್ಗಳು ಅಂತ. ನೋಡಿ, ಹಸಿರು ಬಾಂಡ್ಗಳನ್ನು ಸಾಮಾನ್ಯವಾಗಿ ಹವಾಮಾನ ಮತ್ತು ಪರಿಸರ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಬಳಸಲಾಗುತ್ತದೆ. ಸೊ 2014 ಹಸಿರು ಬಾಂಡನ್ನು ಬಿಡುಗಡೆ ಮಾಡಿದ ಪೋಲ್ಯಾಂಡ್ ದೇಶ ಫಸ್ಟ್ ಕಂಟ್ರಿ ಆಗಿದೆ. ಸೊ ಇಷ್ಟು ನೆನಪಿಟ್ಕೊಳ್ಳಿ. ನೆಕ್ಸ್ಟು ಪ್ರಕರಣ ಗೆದ್ದ ವಿಶ್ವದ ಮೊದಲ AI ವಕೀಲ. ವೆರಿ ವೆರಿ ಇಂಪಾರ್ಟೆಂಟ್. ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಕೇಳ್ತಾರೆ. ಗಾರ್ಫೀಲ್ಡ್ AI ಚಾಟ್ಬಾಟ್. ಬ್ರಿಟನ್ ದೇಶದ್ದು ಗೊತ್ತಿರಲಿ. AI ಪವರ್ಡ್ ಲಾ ಫಾರ್ಮ್ ವಿನ್ಸ್ ಕೋರ್ಟ್ ಕೇಸ್ ಅಗೇನ್ಸ್ಟ್ ಹ್ಯೂಮನ್ ಅಟಾರ್ನಿ. ಮನುಷ್ಯ ವಿರುದ್ಧ ಒಂದು ರೋಬೋಟ್ ಗೆದ್ದಿದೆ ನೋಡಿ ಫ್ರೆಂಡ್ಸ್ ಕೋರ್ಟಲ್ಲಿ. ಈ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಬ್ರಿಟನ್ದು ರೋಬೋಟ್ ಅದು. ನೋಡಿ, IT ಕ್ಷೇತ್ರದಲ್ಲಿ ಎಲ್ಲೆಡೆ ತಲ್ಲಣ ಎಬ್ಬಿಸಿರುವ ಕೃತಕ ಬುದ್ಧಿಮತ್ತೆ ಇದೀಗ ವಕೀಲ ವೃತ್ತಿಗೂ ಪ್ರವೇಶಿಸಿದೆ.
ಇನ್ನು ವಕೀಲರ ಕತೆ ಏನಾಗಬೇಡ. ಬ್ರಿಟನ್ನ ನ್ಯಾಯಾಲಯವೊಂದರಲ್ಲಿ ವಿಶ್ವದ ಮೊದಲ AI ಚಾಲಿತ ಕಾನೂನು ಸಂಸ್ಥೆ ನೋಡಿ, ವಿಶ್ವದ ಮೊದಲ AI ಚಾಲಿತ ಕಾನೂನು ಸಂಸ್ಥೆ ಯಾವುದು? ಗಾರ್ಫೀಲ್ಡ್ AI ಚಾಟ್ ಬಾಟ್ ಅಂತ ಅದರ ಹೆಸರು, ಒಂದು ಕಂಪ್ನಿ ಹೆಸರಿದು. ಮಾನವ ವಕೀಲರ ವಿರುದ್ಧ ಸೂಕ್ತ ವಾದ ಮಂಡಿಸಿ ಗೆಲುವು ಸಾಧಿಸಿದೆ. ಇದು ವಿಶ್ವದಲ್ಲೇ ಇಂತಹ ಮೊದಲ ಪ್ರಕರಣವಾಗಿದೆ. ಈ AI ಮಾನವ ಸಂಪನ್ಮೂಲ ಅಧಿಕಾರಿ ತಮೈರಸ್ ಕಮಲ್ ತಕ್ದೀರ್ ಎಂಬುವರ ಪರ ವಾದ ಮಂಡಿಸಿ 8.79 ಲಕ್ಷ ರು ಮೊತ್ತದ ಕ್ಲೈಮ್ ದೊರಕಿಸಿದೆ. ಸೊ ವೆರಿ ಇಂಪಾರ್ಟೆಂಟ್. 50,000 ಕೊಟ್ಟರೆ ಇವರು ಈ ರೋಬೋಟ್ ಕೊಡ್ತಾರೆ, ರೋಬೋ ಲಾಯರ್ ಅಂತ ಕರೀಬೋದಲ್ವ. ಸೊ 50,000 ಅಷ್ಟೇ ಫೀಸ್ನ ತಗೊಳ್ಳೋದು, ಅವರು ಕಳಿಸ್ಕೊಡ್ತಾರೆ, ಅದು ನಮ್ಮ ಪರವಾಗಿ ವಾದ ಮಾಡುತ್ತೆ. ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಗಾರ್ಫೀಲ್ಡ್ AI ಚಾಟ್ ಬಾಟ್ ಅನ್ನೋ ಕಂಪ್ನಿ ಬ್ರಿಟನ್ ದೇಶದ್ದು, ಇದು ವಿಶ್ವದಲ್ಲೇ ಮೊದಲನೇದು ಈ ಥರ ಒಂದು ಪ್ರಕರಣವನ್ನು ಗೆದ್ದಿರೋದು. ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಕೇಳ್ತಾರೆ ಇವನ್ನ, ನೆನ್ಪಿಟ್ಕೊಳ್ಳಿ. ನೋಡಿ ಕರ್ನಾಟಕದಲ್ಲಿ ನೋಡಿ, ನೆಕ್ಸ್ಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬರ್ತಿದೆ, ಗಾರ್ಡ್ ಎಕ್ಸಾಮ್ ಎಲ್ಲ ಬರ್ತಿದ್ದಿಲ್ಲ, ಆ ಎಕ್ಸಾಮಲ್ಲಿ ಫಿಕ್ಸ್ ಕ್ವಶನ್ ಇದು. ಓಕೆ, ಏನಂತಂದರೆ ಮಾದಕ ವಸ್ತುಗೆ ಸಂಬಂಧಪಟ್ಟಂಗೆ ಬರುತ್ತೆ. 2028ಕ್ಕೆ ಮಾದಕ ವಸ್ತು ಮುಕ್ತ, ನಶೆ ಮುಕ್ತ ಕರ್ನಾಟಕ ಅಂತ ಮಾಡ್ತಾ ಇದ್ದಾರೆ. 2028 ಇಯರ್ ಕೇಳ್ಬೋದು, ಕರ್ನಾಟಕ ಯಾವ ವರ್ಷದೊಳಗಡೆ ಮಾದಕ ವಸ್ತು ಮುಕ್ತ ಮತ್ತು ನಶೆ ಮುಕ್ತ ಮಾಡೋಕ್ಕೆ ಕೊಟ್ಟಿದೆ 2028. ಅದಕ್ಕೋಸ್ಕರ 2 ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿ. ಒಂದು ಆಪರೇಷನ್ ರೈಸ್ ಅಂತ, ಇನ್ನೊಂದು ಬೇಡ ಬ್ರೋ ಅಂತ ಹೇಳ್ತಲ್ವ, ಆ ಥರ. ಸೊ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಜಾಗೃತಿ ಅಭಿಯಾನ ವೆರಿ ಇಂಪಾರ್ಟೆಂಟ್. ಕರ್ನಾಟಕವನ್ನು 2028 ವೇಳೆಗೆ ಮಾದಕ ವಸ್ತು ಮುಕ್ತ, ನಶೆ ಮುಕ್ತ ರಾಜ್ಯವಾಗಿಸಲು ಕರ್ನಾಟಕ ಸರ್ಕಾರವು ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಓಕೆ, ರಾಜ್ಯ ಪೊಲೀಸ್ ಇಲಾಖೆಯಿಂದ 2026 ಜೂನ್ 26ರಂದು ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನ 2026ರ ಕಾರ್ಯಕ್ರಮದಲ್ಲಿ ಈ ಅಭಿಯಾನ ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ಚಾಲನೆ ನೀಡಿದರು. ಓಕೆ, ಇದಿರಲಿ, ಇದೆಲ್ಲ ಮ್ಯಾಟ್ರಲ್ಲ ನಮಗೆ. ಸೊ ನಿಮಗೆ 2028 ಮಾದಕ ವಸ್ತು ನಶೆಮುಕ್ತ ಮಾಡೋಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಬೇಡ ಬ್ರೋ ಅಂದರೆ ಗೊತ್ತಾಗುತ್ತೆ, ಮಾದಕ ವಸ್ತು ಎಲ್ಲಿರುತ್ತೆ, ಡ್ರಗ್ಸ್ ಇದೆಯಲ್ಲ, ಅದಕ್ಕೆ ಬೇಡ ಬ್ರೋ ಅಂತ ಹೇಳುವಂಥದ್ದು. ಬಟ್ ಆಪರೇಷನ್ ರೈಸ್ ಅಂದರೆ ಏನಂತ ನೋಡಿ, ರೈಸ್ ಫುಲ್ ಫಾರ್ಮ್ ಇದೆ ನೋಡಿ, ಇಲ್ಲಿ ಆಪರೇಷನ್ ರೈಸ್ನ ವಿಸ್ತೃತ ರೂಪ. ರೈಸ್ ಅಂದರೆ ಏನಪ್ಪ, ರೆಫ್ಯೂಸ್ ಬೇಡ ಅನ್ನೋದು, ಇನ್ಫಾರ್ಮ್ ಮಾಹಿತಿ ಪಡ್ಕೊಂಡಿರೋದು, ಸಪೋರ್ಟ್ ಅವ್ರಿಗೆ ಒಂದು ಸಹಾಯ ಹಸ್ತವನ್ನು ಚಾಚೋದು, ಇನ್ನೊಂದು ಎಂಪವರ್ ಸಬಲೀಕರಣಗೊಳಿಸೋದು ಅಂತ. ಓಕೆ, ರೆಫ್ಯೂಸ್ ತಿರಸ್ಕರಿಸು, ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ನಿರಾಕರಿಸುವುದು. ಇನ್ಫಾರ್ಮ್ ಅಕ್ರಮ ಚಟುವಟಿಕೆಗಳ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವುದು, ವೆರಿ ಗುಡ್. ಸಪೋರ್ಟ್ ಬೆಂಬಲಿಸೋದು, ವ್ಯಸನ ಮುಕ್ತರಾಗಲು ಬಯಸುವವರನ್ನು ಸಮಾಲೋಚನೆ ಚಿಕಿತ್ಸೆಗೆ ನೆರವಾಗುವುದು. ಎಂಪವರ್ ಯುವಜನತೆಯಲ್ಲಿ ಜಾಗೃತಿ ಮೂಡಿಸಿ ಅವರನ್ನು ಶಕ್ತಿಶಾಲಿಗಳಾಗಿಸುವುದು. ಓಕೆ, ಸೊ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಮಾದಕ ವಸ್ತು ಮುಕ್ತ ಮತ್ತು ನಶೆ ಮುಕ್ತ ಕರ್ನಾಟಕಕ್ಕೆ ಯಾವ ಇಯರ್ ಒಳಗಡೆ, 2028 ಒಳಗಡೆ. ಓಕೆ, ನೆಕ್ಸ್ಟ್, ಕರ್ನಾಟಕ ರಾಜ್ಯದಿಂದ ಅಸ್ತಿತ್ವಕ್ಕೆ ಬಂದ ಪ್ರಜಾಸೇವಾ ಇಲಾಖೆ. ಕರ್ನಾಟಕ ಸರ್ಕಾರ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಿದೆ ಫ್ರೆಂಡ್ಸ್, ಅದು ಪ್ರಜಾಸೇವಾ ಇಲಾಖೆ ಅಂತ ಚೆನ್ನಾಗಿದೆ. ಕರ್ನಾಟಕ ಲಾಂಚಸ್ ಪ್ರಜಾಸೇವಾ ಡಿಪಾರ್ಟ್ಮೆಂಟ್ ಟು ರಿಸಾಲ್ವ್ ಪಬ್ಲಿಕ್ ಗ್ರಿವ್ಯಾನ್ಸಸ್ ಅಂದರೆ ಸಾರ್ವಜನಿಕ ಕುಂದುಕೊರತೆಗಳು. ಗ್ರಿವ್ಯಾನ್ಸಸ್ ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನ ನಿವಾರಿಸೋಕ್ಕೆ ಅಂತ ಇರುವಂಥದ್ದು ಪ್ರಜಾಸೇವಾ ಇಲಾಖೆ ಅಂತ. ಸಾರ್ವಜನಿಕರ ದೂರು ಕುಂದುಕೊರತೆಗಳನ್ನು ಒಂದೇ ಸೂರಿನಡಿ, ಸಿಂಗಲ್ ವಿಂಡೋ ಅಂತ ಕರೀಬೋದು ನಾವು ಇದನ್ನು, ತ್ವರಿತವಾಗಿ ಬಗೆಹರಿಸಲು ನೂತನ ಪ್ರಜಾಸೇವಾ ಇಲಾಖೆಯನ್ನು ರಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಆಡಳಿತಾತ್ಮಕ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ನಾಗರಿಕರ ಅಹವಾಲುಗಳನ್ನು ಕಾಲಮಿತಿಯೊಳಗೆ ಪರಿಹರಿಸಲು ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟ ನೂತನ ಇಲಾಖೆ ಸ್ಥಾಪಿಸಲು ತೀರ್ಮಾನ ತೆಗೆದುಕೊಂಡಿದೆ. ಓಕೆ, ಇಲಾಖೆಗಳ ವಿಲೀನ ನೋಡಿ, ಆಲ್ರೆಡಿ 2 ಇಲಾಖೆಗಳನ್ನ ವಿಲೀನ ಮಾಡಿ ಇದನ್ನು ಪ್ರಜಾಸೇವಾ ಇಲಾಖೆ ಅಂತ ಮಾಡಿರೋದು. ಯಾವುದು, ಹೊಸ ಇಲಾಖೆ ಸ್ಥಾಪನೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಡಿಯಲ್ಲಿದ್ದ ಕೆಲವು ಪ್ರಮುಖ ವಿಭಾಗ ಮತ್ತು ಸಕಾಲ ಮಿಷನ್ ನೆನಪಿಟ್ಕೊಳ್ಳಿ, ಒಟ್ಟಾಗಿ ವಿಲೀನಗೊಳಿಸಲಾಗಿದೆ. ಓಕೆ, ನೂತನ ಇಲಾಖೆಯ ಕಾರ್ಯ ಸಾರ್ವಜನಿಕ ಕುಂದುಕೊರತೆಗಳ ಸ್ವೀಕಾರ, ಮೇಲ್ವಿಚಾರಣೆ, ಆಡಳಿತಾತ್ಮಕ ಸುಧಾರಣೆಗಳು ಏಕೀಕೃತ ಮಾದರಿಯಲ್ಲಿ ತರುವುದು. ಸರ್ಕಾರದ ಮಹತ್ವಾಕಾಂಕ್ಷಿ ಜನಸ್ಪಂದನ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು. ವಿವಿಧ ಇಲಾಖೆಗಳ ನಡುವೆ ಸಮನ್ವಯ. ಒಟ್ಟು ಸಾರ್ವಜನಿಕರ ಹಿತಕ್ಕೋಸ್ಕರ, ಅವರ ಕುಂದುಕೊರತೆಗಳನ್ನ ನಿವಾರಿಸೋದಕ್ಕೋಸ್ಕರ ಒಂದೇ ಕಡೆ ಎಲ್ಲ ಪರಿಹಾರ ದೊರೆಯುವಂತೆ ಮಾಡ್ತಾ ಇರುವಂಥ ಒಂದು ಇಲಾಖೆ, ವೆರಿ ಇಂಪಾರ್ಟೆಂಟ್ ಇಲಾಖೆ ಪ್ರಜಾಸೇವಾ ಇಲಾಖೆ ಅಂತ. ಹಂಗಾಗಿ ಇದನ್ನು ಕ್ವಶನ್ ಕೇಳೋ ಚಾನ್ಸ್ ಇದೆ, ಇದು ಏನಕ್ಕೆ ತಂದಿದ್ದಾರೆ ಅಂತ ಕೇಳ್ಬೋದು. ಹೊಸ ಇಲಾಖೆ ಸುಗಮ ಕಾರ್ಯನಿರ್ವಹಣೆ ಅಡಿ 73 ನಿಯಮಿತ ಹುದ್ದೆ ಮರು ಹೊಂದಾಣಿಕೆ ಮಾಡುವ ಹೊಸದಾಗಿ ಇಲ್ಲಿ ತಗೋತಾ ಇದ್ದಾರಂತೆ, ಕೆಲಸ ಮಾಡೋರು ಬೇಕಲ್ವ, ಅದಕ್ಕೋಸ್ಕರ ತಗೋತಾ ಇದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳೋದನ್ನ ಪ್ರಜಾಸೇವಾ ಇಲಾಖೆ. ಬರಸಹಿಷ್ಣು ML322 ಇದು ಯಾವ ತಳಿ ಅಂತ ಕೇಳ್ಬೋದು. ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದಾರೆ. ಯಾವ ತಳಿ, ಯಾವುದಕ್ಕೆ ಸಂಬಂಧಪಟ್ಟಿದೆ, ಭತ್ತನ, ಗೋಧಿನ, ರಾಗಿನ, ಈ ಥರ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಇದು. ಬಯೋಟೆಕ್ನಾಲಜಿನಲ್ಲಿ ಕೇಳ್ತಾರೆ ಇದನ್ನ, ಎಲ್ಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಬಯೋಟೆಕ್ನಾಲಜಿ. ಓಕೆ, ಈ ಟಾಪಿಕಲ್ಲಿ ಇದು ಬರುತ್ತೆ. ಅಥವಾ ಅಗ್ರಿಕಲ್ಚರ್ ತೊಗೊಂಡ್ರೆ ಅಲ್ಲೂ ಬರುತ್ತೆ, ಅಗ್ರಿಕಲ್ಚರಲ್ಲೂ ಈ ಟೆಕ್ನಾಲಜಿ ಎಲ್ಲ ಅಲ್ಲೂ ಇನ್ಕ್ಲೂಡ್ ಆಗುತ್ತೆ. ರಾಗಿ ತಳಿ ಇದೊಂದು ML322 ಎಂಬ ರಾಗಿ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದು ಏನು ಪವರ್ ಬಂದಿದೆ ಅಂತ ಕೇಳ್ಬೋದು ನೀವು. ಬರಸಹಿಷ್ಣು ಶಕ್ತಿ ಬಂದಿದೆ ಅದಕ್ಕೆ. ಡ್ರಾಟ್ ರೆಸಿಸ್ಟೆಂಟ್ ಪವರ್ ಬಂದಿದೆ ಅದಕ್ಕೆ. ಬರಗಾಲ ಅಂದರೆ ಮಳೆ ಹೆಚ್ಚು ಕಡಿಮೆ ಆದರೂ ತಡ್ಕೊಳ್ಳುತ್ತೆ ಅದು.
ಕಡಿಮೆ ಬಂದು ತಡ್ಕೊಳ್ಳುತ್ತೆ ಅಂತ. ML322 ಅನ್ನೋದು ನೆನ್ಪಿಟ್ಕೊಳ್ಳಿ. ಮಳೆ ಅಭಾವದಲ್ಲೂ 110 ದಿನಗಳಷ್ಟು ಕಡಿಮೆ ಅವಧಿಯಲ್ಲಿ, ವೆರಿ ಇಂಪಾರ್ಟೆಂಟ್ ಇದು 110 ದಿನ. ಯಾಕೆಂದರೆ ಈಗ ನಾವು ನೋಡಿ ಈಗ ನಾವು ಆಲ್ರೆಡಿ ಬೇರೆ ತಳಿ ಯೂಸ್ ಮಾಡ್ತೇವೆ, ರಾಗಿ ತಳಿ 120 ದಿನ ಬೇಕು ಫಸಲು ಬರೋಕ್ಕೆ. ಇದು 105ರಿಂದ 110 ದಿನಕ್ಕೆ ಬಂದ್ಬಿಡ್ತದೆ, ಕಡಿಮೆ ಅವಧಿಯಲ್ಲಿ ಜಾಸ್ತಿ ಇಳುವರಿ ಕೊಡುತ್ತೆ. ಮಳೆ ಅಭಾವದಲ್ಲೂ 110 ದಿನಗಳಷ್ಟು ಕಡಿಮೆ ಅವಧಿಯಲ್ಲಿ ಅಧಿಕ ಇಳುವರಿ ಕೊಡುವ ಬರ ಸಹಿಷ್ಣು ರಾಗಿ ತಳಿ ML322 ಅನ್ನು ಬೆಂಗಳೂರು ಕೃಷಿ ವಿದ್ಯಾಲಯ, ಯಾರಪ್ಪ ಡೆವಲಪ್ ಮಾಡಿದ್ದು? ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ್ದು, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಳೆದಿದ್ದು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ. ಇದನ್ನು ಡೆವಲಪ್ ಮಾಡಿದ್ದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಎಲ್ಲಿ ಬೆಳೆಸಿ ಅದನ್ನು ಟ್ರಯಲ್ ನೋಡಿದ್ದಾರೆ ಅಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಳೆದಿದ್ದು. ನಿಮಗೆ ಇದು ಇಂಪಾರ್ಟೆಂಟ್, ಯಾರು ಡೆವಲಪ್ ಮಾಡಿದ್ದು ಅಂತ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ತಳಿಯಿಂದ ಅನುಕೂಲ ಪಡೆಯುವ ಜಿಲ್ಲೆಗಳು ನೋಡಿ, ರಾಗಿ ಬೆಳೆ ಜಿಲ್ಲೆ ಕೆಂಪು ಮಣ್ಣಲ್ಲಿ ರಾಗಿ ಬೆಳೀತಾರೆ ಅಂತ ನಿಮ್ಗೆ ಗೊತ್ತಿದೆ. ಕೃಷಿ ಅಗ್ರಿಕಲ್ಚರ್ ಓದುವಾಗ ನೀವು ರೆಡ್ ಸಾಯಿಲ್, ರೆಡ್ ಆ್ಯಂಡ್ ಯೆಲ್ಲೋ ಸಾಯಿಲ್ ಅಂತ ಕರಿತೀವಿ. ರೆಡ್ ಸಾಯಿಲ್, ಈ ರೆಡ್ ಸಾಯಿಲಲ್ಲಿ ನಾವು ರಾಗಿಯನ್ನು ಬೆಳೆಯೋದು ಫೇಮಸ್ ಅಲ್ವಾ. ಸೊ ರಾಗಿ ಬೆಳೆಯೋ ಜಿಲ್ಲೆಗಳಾದ ನಿಮ್ಗೆ ಗೊತ್ತು, ದಕ್ಷಿಣ ಮೈದಾನ್ ರೀಜನಲ್ಲಿ ಕೆಂಪು ಮಣ್ಣಿದೆ ಅಂತ ಅದೇ ಜಿಲ್ಲೆಗಳು ಬರ್ತವೆ. ತುಮಕೂರು, ಹಾಸನ, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಇವೇ ಬರ್ತವೆ. ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ ಇವೇ ಬರೋದು. ಅಲ್ಲಿ ಇದು ಅನುಕೂಲ ಆಗುತ್ತೆ. 3 ತಿಂಗಳಲ್ಲಿ ಕಟಾವು. ಇದು ಮಧ್ಯಮಾವಧಿ ತಳಿಯಾಗಿದ್ದು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬಿತ್ತನೆ ಮಾಡಿದರೆ 105ರಿಂದ 110 ದಿನ ನೋಡಿ ಎಷ್ಟಾಯಿತು, 105ರಿಂದ 110 ದಿನಗಳಲ್ಲಿ ಕಟಾವಿಗೆ ಬರಲಿದೆ. ಬೇರೆ ತಳಿಗಳಿಗೆ 120 ದಿನ ಬೇಕು. ಈಗ ಆಲ್ರೆಡಿ ನಾವು ರಾಗಿ ಬೆಳೀತಿದ್ದಲ್ಲ, ಅರೌಂಡ್ 4 ತಿಂಗಳವರೆಗೂ ಬೇಕಾಗುತ್ತೆ, 120 ಡೇಸ್ವರೆಗೂ ಬೇಕಾಗುತ್ತೆ. ಬಟ್ ಪ್ರೆಸೆಂಟ್ ಇದು ಅದಕ್ಕಿಂತ ಕಮ್ಮಿ ಟೈಮಲ್ಲೇ ಬಂದುಬಿಡುತ್ತೆ. ಮಳೆ ಆಶ್ರಿತ ಖುಷ್ಕಿ ಭೂಮಿಯಲ್ಲಿ ಎಕರೆಗೆ 14ರಿಂದ 16 ಕ್ವಿಂಟಾಲ್ ಧಾನ್ಯ ಹಾಗೂ 45 ಟನ್ ಮೇವು ಸಿಗುತ್ತದೆ. ಮೇವು ಜಾಸ್ತಿ ಬೆಳೆಯುತ್ತೆ, ರಾಗಿನೂ ಜಾಸ್ತಿ ಸಿಗುತ್ತೆ. ನೀರಾವರಿ ಪ್ರದೇಶದಲ್ಲಿ ಏನಾದರೂ ಬೆಳೆದ್ರೆ ಎಕರೆಗೆ 18ರಿಂದ 20 ಕ್ವಿಂಟಾಲ್ ಸಿಕ್ಬಿಡ್ತದೆ. ಮೇವೊಂದು 5.2 ಟನ್ನಷ್ಟು ಇಳುವರಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ರೋಗ ನಿರೋಧಕ ಗುಣ ನೋಡಿ. ಇಲ್ಲಿ ಕೆಲವೊಂದು ರೋಗಗಳ ಇದನ್ನ ತಡ್ಕೊಳ್ಳುತ್ತೆ. ಕುತ್ತಿಗೆ ಬೆಂಕಿ ರೋಗ, ತೆನೆ ಬೆಂಕಿ ರೋಗ, ಇಳುಕು ರೋಗ ನಿರೋಧಕ ಶಕ್ತಿ ಹೊಂದಿರುವ ತಳಿಯ ದೀರ್ಘ ಒಣ ಹವೆ ಮತ್ತು ತೇವಾಂಶ ಕೊರತೆಯನ್ನು ಸಹಿಸುತ್ತದೆ. ನೋಡಿ, ಕುತ್ತಿಗೆ ಬೆಂಕಿ ರೋಗ, ತೆನೆ ಬೆಂಕಿ ರೋಗ, ಇಳುಕು ರೋಗ, ಈ ರೋಗಗಳು ಬಂದರೂ ತಡ್ಕೊಳ್ಳುತ್ತೆ. ರಾಗಿ ಬಗ್ಗೆ ಮಾಹಿತಿ ನಿಮ್ಗೆ ಗೊತ್ತಿರ್ಬೋದು. ಭಾರತದಲ್ಲಿ ರಾಗಿ ಉತ್ಪಾದನೆ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಕರ್ನಾಟಕನ ಎಷ್ಟು ರಾಗಿ ಬೆಳೆಯೋದು? ತುಮಕೂರು ಜಿಲ್ಲೆ ಅತಿ ಹೆಚ್ಚು ರಾಗಿ, ವೆರಿ ಇಂಪಾರ್ಟೆಂಟ್, ಬೆಳೆಯುವ ಮತ್ತು ಉತ್ಪಾದಿಸುವ ಜಿಲ್ಲೆಯಾಗಿದೆ. ರಾಗಿಯ ಮೂಲ ಆಫ್ರಿಕಾ ಖಂಡದ ಇಥಿಯೋಪಿಯಾ ದೇಶದ್ದು. ನೋಡಿ, ರಾಗಿ ಮೂಲತಃ ನಮ್ಮ ದೇಶದಲ್ಲ, ಇಥಿಯೋಪಿಯಾ ದೇಶದ್ದು, ಆಫ್ರಿಕಾದಲ್ಲಿ ಬರುತ್ತೆ. ರಾಗಿಯ ವೈಜ್ಞಾನಿಕ ಹೆಸರು ಎಲ್ಯೂಸಿಯಾನ್ ಕೊರಕಾನ್ ಅಂತ. ಓಕೆ, ಇದು ಉತ್ತಮ ಪೋಷಕಾಂಶ ಹೊಂದಿರುವ ಆಹಾರ ಧಾನ್ಯವಾಗಿದೆ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಬಗ್ಗೆ ನೋಡೋದಾದ್ರೆ ನೀವು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿದೆ, ಗೊತ್ತಿದೆ. 1964 ಶಾಸಕಾಂಗ ಕಾಯ್ದೆ ಮೂಲಕ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಅಂದರೆ ಅದೊಂದು ಸ್ಟ್ಯಾಟ್ಯುಟರಿ ಬಾಡಿ. ಇದರ ಮುಖ್ಯ ಕ್ಯಾಂಪಸ್ಸನ್ನು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ GKVK ಆಗಿ ಆಗಿದೆ. ಅಂದರೆ ಅದರ ಕ್ಯಾಂಪಸ್ನ GKVK ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ರಾಜ್ಯದ ಮೊದಲ ನಗರ ಸುರಂಗ ಯೋಜನೆ, ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಕರ್ನಾಟಕದಲ್ಲಿ ಫಸ್ಟು ಒಂದು ಟನಲ್ ಪ್ರಾಜೆಕ್ಟ್ನ ಮಾಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲೇ ಫಸ್ಟ್ ಇದು ಟನಲ್ ಪ್ರಾಜೆಕ್ಟ್ ಅಂದರೆ ಸುರಂಗ ಯೋಜನೆ ಫಸ್ಟ್ ಮಾಡ್ತಿದ್ದಾರೆ. ನಿಮಗೆ ಎಲ್ಲಿಂದ ಎಲ್ಲಿವರೆಗೂ ಅಂತ ಕೇಳ್ಬೋದು, ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ಬೋದು. ಓಕೆನಾ, ನೋಡಿ, ಸುರಂಗದ ಉದ್ದ ಒಟ್ಟು ಎಷ್ಟಪ್ಪ? ಸುಮಾರು ಆ್ಯಕ್ಚುಲಿ ಇದು ಏನು ಕಿಲೋಮೀಟ್ರ್ ಅಂತಿದೆ, ಇದೆಲ್ಲ ರಾಂಗ್ ಇದೆ, ಇಲ್ಲಿದೆ ನೋಡಿ. ಬೆಂಗಳೂರಿನ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್, ಇದು ಫಸ್ಟ್ ಪಾಯಿಂಟು. ಬೆಂಗಳೂರಲ್ಲೇ ಮಾಡ್ತಾ ಇರೋದಲ್ಲ, ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ವರೆಗೆ ಇರುತ್ತೆ. ಇದು ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ನ ಕನೆಕ್ಟ್ ಮಾಡುತ್ತೆ. 1139 ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಕಿಲೋಮೀಟರ್ ಎಷ್ಟಿದೆ ನೋಡಿ, 2.2 ಕಿಲೋಮೀಟರ್. 2.2 ಕಿಲೋಮೀಟರ್ ಉದ್ದದ ಸುರಂಗ. ಇದನ್ನು ಜೂನ್ 28ರಂದು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಇದು ರಾಜ್ಯದ ಮೊದಲ ನಗರ ಸುರಂಗ ರಸ್ತೆಯಾಗಲಿದೆ. ಓಕೆ, ಅದಿರಲಿ. ಬೆಂಗಳೂರು ಸಂಚಾರ ದಟ್ಟಣೆ ಕಡಿಮೆ ಮಾಡುತ್ತೆ. ಉಪಯೋಗ ಯಾರಿಗಾಗುತ್ತೆ ನೋಡಿ, ಏರ್ಪೋರ್ಟ್ನಿಂದ ನಗರಕ್ಕೆ ಬರುವವರಿಗೆ ಇದು ಅನುಕೂಲ ಆಗುತ್ತೆ. ಸಂಪರ್ಕ ಇಲ್ಲಿಂದ ವೆರಿ ಇಂಪಾರ್ಟೆಂಟ್. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ ನೆನಪಿರಲಿ. ಓಕೆ, ಹೆಬ್ಬಾಳದಿಂದ ಮೇಕ್ರಿ ಅಥವಾ ಮೇಕ್ರಿಯಿಂದ ಹೆಬ್ಬಾಳ ಅಂತ ನೀವು ಕರ್ಕೋಬೇಕು. 2.2 ಕಿಲೋಮೀಟರ್ ಲೆಂತು, ಭೂಮಿ ಒಳಗಡೆ ಸುರಂಗ ಇರುತ್ತಿದ್ದು. ಓಕೆ, ಟೆಂಡರ್ ಪಡೆದ ಸಂಸ್ಥೆ ಋತ್ವಿಕ್ ಅಂಬ್ರಿಲ್ ಜೇವಿ ಅಂತ. ಇದು ಕೇಳ್ಬೋದು ನಿಮಗೆ, ಯಾವ ಕಂಪ್ನಿ ಟೆಂಡರ್ನ ಪಡ್ಕೊಂಡಿದೆ ಅಂತ. ಋತ್ವಿಕ್ ಅಂಬ್ರಿಲ್ ಜೇವಿ ಅಂತ ಕಂಪ್ನಿ ಹೆಸರು. ವಿಶೇಷತೆ ಏನಪ್ಪ? ಟೋಲ್ ಮುಕ್ತ ರಸ್ತೆ. ಇಲ್ಲಿ ಏನಿರೋದಿಲ್ಲ, ಟೋಲ್ ಇರೋದಿಲ್ಲ. ಕಂಪ್ಲೀಟಾಗಿ ಅಂಡರ್ಗ್ರೌಂಡ್ ರಸ್ತೆ ಇದೆ. 2.8 ಕಿಲೋಮೀಟರ್ ಇರ್ತದೆ. ₹1 ಕೂಡ ಟೋಲ್ ಇರೋದಿಲ್ಲ, ಫ್ರೀ ರಸ್ತೆ ಆಗಲ್ಲ. 3 ಲೇನ್ಗಳಿವೆ. 3 ಲೇನ್ಗಳಿಗೆ 10.5 ಮೀಟರ್ ಉಲ್ಲೇಖಿತ ಬಿಡ್ ಮೊತ್ತ. ಓಕೆ, 3 ಲೇನ್ ಇರ್ತದೆ, 10.5 ಮೀಟರ್ ಅಗಲ ಇರುತ್ತೆ. ನೆಕ್ಸ್ಟ್ ಇಲ್ಲೊಂದು ಕರೆಂಟ್ ಅಫೇರ್ಸ್ ಇದೆ ನೋಡಿ. ಅದರ ಜೊತೆಗೆ ಮೊನೊಸೈಟ್ ಸ್ಯಾಂಡ್ ಪತ್ತೆ ಆಗಿದೆ ಫ್ರೆಂಡ್ಸ್. ಒಂದು ಡೆಪಾಸಿಟ್ ಪತ್ತೆ ಆಗಿದೆ, ಮೊನೊಸೈಟ್ ನಿಕ್ಷೇಪ ಪತ್ತೆ ಆಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ. ನೋಡಿ, ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಮದಲನಹಳ್ಳಿ, ವಿಜಯಪುರ, ಬೂತನೂರು ಗ್ರಾಮಗಳಲ್ಲಿ ಅತಿ ವಿರಳವಾದ ಮೊನೊಸೈಟ್ ನಿಕ್ಷೇಪ ಪತ್ತೆಯಾಗಿದೆ. ಇದರಲ್ಲಿ ಥೋರಿಯಂ ಖನಿಜ ಒಳಗೊಂಡಿದೆ. ಇದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮೊನೊಸೈಟಲ್ಲಿ ಏನಿರ್ತದೆ ಅಂದರೆ ಥೋರಿಯಂ ಇರುತ್ತೆ. ಇದೊಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಗೊತ್ತಲ್ವ ನಿಮಗೆ? ವಿಕಿರಣಶೀಲ ವಸ್ತು. ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಗೊತ್ತಿದೆ ನಿಮಗೆ. ಪರಮಾಣು ಶಕ್ತಿ, ನಾವು ವಿದ್ಯುತ್ನ ತಯಾರು ಮಾಡೋದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕರಿತೀವಲ್ವ. ಇಲ್ಲಿ ಫಸ್ಟ್ ಸ್ಟೇಜು,
ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಅಂತ ಮೂರು ಥರ ಇದೆ, ಮೂರು ಥರ. ಈ ಮೊನೋಸೈಟ್ ಸ್ಯಾಂಡ್ನ ಎಲ್ಲಿ ಯೂಸ್ ಮಾಡಲಾಗುತ್ತೆ ಅಂದರೆ, ಈ ಮೊನೋಸೈಟ್ ಸ್ಯಾಂಡಲ್ಲಿ ಥೋರಿಯಂ ಇರ್ತದೆ. ಈ ಥೋರಿಯಂನ ಎಲ್ಲಿ ಯೂಸ್ ಮಾಡ್ತೀವಿ? ಥರ್ಡ್ ಸ್ಟೇಜಲ್ಲಿ ಯೂಸ್ ಮಾಡ್ತೀವಿ. ಥೋರಿಯಂನ ಥರ್ಡ್ ಸ್ಟೇಜಲ್ಲಿ ಯೂಸ್ ಮಾಡ್ಬೋದು. ಮತ್ತು ಇದು ಖಾಲಿನೇ ಆಗಲ್ಲ, ಇದು ರಿನ್ಯೂಯಬಲ್. ಇದನ್ನು ಇಂಧನವಾಗಿ ಇದನ್ನು ಯೂಸ್ ಮಾಡಿದ್ರೆ, ಅಂದರೆ ಮೊನೋಸೈಟ್ ಸ್ಯಾಂಡನ್ನ ಸಂಸ್ಕರಣೆ ಮಾಡಿದಾಗ ಥೋರಿಯಂ ಸಿಗುತ್ತೆ. ಇದನ್ನು ಫ್ಯೂಯಲ್ ಆಗಿ ನಾವು ಇಲ್ಲಿ ಯೂಸ್ ಮಾಡಿದ್ರೆ ಇದು ಮತ್ತೆ ಯುರೇನಿಯಂನ ಸೃಷ್ಟಿ ಮಾಡುತ್ತೆ. ಯುರೇನಿಯಂನ ಮತ್ತೆ ನಾವು ಯೂಸ್ ಮಾಡ್ಬೋದು. ಅಂದರೆ ಅದು ಒಂಥರ ಸರ್ಕ್ಯುಲರ್, ಓಕೆ, ವೇಸ್ಟೇ ಆಗಲ್ಲ, ಇದು ರೀಸೈಕಲ್ ಆಗ್ತಾನೆ ಇರುತ್ತೆ ಆ ಥರ. ಓಕೆ. ಜಿಲ್ಲೆಯ ಹಲವೆಡೆ ಖನಿಜಗಳ ನಿಕ್ಷೇಪ ಇರುವುದು ಭಾರತೀಯ ವೈಜ್ಞಾನಿಕ ಇಲಾಖೆ ಇತ್ತೀಚೆಗೆ ನಡೆದ ವೈಮಾನಿಕ ಸಮೀಕ್ಷೆಯಲ್ಲಿ ದೃಢಪಟ್ಟಿದೆ. ಅಂದರೆ ಇಲ್ಲಿವರೆಗೆ ಏನೋ ನಮ್ಗೆ ಗೊತ್ತಿದ್ದು ಗೊತ್ತಾ? ಸೊ ಭಾರತದಲ್ಲಿ ಇಲ್ಲಿ ಕೇರಳ ಕರಾವಳಿ ಇದೆಯಲ್ವಾ, ಕೇರಳ ಕರಾವಳಿ, ಆಂಧ್ರ ಕರಾವಳಿ, ಈ ಭಾಗದಲ್ಲಿ ಮೊನೋಸೈಟ್ ಸ್ಯಾಂಡ್ ಬೇಕಾದಷ್ಟಿದೆ. ನಿಮ್ಗೆ ಗೊತ್ತಿರಲಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಮೊನೋಸೈಟ್ನ ಹೊಂದಿರೋದು ಭಾರತ. ಈ ಮೊನೋಸೈಟ್ ಮರಳು ಏನಿದೆಯಲ್ಲ, ಇದರಲ್ಲಿ ನಮ್ಗೆ ಏನು ಸಿಗುತ್ತೆ? ಥೋರಿಯಂ ಸಿಗುತ್ತೆ. ಥೋರಿಯಂ ಇದೊಂದು ವಿಕಿರಣಶೀಲ ವಸ್ತು ಅಲ್ವಾ, ಇದನ್ನು ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಯೂಸ್ ಮಾಡ್ಬೋದು ನಾವು. ಸೊ ಇಲ್ಲಿವರೆಗೂ ಕೇರಳ ಕರಾವಳಿ, ಆಂಧ್ರ ಕರಾವಳಿ, ಒಡಿಶಾ ಇಲ್ಲಿ ಸಿಗ್ತಾಯಿತ್ತು, ತಮಿಳ್ನಾಡು ಕೋಸ್ಟು ಇಲ್ಲೆಲ್ಲ ಸಿಗ್ತಾಯಿತ್ತು. ಈಗ ನೋಡಿ ಚಾಮರಾಜನಗರದಲ್ಲಿ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್. ಎಲ್ಲಿ ಸಿಕ್ಕಿತ್ತು ಅಂತ ಕೇಳ್ಬೋದು. ಗುಂಡ್ಲುಪೇಟೆ ತಾಲೂಕಲ್ಲಿ ಬರುವಂಥ ಮದನಹಳ್ಳಿ, ವಿಜಯಪುರ ಮತ್ತು ಬೂತನೂರುಗಳಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ನೋಡಿ, ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಕೇಳುವಂಥ ಟಾಪಿಕ್ ಇದು. ಅಂಬುಬಾಚಿ ಫೆಸ್ಟಿವಲ್ ಅಂತ ಮಾಡ್ತಾರೆ, ಅಂಬುಬಾಚಿ ಮೇಳ ಅಂತ ಕರೀತಾರೆ ಇದನ್ನ. ಓಕೆ, ಅಂಬುಬಾಚಿ ಮೇಳ ಇತ್ತೀಚೆಗೆ ಎಲ್ಲಿ ನಡೀತು ಅಂತ ಕೇಳ್ಬೋದು. ಡೈರೆಕ್ಟ್ ಕ್ವಶನ್ ಆದರೆ, ಆರ್ಟ್ ಆ್ಯಂಡ್ ಕಲ್ಚರ್ ಅದ ಯಾವ ಆರ್ಕಿಟೆಕ್ಚರ್ ಯೂಸ್ ಮಾಡಿದಾರಲ್ಲ ಆ ಟೆಂಪಲ್ನಲ್ಲಿ? ಕಾಮಾಖ್ಯ ಟೆಂಪಲ್ ಅಂತ. ಓಕೆನಾ, ಅದ್ರ ಹೆಸರು ಅಸ್ಸಾಮಲ್ಲಿ. ಈಶಾನ್ಯ ಭಾರತದಲ್ಲಿ ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಓದುವಾಗ, ನಾವು ಈಶಾನ್ಯ ಭಾರತ ಆರ್ಟ್ ಆ್ಯಂಡ್ ಕಲ್ಚರ್ ಓದುವಾಗ ಗುವಾಹತಿನಲ್ಲಿ ಬರುವಂಥ ಈ ಕಾಮಾಖ್ಯ ಟೆಂಪಲ್ ಏನೇನು ಇಮೇಜ್ ಇದೆಯಲ್ಲ, ಈ ಕಾಮಾಖ್ಯ ಟೆಂಪಲ್ ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ, ಅಂಬುಬಾಚಿ ಫೆಸ್ಟಿವಲ್ ಅಲ್ಲೇ ನಡೆಯೋದು. ಜರುಗಿದ ಸ್ಥಳ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ಟೆಂಪಲ್. ಓಕೆ, ಜರುಗಿದ ದಿನಾಂಕ ಏನು ಬೇಡ ನಮಗೆ, ಜೂನ್ 22 ನಡೆದಿದೆ. ವಿಶೇಷ, ಕಾಮಾಖ್ಯ ದೇವಾಲಯದಲ್ಲಿ ನಡೆಯುವ 4 ದಿನಗಳ ವಾರ್ಷಿಕ ಉತ್ಸವವಾಗಿದ್ದು, ಈ ಮೇಳವು ಋತುಚಕ್ರವನ್ನು ಫಲವತ್ತತೆ, ನೋಡಿ ವೆರಿ ಇಂಪಾರ್ಟೆಂಟ್ ಇದು, ಪೀರಿಯಡ್ಸ್ಗೆ ಸಂಬಂಧಪಟ್ಟಿದ್ದು. ನೋಡಿ ಇಲ್ಲಿ ಟೆಂಪಲ್ ಗೊತ್ತಾಗುತ್ತಿದ್ದು, ಋತುಚಕ್ರವನ್ನು ಫಲವತ್ತತೆ, ಸ್ತ್ರೀತ್ವ ಮತ್ತು ಮಾತೃಭೂಮಿಯ ಸಂಕೇತವಾಗಿ ಆಚರಿಸಲ್ಪಡುತ್ತದೆ. ವೆರಿ ಇಂಪಾರ್ಟೆಂಟ್ ಟೆಂಪಲ್ ಇದು, ಒಂದು ವಿಶೇಷವಾಗಿ ಯುನೀಕ್ ಆಗಿರುವಂಥ ಟೆಂಪಲ್ ಇದು. ಅಂತಾರಾಷ್ಟ್ರೀಯ ಪ್ರಸಿದ್ಧಿ, ಈ ಉತ್ಸವದಲ್ಲಿ ಅಂತಾರಾಷ್ಟ್ರೀಯ ಯಾತ್ರಿಕರು ಸೇರಿದಂತೆ ನೋಡಿ ಇಲ್ಲಿ ಎಷ್ಟು 7-8 ಲಕ್ಷ ಭಕ್ತರು ಭೇಟಿ ನೀಡಿದ್ದರು. ಕಾಮಾಖ್ಯ ದೇವಾಲಯದ ಪ್ರಸ್ತುತ ರಚನೆಯನ್ನು 16ನೇ ಶತಮಾನದಲ್ಲಿ ಕೋಚ್ ರಾಜ ನರನಾರಾಯಣ ಮತ್ತು ಅವನ ಸಹೋದರ ಚಿಲಾರೈ ಪುನರ್ನಿರ್ಮಿಸಿರೋದು 16ನೇ ಶತಮಾನದಲ್ಲಿ, ಅಂದರೆ ಅದಕ್ಕಿಂತ ಮುಂಚೆಯಿಂದನೂ ಇತ್ತು. ಆನಂತರ ಪುನರ್ನಿರ್ಮಿಸಿದ್ದು 16ನೇ ಶತಮಾನದಲ್ಲಿ. ಓಕೆ, ಮತ್ತು ಅವನ ಸಹೋದರ ಚಿಲಾರೈ ಪುನರ್ನಿರ್ಮಿಸಿದರು. ಇದೊಂದು ಈಶಾನ್ಯ ಭಾರತದಲ್ಲಿನ ದೊಡ್ಡ ಮತ್ತು ಮಹತ್ವದ ಧಾರ್ಮಿಕ ಉತ್ಸವವಾಗಿದೆ. ವೆರಿ ಇಂಪಾರ್ಟೆಂಟ್. ಅಂಬುಬಾಚಿ ಬಗ್ಗೆ ಮಾಹಿತಿ. ಅಂಬುಬಾಚಿ ಅವಧಿಯನ್ನು ದೇವಿಯ ವಾರ್ಷಿಕ ಚಕ್ರದ ಅವಧಿ ಎಂದು ನಂಬಲಾಗಿದೆ ಮತ್ತು ಇದಕ್ಕಾಗಿ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಕಾಮಾಖ್ಯ ದೇವಾಲಯವು ನೀಲಾಚಲ ಬೆಟ್ಟದ ಮೇಲೆ, ನೋಡಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೀಲಾಚಲ ಬೆಟ್ಟ ಎಲ್ಲಿದೆ ಅಂತಲೇ ಕೇಳ್ಬೋದು ನಿಮಗೆ. ಕಾಮಾಖ್ಯ ದೇವಾಲಯವು ನೀಲಾಚಲ ಬೆಟ್ಟದ ಮೇಲೆ ಬ್ರಹ್ಮಪುತ್ರ ನದಿಯ ದಕ್ಷಿಣ ದಂಡೆಗೆ ಹೊಂದಿಕೊಂಡಿರುತ್ತದೆ. ವೆರಿ ಇಂಪಾರ್ಟೆಂಟ್. ಬ್ರಹ್ಮಪುತ್ರ ನದಿಯ ದಕ್ಷಿಣ ದಂಡೆಯಲ್ಲಿರೋದು ಯಾವ ಬೆಟ್ಟ? ನೀಲಾಚಲ ಬೆಟ್ಟ. ಭಾರತದ 51 ಪೀಠಗಳಲ್ಲಿ ಇದು ಅತ್ಯಂತ ಹಳೆಯದೆಂದು ಪರಿಗಣಿಸಲಾಗಿದೆ. 51 ಪೀಠಗಳಿದ್ದಾವೆ, ಅದರಲ್ಲಿ ಅತ್ಯಂತ ಹಳೆಯ ಪೀಠ ಅಂತ. ಜ್ಯೋತಿರ್ಲಿಂಗಗಳಿದೆ ನೋಡಿ 12, ಆ ಥರ 51 ಪೀಠಗಳಂತಿದೆ. ಇದೇ ಪ್ರಾಚೀನವಾದದ್ದು ಅಂತ ಕರೆಯಲ್ಪಡುತ್ತೆ. ಇದು ಕೂಡ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ನೋಡಿ, ಟೆಂಪಲ್ ಇದು ಯಾವ ಶೈಲಿನಲ್ಲಿ ನಿರ್ಮಾಣವಾಗಿರೋ ಟೆಂಪಲ್ ಅಂತ ಗೊತ್ತಿರಬೇಕು. ನಾಗರ ಶೈಲಿನ, ವೆಸರನ, ಅಮರಾವತಿನ, ಸೊ ಈ ಥರ ಹೆಸರು ಕೇಳ್ತಾರಲ್ವ, ದ್ರಾವಿಡನ, ವೆಸರನ. ಸೊ ನಿಮ್ಗೆ ಈ ಥರ ಯಾವ ಶೈಲಿನಲ್ಲಿ ಟೆಂಪಲ್ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ನೋಡಿಲಿ, ದ ಕಾಮಾಖ್ಯ ಟೆಂಪಲ್ ಯೂಸಸ್ ಎ ಯೂನಿಕ್ ಹೈಬ್ರಿಡ್ ಸ್ಟೈಲು. ಅಂದರೆ ಇದು ಮಿಶ್ರಿತ 2 ಸ್ಟೈಲ್ಗಳನ್ನ ಮಿಶ್ರಣ ಮಾಡಿದ್ದಾರೆ. ಯಾವ ಸ್ಟೈಲು ಇದು ಏನಂತ ಕರೀತಾರೆ ನೋಡಿ, ನೀಲಾಚಲ ಸ್ಟೈಲ್ ಅಂತ ಕರೀತಾರೆ. ನೀಲಾಚಲ ಸ್ಟೈಲ್ ಅಂತ ಯಾಕೆ ಕರೀತಾರೆ ಹೇಳಿ? ನಾನು ಹೇಳಿದ್ದೀನಿ ನಿಮಗೆ, ನೀಲಾಚಲ ಬೆಟ್ಟದ ಮೇಲಿರೋ ಟೆಂಪಲ್ ಅಂತ. ಅದಕ್ಕೆ ಇದನ್ನು ಈ ಶೈಲಿ, ಈ ಟೆಂಪಲ್ ಇರುವಂಥ ಶೈಲಿ ಯಾವ ಒಂದು ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ? ನೀಲಾಚಲ ಶೈಲಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಎಕ್ಸಾಮಲ್ಲಿ ಕೇಳ್ಬೋದು, ನೀಲಾಚಲ ಶೈಲಿ ಯಾವ ಟೆಂಪಲ್ ಬರುತ್ತೆ, ಎಲ್ಲಿ ನಿರ್ಮಾಣ ಮಾಡಲಾಗಿದೆ, ಅಥವಾ ನೀಲಾಚಲ ಶೈಲಿಯನ್ನು ಯಾವ ಎರಡನ್ನು ಮಿಶ್ರಣ ಮಾಡಿದ್ದಾರೆ ಅಂತ ಕೇಳ್ಬೋದು. ನೋಡಿ ಎಲ್ಲಿದೆ ಇದು? ಇಲ್ಲಿದೆ. ನೀಲಾಚಲ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ವಿಚ್ ಬ್ಲೆಂಡ್ಸ್ ಟ್ರೆಡಿಷ್ನಲ್, ನೋಡಿ ಏನನ್ನು ಮಿಕ್ಸ್ ಮಾಡಿದ್ದಾರೆ. ನಾಗರ ಶೈಲಿ, ನಾರ್ತ್ ಇಂಡಿಯನ್ ಸ್ಟೈಲ್ ಅಂತ ಕರಿತೀವಿ, ನಾಗರ ಶೈಲಿ, ಆ್ಯಂಡ್ ಸಾರ್ಸನಿಕ್ ಸ್ಟೈಲ್. ಮುಘಲ್ ಅವರ ಆರ್ಕಿಟೆಕ್ಚರ್ನ ಸಾರ್ಸನಿಕ್ ಅಂತ ಕರಿತೀವಲ್ವ, ಸಾರ್ಸನಿಕ್ ಅಂತ. ಆ ನಾಗರ ಶೈಲಿ, ಸಾರ್ಸನಿಕ್ ಶೈಲಿ 2 ಎಲಿಮೆಂಟ್ಸ್ನ ಬಿಟ್ಟು ಇಂಡಿಜಿನಸ್ ಅಸ್ಸಾಮೀಸ್ ಡಿಸೈನ್. ನೋಡಿ ಇಲ್ಲಿ 3 ಮಿಕ್ಸ್ ಮಾಡಿದ್ದಾರೆ. ಒಂದು ನಾಗರ ಶೈಲಿ, ನಿಮ್ಗೆ ಗೊತ್ತು, ನಾರ್ತ್ ಇಂಡಿಯನ್ ಸ್ಟೈಲ್ನ ನಾಗರ ಶೈಲಿ ಅಂತ ಕರಿತೀವಿ. ಇನ್ನೊಂದು ಮುಘಲರು ಇದ್ದರೆ ಆ ಟೈಮಲ್ಲಿ ಇದನ್ನು ಸಾರ್ಸನಿಕ್ ಅಂತ ಕರಿತೀವಿ, ಸಾರ್ಸನಿಕ್ ಸ್ಟೈಲ್ ಅಂತ ಕರೀತಾರೆ. ಇದು ಇಸ್ಲಾಂನ ಒಂದು ಆರ್ಕಿಟೆಕ್ಚರ್ ಸ್ಟೈಲು. ಅದ್ರ ಜೊತೆಗೆ ಅಸ್ಸಾಮಲ್ಲಿರುವಂಥ ಸ್ಥಳೀಯ ಶೈಲಿ, ಅಸ್ಸಾಂನ ಸ್ಥಳೀಯ ಶೈಲಿ, ಈ 3 ಲಕ್ಷಣಗಳನ್ನು ಸೇರಿ ಹೈಬ್ರಿಡ್ ಮಾಡಿರೋದು ಇದು. ನಾಗರ ಶೈಲಿ, ಸಾರ್ಸನಿಕ್ ಶೈಲಿ ಮತ್ತು ಅಸ್ಸಾಂನ ದೇಶೀಯ ಶೈಲಿ. ಈ 3 ಶೈಲಿಯನ್ನು ಮಿಕ್ಸ್ ಮಾಡಿ
ಈ ಟೆಂಪಲ್ನ ನಿರ್ಮಾಣ ಮಾಡಿದ್ದಾರೆ ಎಲ್ಲಿ? ನೀಲಾಚಲ ಬೆಟ್ಟಗಳಲ್ಲಿ. ಅದಕ್ಕೆ ಇದನ್ನು ನೀಲಾಚಲ ವಾಸ್ತುಶಿಲ್ಪ ಶೈಲಿ ಅಂತಲೇ ಕರೀತಾರೆ. ಓಕೆನಾ. ನೆಕ್ಸ್ಟು, ಭಾರತದ ಮೊದಲ ಹಸಿರು ಮೆಥನಾಲ್, ಗ್ರೀನ್ ಮೆಥನಾಲ್ ಸ್ಥಾವರ. ನೋಡಿ, ಎಥನಾಲ್ ಬೇರೆ, ಮೆಥನಾಲ್ ಬೇರೆ. ಎಥನಾಲ್ ಗೊತ್ತಿದೆ ನಿಮಗೆ, E20 ಅಂತ ಕರೀತಾರೆ. E20 ಪೆಟ್ರೋಲ್ಗೆಲ್ಲ 20% ಎಥನಾಲ್ ಮಿಕ್ಸ್ ಮಾಡ್ತಿದ್ದಾರಲ್ವ, ಅದು E20. ಬಟ್ ಇಲ್ಲಿ ಅದು ಎಥನಾಲು, ಇದು ಮೆಥನಾಲ್. ಓಕೆ, ಎಲ್ಲಿ ಫಸ್ಟ್ ಇಂಡಿಯಾದಲ್ಲೇ ಫಸ್ಟ್ ಮಾಡ್ತಾ ಇರೋದು, ವೆರಿ ಇಂಪಾರ್ಟೆಂಟ್ ಇದು, ಗುಜರಾತ್ನ ಕಚ್ ಪ್ರದೇಶದಲ್ಲಿ ಪ್ಲಾಂಟ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಓಕೆನಾ. ಗುಜರಾತ್ನ ಕಚ್ನಲ್ಲಿ ಆಕ್ರಮಣಕಾರಿ. ನೋಡಿ, ಯಾವ ಬೆಳೆನ ಯೂಸ್ ಮಾಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೇನಂತ ಗೊತ್ತಿದೆ ಫ್ರೆಂಡ್ಸ್ ನಿಮಗೆ? ನಿಮ್ಮ ಊರ ಕಡೆ ಎಲ್ಲ ನೋಡಿರ್ತೀರ, ಜಾಲಿ ಗಿಡ ಅಂತ ಕರೀತಾರೆ ಇದನ್ನ, ಗೊತ್ತಲ್ವಾ? ಇದು ನೋಡಿ, ಇದು ಒಂದು ಇನ್ವೇಸಿವ್ ಸ್ಪೀಸಿ, ಅಂದರೆ ಭಾರತದ ತಳಿ ಅಲ್ಲ, ಇದು ಮೂಲದ್ದಲ್ಲ, ಬೇರೆ ದೇಶದಿಂದ ತಂದಿರೋದು. ಗುಜರಾತ್, ರಾಜಸ್ಥಾನ ಭಾಗದಲ್ಲೆಲ್ಲ ಬೆಳೆಸಿದ್ದಾರೆ. ಇದು ಒಂದು ಇನ್ವೇಸಿವ್ ಸ್ಪೀಸಿ ಫ್ರೆಂಡ್ಸ್. ಇದು ನಿಮಗೆ ಕ್ಲಾಸ್ ನೋಟ್ಸಲ್ಲಿ ಬರ್ಸಿರ್ತೀನಿ ಇದ್ರ ಬಗ್ಗೆ. ಇನ್ವೇಸಿವ್ ಏಲಿಯನ್ ಸ್ಪೀಸಿಸ್ ಬಗ್ಗೆ ಟಾಪಿಕ್ ತೊಗೊಂಡಾಗ ಎನ್ವೈರ್ಮೆಂಟಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಡೀಟೇಲಾಗಿ ಬರ್ಸಿದ್ದೀನಿ. ಅದರಲ್ಲಿ ಎಕ್ಸಾಂಪಲ್ಗಳು ಕ್ಯಾರೆಟ್, ಇದೆಲ್ಲ ಕೇಳಿದೆ, ಕ್ಯಾರೆಟ್ ಗ್ರಾಸು, ಕಾಂಗ್ರೆಸ್ ಗಿಡ, ಓಕೆ, ಆಫ್ರಿಕನ್ ಕ್ಯಾಟ್ ಫಿಶು, ಪ್ರೋಸೋಫಿಸ್ ಜೂಲಿಫ್ಲಾರಾ, ಇದೇ ಪ್ರೋಸೋಫಿಸ್ ಜೂಲಿಫ್ಲಾರಾ. ಸೊ ಈ ಥರದ್ದೆಲ್ಲ ಇರಲಿ. ಸೊ ನಿಮ್ಗೆ ಗೊತ್ತಿರಬೇಕಿದೆ ಏನಂತ, ಪ್ರೋಸೋಫಿಸ್ ಜೂಲಿಫ್ಲಾರಾ ಅನ್ನೋದು ಒಂದು ಇನ್ವೇಸಿವ್ ಸ್ಪೀಸಿ, ಬೇರೆ ದೇಶದ ಪ್ರಭೇದ, ಒಂದು ಸಸ್ಯ ಪ್ರಭೇದ. ಇದು ಭಾರತದಲ್ಲಿ ಬಂದು ಆಕ್ರಮಣಕಾರಿಯಾಗಿ ಬೆಳೀತಾ ಇದೆ. ಇದನ್ನು ತಡೆಯೋಕ್ಕೆ ಆಗ್ತಾಯಿಲ್ಲ, ಆ ಮಟ್ಟಕ್ಕೆ ಬೆಳೀತಾ ಇದೆ. ಬಟ್ ಇದನ್ನು ಯೂಸ್ ಮಾಡಿಕೊಂಡು ಮೆಥನಾಲ್ನ ಮಾಡಿದರೆ, ಡೆವಲಪ್ ಮಾಡ್ತಿದ್ದಾರೆ. ಹಂಗಾಗಿ ವೆರಿ ಇಂಪಾರ್ಟೆಂಟ್. ಇದನ್ನು ತೆಗೆದಂಗೂ ಆಗುತ್ತೆ, ಮೆಥನಾಲ್ನ ಡೆವಲಪ್ ಮಾಡ್ದಂಗೂ ಆಗುತ್ತೆ. ಗುಜರಾತ್ನ ಇದು ಎಲ್ಲಿಂದ ಬಂದಿರೋದು? ಮೆಕ್ಸಿಕೋ, ಬ್ರೆಜಿಲ್ಲು, ಕೆರಿಬಿಯನ್ ದ್ವೀಪಗಳು, ಆ ಭಾಗ, ಅಂದರೆ ಸೆಂಟ್ರಲ್ ಅಮೇರಿಕಾ ಬರುತ್ತಲ್ಲ, ಆ ಭಾಗದಲ್ಲಿ, ಅಲ್ಲಿಂದ ಭಾರತಕ್ಕೆ ಬಂದಿರೋದು. ಗುಜರಾತ್ನ ಕಚ್ನಲ್ಲಿ ಆಕ್ರಮಣಕಾರಿ ಕಳೆ, ಇದರ ಹೆಸರು ಪ್ರೋಸೋಫಿಸ್ ಜೂಲಿಫ್ಲಾರಾ ಅಂತ, ಜನರಲಿ ಜಾಲಿಗಿಡ ಅಂತ ಕರಿತೀವಿ ನಾವು. ಬಳಸಿಕೊಂಡು ತನ್ನ ಮೊದಲ ಹಸಿರು ಮೆಥನಾಲ್ ಪ್ಲಾಂಟನ್ನು ಸ್ಥಾಪಿಸುತ್ತಿದೆ. ಹಸಿರು ಮೆಥನಾಲ್ ಹಡಗುಗಳಲ್ಲಿ, ನೋಡಿ ಎಲ್ಲಿ ಬಳಸ್ತಾರೆ ಮೆಥನಾಲ್ನ, ಗ್ರೀನ್ ಮೆಥನಾಲ್ನ ಹಡಗುಗಳಲ್ಲಿ ಬಳಸೋ ಇಂಧನ ಯಾವುದು? ಮೆಥನಾಲ್ ಇಂಧನವಾಗಿದೆ. ಅಂದರೆ ಬಂಕರ್ ಎಣ್ಣೆಗೆ ಪರ್ಯಾಯವಾಗಿ ಇದನ್ನು ಬಳಸಲಾಗಿದೆ. ಪ್ರೋಸೋಫಿಸ್ ಜೂಲಿಫ್ಲಾರಾ, ನೋಡಿ ಪ್ರೋಸೋಫಿಸ್ ಜೂಲಿಫ್ಲಾರಾ ಇದು ವಿಶ್ವದ ಅಗ್ರ 100 ಆಕ್ರಮಣಕಾರಿ ಪ್ರಭೇದಗಳಲ್ಲಿ ಒಂದಾಗಿದೆ. ತುಂಬ ಡೇಂಜರಸ್ಸು 100 ಪ್ರಭೇದಗಳನ್ನ ಗೊತ್ತು ಮಾಡಿದ್ದಾರೆ, ಅದರಲ್ಲಿ ಇದು ಕೂಡ ಒಂದು, ಅಷ್ಟು ಡೇಂಜರಸ್ ಇದು ಎಲ್ಲಿ? ಮೆಕ್ಸಿಕೋ ಮೂಲದ ಪೊದೆ ಸಸ್ಯವಾಗಿದೆ. ಈ ಪ್ರದೇಶದಲ್ಲಿ ಗಂಡೋ ಬವಲ್ ಎಂದು ಕರೆಯಲಾಗುತ್ತದೆ. ರಾಜಸ್ಥಾನ, ಗುಜರಾತ್ ಈ ಭಾಗದಲ್ಲೆಲ್ಲ ಇದನ್ನು ಗಂಡೋ ಬವಲ್ ಅಂತ ಕರೀತಾರೆ. ನಾವು ಜಾಲಿಗಿಡ ಅಂತ ಕರಿತೀವಿ. ಆ್ಯಕ್ಚುಲಿ ಅದ್ರ ಹೆಸರು ಪ್ರೋಸೋಫಿಸ್ ಜೂಲಿಫ್ಲಾರಾ ಅಂತ. ಓಕೆ, ಸೊ ಇದನ್ನು ಯೂಸ್ ಮಾಡಿಕೊಂಡು ಮೆಥನಾಲ್ ಮೆಥನಾಲ್ ಎಲ್ಲಿ ಯೂಸ್ ಮಾಡ್ತಾರೆ? ಅಡುಗೆಗಳಲ್ಲಿ ಬಳಸ್ತಾರೆ. ಇದನ್ನು ಫಸ್ಟ್ ಒಂದು ಪ್ಲಾಂಟನ್ನ ಸ್ಥಾಪನೆ ಮಾಡ್ತಿದ್ದಾರೆ ಗುಜರಾತ್ನ ಕಚ್ ರೀಜನಲ್ಲಿ. ಅಲ್ಲೇ ಈ ಪ್ಲಾಂಟ್ ಜಾಸ್ತಿ ಇರೋದು, ಅಲ್ಲಿ ಗುಜರಾತ್ನ ಕಚ್ ರೀಜನು, ರಾಜಸ್ಥಾನ ಭಾಗ, ಅಲ್ಲೇ ಜಾಸ್ತಿ ಇರೋದು. ನೆಕ್ಸ್ಟ್, ಭಾರತೀಯ ಭೂಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ನೇಮಕ. ಈಗ ಯಾರಪ್ಪ ಇದ್ದರು ಪ್ರೆಸೆಂಟು? ನೋಡಿ ಇಲ್ಲಿ ಉಪೇಂದ್ರ ದ್ವಿವೇದಿ ಇದ್ದರು. ಇವರ ಜಾಗಕ್ಕೆ ಇವಾಗ ಇವ್ರು ಬಂದಿದ್ದಾರೆ, ಧೀರಜ್ ಸೇಠ್ ಅವ್ರು ಬಂದಿದ್ದಾರೆ. 31ನೇ ಮುಖ್ಯಸ್ಥರು ಧೀರಜ್ ಸೇಠ್ ಅಂತ ನೆನ್ಪಿಟ್ಕೊಳ್ಳಿ. ಅವ್ರ ಬಗ್ಗೆ ಡೀಟೇಲ್ಸ್ ಇದೆ, ಇರಲಿ. ಸೊ 30ನೇವ್ರು ಯಾರು? ಉಪೇಂದ್ರ ದ್ವಿವೇದಿ. 31ನೇವ್ರು ಇವರು ಧೀರಜ್ ಸೇಠ್ ಅಂತ. ಎಲ್ಲಿಗೆ? ಭೂಸೇನೆಗೆ ಮುಖ್ಯಸ್ಥರಾಗಿ ಬಂದಿದ್ದಾರೆ. ಓಕೆ, ಇದಾಯ್ತಲ್ವ. ನೆಕ್ಸ್ಟು, ಸುಪ್ರೀಂ ಕೋರ್ಟ್ನ ಕಾನೂನು ಸೇವೆಗಳ ಸಮಿತಿ, ಲೀಗಲ್ ಸರ್ವಿಸಸ್ ಕಮಿಟಿ ಅಂತ ಕರೀತಾರೆ ಇದನ್ನ. ಓಕೆ, ಸೊ ಲೀಗಲ್ ಸರ್ವಿಸಸ್ ಕಮಿಟಿ, ಇದಕ್ಕೆ ಅಧ್ಯಕ್ಷರನ್ನಾಗಿ ನ್ಯಾಯಮೂರ್ತಿ BV ನಾಗರತ್ನ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇವರು ದೇಶದಲ್ಲೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನ CJ ಆಗ್ತಾರೆ. CJ 2027ಕ್ಕೆ ಆಗ್ತಾರೆ ನೆಕ್ಸ್ಟ್ ಇಯರ್. ಇಂಡಿಯಾದಲ್ಲೇ ಮೊದಲ ಬಾರಿಗೆ CJ ಆಗ್ತಿರೋ ಪ್ರಥಮ ಮಹಿಳೆ BV ನಾಗರತ್ನ. ಸೊ ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಕಾನೂನು ಸೇವೆಗಳ ಸಮಿತಿಗೆ. ಓಕೆನಾ, ಅದೇ ಪಾಯಿಂಟ್ ನೆನಪಿಡಿ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಕರ್ನಾಟಕದವರು, ಕರ್ನಾಟಕ ಮೂಲದ ನ್ಯಾಯಮೂರ್ತಿ BV ನಾಗರತ್ನ ಅವರನ್ನು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ನೇಮಿಸಿದ್ದಾರೆ. ಓಕೆ, ಇವರು 1987ರ ಕಾನೂನು ಸೇವಾ ಪ್ರಾಧಿಕಾರಗಳ ಕಾನೂನು, ನೋಡಿ ಇದು ವೆರಿ ಇಂಪಾರ್ಟೆಂಟು. 1987ರಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳ ಕಾನೂನು ಅಂತ ಇದೆ. ಓಕೆ, ಒಂದು ಆ್ಯಕ್ಟ್ ಇದೆ. ಆ್ಯಕ್ಟಲ್ಲಿ ಸೆಕ್ಷನ್ 3A ಅಡಿಯಲ್ಲಿ ಈ ನೇಮಕ ಮಾಡಲಾಗಿದೆ. ನಿಮ್ಗೆ ಇದು ಗೊತ್ತಿರಲಿ, ಯಾವ ಜಾರಿಗೆ ಬಂದು ಅಂತ ಕೇಳಿದ್ರೆ, ಕಾನೂನು ಸೇವಾ ಪ್ರಾಧಿಕಾರಗಳ ಕಾಯ್ದೆ 1987 ಜಾರಿಗೆ ಬಂದಿದೆ. ಅದರ ಅಂಡರಲ್ಲಿ ಇದನ್ನು ಸ್ಥಾಪನೆ ಮಾಡಿರೋದು. ಈ ಸಮಿತಿ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಗೆ ಬರುವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಗೆ ಬರುವ ಪ್ರಕರಣಗಳಲ್ಲಿ ಸಮಾಜದ ದುರ್ಬಲ ವರ್ಗಗಳಿಗೆ, ವಲ್ನರಬಲ್ ಕಮ್ಯುನಿಟೀಸ್ ಆಫ್ ಇಂಡಿಯನ್ ಸೊಸೈಟಿ, ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸುತ್ತದೆ. ದುರ್ಬಲ ವರ್ಗಗಳು ಅಂತ ಏನಿದೆಯಲ್ಲ, ಓಕೆ, ಅಂಥವ್ರಿಗೆ ಫ್ರೀಯಾಗಿ ಕಾನೂನು ಸೇವೆ, ಅದು ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರೋದು ಮಾತ್ರ, ಹೈಕೋರ್ಟ್ಗಲ್ಲ. ಸೊ ಅವ್ರಿಗೆ ಫ್ರೀಯಾಗಿ ಲಾಯರ್ ಕೊಡೋದು, ಅವ್ರಿಗೆಲ್ಲ ಸಪೋರ್ಟ್ ಮಾಡೋದು ಮಾಡ್ತಾರೆ. ಸೊ ಆ ಸಮಿತಿಗೆ ಅಧ್ಯಕ್ಷರು ಇವರೇ BV ನಾಗರತ್ನ. ನ್ಯಾಯಮೂರ್ತಿ ನಾಗರತ್ನರವರು ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯಾಧೀಶರಾಗಿದ್ದು 2027 ಸೆಪ್ಟೆಂಬರ್ನಲ್ಲಿ ದೇಶದ ಸುಪ್ರೀಂ ಕೋರ್ಟ್ನ ಪ್ರಪ್ರಥಮ ಮಹಿಳಾ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದರ ಎಲ್ಲರೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ.
ಭಾರತ ನಿರ್ಮಿತ C-295 ನಿಮಗೆ ಡೈರೆಕ್ಟ್ ಕ್ವಶನ್ ಇದು ಏನು ಅಂತ ಕೇಳ್ಬೋದು. ಇತ್ತೀಚೆಗೆ ಭಾರತದಲ್ಲಿ ಮೊದಲ ಬಾರಿಗೆ ಹಾರಾಟ ನಡೆಸಿದ C-290 ಏನಕ್ಕೆ ಸಂಬಂಧಪಟ್ಟಿದ್ದು, ಯುದ್ಧ ವಿಮಾನನ, ಈ ಥರ ಬೇರೆ ಬೇರೆ ಏನಾದರೂ ಕೇಳ್ಬೋದು. ಟ್ರಾನ್ಸ್ಪೋರ್ಟ್ ಅಂತ, ಇದು ಟ್ರಾನ್ಸ್ಪೋರ್ಟ್, ಮಿಲಿಟ್ರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇಲ್ಲಿ ನೋಡಿ C-295 ಏನು ಮಿಲಿಟ್ರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ಮತ್ತು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಡೆವಲಪ್ ಮಾಡಿರೋದು ಇದು, ಅದಕ್ಕೋಸ್ಕರ ಇಂಪಾರ್ಟೆಂಟು. ನಾನು ನಿಮ್ಗೆ ಅವಲೇ ಹೇಳಿದೆ ಹಿಂದಿನ ಸ್ಲೈಡಲ್ಲಿ C-17 ಗ್ಲೋಬ್ ಮಾಸ್ಟರ್ ಅಂತ ಅಮೆರಿಕದಿಂದ ಪರ್ಚೇಸ್ ಮಾಡಿದ್ದೀವಿ, ಒಂದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಲ್ವಾ. ಸೊ ನಮ್ಮಲ್ಲಿ ಯಾವುದೂ ಇಲ್ಲ, ನಾವೇ ತಯಾರು ಮಾಡಿರೋದು ಯಾವುದೂ ಇರಲಿಲ್ಲ, ನಾವು ಬೇರೆ ದೇಶ ಮೇಲೆ ಡಿಪೆಂಡ್ ಆಗ್ತೀವಿ ಈ ಥರ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅಲ್ಲಿ ಇಲ್ಲೆಲ್ಲ. ಈಗ ನಮ್ಮಲ್ಲಿ ಡೆವಲಪ್ ಮಾಡಿದ್ದೀವಿ ಯಾವುದು C-295 ಅಂತ. ಓಕೆ, ಮಿಲಿಟ್ರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟು. ಗುಜರಾತ್ನ ವಡೋದರಾದಲ್ಲಿ ಜೋಡಣೆ ಮಾಡಲಾಗಿರುವ, ನೋಡಿ ಗುಜರಾತ್, ನೀವು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಯಾವುದಾದ್ರು ಹೊಸ ದೊಡ್ಡ ಕಂಪ್ನಿ ಬರ್ತಿದೆ ಅಂದರೆ ಮೆಜಾರಿಟಿ ಕಂಪ್ನಿ ಗುಜರಾತಲ್ಲಿ ಇರ್ತವೆ, ನೆನ್ಪಿಟ್ಕೊಳ್ಳಿ. ಇದೊಂದು ಗೆಸ್ ಮಾಡೋಕ್ಕೊಂದು ಐಡಿಯಾ ಕೊಡ್ತಾ ಇದ್ದೀನಿ, ಎಲ್ಲವೂ 100% ಅಲ್ಲೇ ಅಂತ ಹೇಳೋಕ್ಕಾಗಲ್ಲ. ಸೊ ಮೆಜಾರಿಟಿ ಪ್ಲಾಂಟ್ಗಳು, ಸೆಮಿಕಂಡಕ್ಟರು, ಈ ಥರ ಯಾವುದೋ ಹೊಸ ಕಂಪ್ನಿಗಳಿದೆಯಲ್ಲ, ಸಾಮಾನ್ಯವಾಗಿ ಗುಜರಾತಲ್ಲಿದ್ದಾವೆ ಮೆಜಾರಿಟಿ, ಒಂದಷ್ಟು UP-ನಲ್ಲಿದ್ದಾವೆ, ಬಟ್ ಗುಜರಾತಲ್ಲಿ ಜಾಸ್ತಿ ಇದ್ದಾವೆ, ನೆನ್ಪಿಟ್ಕೊಳ್ಳಿ, ಹೊಸದಾಗಿ ಬಂದಿರೋವು. ಗುಜರಾತ್ನ ವಡೋದರಾದಲ್ಲಿ ಜೋಡಣೆ ಮಾಡಲಾಗಿರೋ ಸ್ವದೇಶಿ ನಿರ್ಮಿತ ಇಂಡಿಜಿನಸ್ ಆಗಿ ನಾವೇ ಡೆವಲಪ್ ಮಾಡಿರೋದು ಫ್ರೆಂಡ್ಸ್ C-295 ಸೇನಾ ಸಾರಿಗೆ ವಿಮಾನ ತನ್ನ ಮೊದಲ ಹಾರಾಟವನ್ನು ಭಾರತೀಯ ವಾಯುಪಡೆಯ ಯಶಸ್ವಿಯಾಗಿ ನಡೆಸಿದೆ. ಈಗ ಟ್ರಯಲ್ ಮಾಡ್ತಿದ್ದಾರೆ, ಇನ್ನೂ ಸೇನೆಗೆ ಇಂಡಕ್ಟ್ ಮಾಡಿಲ್ಲ, ಟ್ರಯಲ್ ಫೇಸಲ್ಲಿದೆ. ಭಾರತದ ವಾಯುಪಡೆಯು ಸುಮಾರು 21,000 ಕೋಟಿ ವೆಚ್ಚದಲ್ಲಿ 56 C-295 ವಿಮಾನಗಳನ್ನು ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ಳಿ. 2021ರಲ್ಲಿ ಸ್ಪೇನ್ನೊಂದಿಗೆ, ವೆರಿ ಇಂಪಾರ್ಟೆಂಟ್ ನೋಡಿ, ಯಾವ ದೇಶ? ಸ್ಪೇನ್ನೊಂದಿಗೆ ಭಾರತವು 56 C-295 ಸೇನಾ ಸಾರಿಗೆ ವಿಮಾನಗಳ ಖರೀದಿಗೆ 21,000 ಕೋಟಿ ಒಪ್ಪಂದ ಮಾಡಿಕೊಂಡಿತ್ತು. ಇವುಗಳಲ್ಲಿ 40 ವಿಮಾನಗಳನ್ನು ಗುಜರಾತ್ನ ವಡೋದರಾದಲ್ಲಿ, ನೋಡಿ ಯಾರು ಮಾಡ್ತಾ ಇರೋದು ಗುಜರಾತ್ನ ವಡೋದರಾದಲ್ಲಿ, ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್, ವೆರಿ ಇಂಪಾರ್ಟೆಂಟ್, ದೇಶ ಕಟ್ಟಿರುವಂಥ ಕಂಪ್ನಿ ಫ್ರೆಂಡ್ಸ್ ಇದು ಟಾಟಾ. ನೇಷನ್ ಬಿಲ್ಡಿಂಗ್ ಅಂತ ತೊಗೊಂಡ್ರೆ ಅದರಲ್ಲಿ ಬರುವಂಥ ಪ್ರಮುಖವಾದ, ನೇಷನ್ ಬಿಲ್ಡಿಂಗ್ ಅಂತ ಕರೀತಾರೆ ಇದನ್ನ, ನೇಷನ್ ಬಿಲ್ಡಿಂಗ್ ಅಂತಂದರೆ ರಾಷ್ಟ್ರ ನಿರ್ಮಾಣ ಅಂತ, ಅಲ್ಲಿ ಪ್ರಮುಖವಾದ ಕೊಡುಗೆ ನೀಡಿರೋದು ಈ ಟಾಟಾ ಕಂಪ್ನಿ, ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ಮಿಲಿಟ್ರಿಗೆ ಸಂಬಂಧಪಟ್ಟಂಗಿರೋದು ಅವ್ರದ್ರಲ್ಲಿ ಯಾವುದು ಬ್ರಾಂಚ್ ಅದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಅಂತ. ನಾವು ಏರ್ಬಸ್ನ ಸಹಯೋಗದೊಂದಿಗೆ ಜೋಡಿಸುತ್ತಾರೆ. ಗುಜರಾತ್ನ ವಡೋದರಾದಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಏನಿದೆಯಲ್ಲ, ಅವರು ಏರ್ಬಸ್ ಅನ್ನೋ ಕಂಪ್ನಿ ಇದೆ, ವಿಮಾನ ಕಂಪ್ನಿ, ಅದರ ಸಹಯೋಗದೊಂದಿಗೆ ಅಸೆಂಬಲ್ ಮಾಡ್ತಿದ್ದಾರೆ ಆ ಪಾರ್ಟ್ಸ್ಗಳನ್ನೆಲ್ಲ. 16 ವಿಮಾನಗಳನ್ನು ಸ್ಪೇನ್ ದೇಶದಿಂದ ನೇರವಾಗಿ ಖರೀದಿಸುತ್ತಾಗಲಾಗುತ್ತದೆ. ಅಂದರೆ 16 ಸ್ಪೇನ್ ಜೊತೆ ಮಾಡ್ಕೊಂಡಿರೋದು ಗೊತ್ತಿರಲಿ, 16 ವಿಮಾನಗಳು ಅಲ್ಲಿಂದ ರೆಡಿ ಟು ಫ್ಲೈ ಸ್ಟೇಟಲ್ಲಿ ಬರ್ತವೆ. ಇನ್ನೊಂದು ಮಿಕ್ಕದವನ್ನ ಇಲ್ಲಿ ಡೆವಲಪ್ ಮಾಡ್ತಾರೆ, ಏರ್ಬಸ್ನ ಸಹಯೋಗದೊಂದಿಗೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಅವರು ಇಲ್ಲಿ ಗುಜರಾತ್ನ ವಡೋದರಾದಲ್ಲಿ ಮಾಡ್ತಾ ಇದ್ದಾರೆ. ಇದೊಂದು ಟ್ರಾನ್ಸ್ಪೋರ್ಟ್, ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ನೆನ್ಪಿಟ್ಕೊಳ್ಳಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ರಾಹುಲ್ ದ್ರಾವಿಡ್ಗೆ ಕೊಟ್ಟಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಕ್ರಿಕೆಟಿಗೆ ರಾಹುಲ್ ದ್ರಾವಿಡ್ ಸೇರಿದಂತೆ 3 ಪ್ರದಾನ ಮಾಡಲಾಗಿದೆ. ಪ್ರಶಸ್ತಿ ನೀಡಿದವರು ಯಾರಪ್ಪ? ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇಷ್ಟು ಸಂಸ್ಥೆಗಳು ಸೇರಿ ಕೊಡೋದು ಪ್ರಶಸ್ತಿಯನ್ನು, 4 ಕೊಟ್ಟು. ಓಕೆ, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಸೇರಿ ಕೊಡ್ತಾರೆ. ಪ್ರಶಸ್ತಿ ಮೊತ್ತ 5 ಲಕ್ಷ ರು, ನಗದಿರ್ತದೆ, ಕ್ಯಾಶು ಮತ್ತು ಸ್ಮರಣಿಕೆಯನ್ನು ಕೊಡ್ತಾರೆ. ರಾಹುಲ್ ದ್ರಾವಿಡ್ ಕ್ರೀಡಾ ಲೋಕಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಲಾಗಿದೆ. ಓಕೆ, GKVK ದೇಶದ ಪ್ರಮುಖ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಸಂಸ್ಥೆಯಾಗಿ ಆಧುನಿಕ ಕೃಷಿ ಮತ್ತು ನವೀನ ತಂತ್ರಜ್ಞಾನ ರೈತರಿಗೆ ಪರಿಚಯಿಸುವ ಮೂಲಕ ಹೆಸರು ಮಾಡಿರುವ GKVKಯನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಒಬ್ಬರು ರಾಹುಲ್ ದ್ರಾವಿಡ್, ಇನ್ನೊಂದು GKVK ಇಲ್ಲ ಆಯ್ತಪ್ಪ, GKVK ಆಯಿತು 2, ಇನ್ನೊಬ್ರು ಯಾರು ಆಯ್ಕೆ ಆಸ್ತಿ ಮಾಡಲಾಗಿದೆ ನೋಡಿ, S. ವಿಶ್ವನಾಥ್. ನಗರ ಯೋಜನಾ ತಜ್ಞರಾಗಿ ಪ್ರಸಿದ್ಧಿ ಪಡೆದಿರುವ ಇಂಜಿನಿಯರ್ ಅವರಿಗೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಒಟ್ಟು 3 ಜನ. S. ವಿಶ್ವನಾಥ್ ಯಾವ ಕ್ಷೇತ್ರಕ್ಕೆ? ನಗರ ಯೋಜನಾ ತಜ್ಞರು, ನಗರ ನಿರ್ಮಾಣಕ್ಕೆ ಯಾವ ಥರ ಪ್ಲ್ಯಾನ್ ಮಾಡೋದು, ಇಂಜಿನಿಯರ್ ಇವರು. ಇನ್ನೊಂದು GKVK, ಇನ್ನೊಬ್ರು ಯಾರಪ್ಪ? ರಾಹುಲ್ ದ್ರಾವಿಡ್. ಇವು 3 ಜನ ಹೆಸರು ನೆನ್ಪಿಟ್ಕೊಳ್ಳಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಿರೋರು. ನೆಕ್ಸ್ಟ್, ನಾರ್ವೆ ಚೆಸ್ ಗೆದ್ದ ಮೊದಲ ಭಾರತೀಯ ಪ್ರಜ್ಞಾನಂದ, ತಮಿಳ್ನಾಡವ್ರು ಗೊತ್ತಲ್ಲ. ಚೆಸ್ಸು ಇವಾಗ ಒಂದು ಉನ್ನತ ಸ್ಥಾನದಲ್ಲಿದೆ ಫ್ರೆಂಡ್ಸ್ ಭಾರತದಲ್ಲಿ. ವಿಶ್ವನಾಥನ್ ಆನಂದ್ ಇದ್ರಲ್ವ, ಅವ್ರು ಆದ ನಂತರ ಸ್ವಲ್ಪ ವೀಕ್ ಆಗಿತ್ತು ಭಾರತದಲ್ಲಿ ಚೆಸ್ ಪ್ಲೇಯರ್ಸ್ಗಳು, ಈಗ ಮತ್ತೆ ರೈಸ್ ಆಗಿಬಿಟ್ಟಿದ್ದಾರೆ, ಸುಮಾರು ಜನ ಇದ್ದಾರೆ. ಅದರಲ್ಲಿ ಇವರು ನಾರ್ವೆ ಚೆಸ್ ಗೆದ್ದ ಮೊದಲ ವ್ಯಕ್ತಿ ಪ್ರಜ್ಞಾನಂದ. ಪ್ರತಿಷ್ಠಿತ ನಾರ್ವೆ ಚೆಸ್ ಟೂರ್ನಿಯಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ 20 ವರ್ಷ ಇವರಿಗೆ ಚಾಂಪಿಯನ್ ಆಗಿ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಟೂರ್ನಿಯನ್ನು ಗೆದ್ದ ಮೊದಲ ಭಾರತೀಯ, ವೆರಿ ಇಂಪಾರ್ಟೆಂಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾನೆ. 20 ವರ್ಷದ ಚೆನ್ನೈ ಮೂಲದ ಆಟಗಾರ ಪ್ರಜ್ಞಾನಂದ 2020 ಜೂನ್ 5ರಂದು ನಡೆದ ಕೊನೆಯ ಸುತ್ತಿನಲ್ಲಿ ಜರ್ಮನಿಯ ಯಾರ ವಿರುದ್ಧ? ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಗೆಲ್ಲುವ ಮೂಲಕ 18 ಅಂಕಗಳೊಂದಿಗೆ ಚಾಂಪಿಯನ್ ಎನಿಸಿಕೊಂಡರು. ನಾರ್ವೆ ಚೆಸ್ ಟೂರ್ನಿಯಲ್ಲಿ 7 ಬಾರಿ ಚಾಂಪಿಯನ್, ವಿಶ್ವದ ನಂಬರ್ 1 ನೋಡಿ. ನಾರ್ವೆ ಚೆಸ್ ಚಾಂಪಿಯನ್ನಲ್ಲಿ ಇವರು ಒಬ್ಬರು ವರ್ಲ್ಡ್ ಫೇಮಸ್ ಇದ್ದಾರೆ, ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ನೀವು ಹೆಸರು ಕೇಳಿರ್ತೀರ. 7 ಬಾರಿ ಚಾಂಪಿಯನ್ ಇವರು, ವಿಶ್ವದ ನಂಬರ್ 1 ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಕ್ಲಾಸಿಕಲ್ ಚೆಸ್ನಲ್ಲಿ 2 ಬಾರಿ ಇವರೇ ಸೋಲಿಸಿದ್ದಾರೆ. ಸೊ ಪ್ರಜ್ಞಾನಂದ. ಓಕೆ, ವಿಶ್ವದ ಬಲಿಷ್ಠ 6 ಆಟಗಾರರಿದ್ದ ಈ ಟೂರ್ನಿಯ ಪ್ರಶಸ್ತಿ ಪ್ರಜ್ಞಾನಂದರ ಅತಿ ದೊಡ್ಡ ಗೆಲುವಾಗಿದೆ. 2013ರಲ್ಲಿ ಆರಂಭವಾದ ಈ ಟೂರ್ನಿಯಲ್ಲಿ ಪ್ರಜ್ಞಾನಂದ ಕೇವಲ 2 ಬಾರಿ ಕಣಕ್ಕಿಳಿದಿದ್ದರು. ಪ್ರಜ್ಞಾನಂದ ಹೆಸರು ನೆನ್ಪಿಟ್ಕೊಳ್ಳಿ, ತಮಿಳುನಾಡು.
ವಿಶ್ವದ ಮೊದಲ ಟ್ರಿಲಿಯನರ್ ಎಲಾನ್ ಮಸ್ಕ್. $1 ಟ್ರಿಲಿಯನ್ ಅಂದರೆ ಎಷ್ಟು ಫ್ರೆಂಡ್ಸ್? $1,00,00,000 ಇದೆ. $1,00,00,000 ಇದ್ದರೆ ಇದನ್ನು 1 ಟ್ರಿಲಿಯನ್ ಅಂತ ಕರೀತಾರೆ. ಈ ಎಲಾನ್ ಮಸ್ಕ್ ಫಸ್ಟ್ ಜಗತ್ತಿನ ಮೊದಲ ವ್ಯಕ್ತಿ ಆಗಿದ್ದಾರೆ. ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಜಗತ್ತಿನಲ್ಲೇ ಇದುವರೆಗೆ ಯಾರೂ ಬರೆಯದ ದಾಖಲೆಯೊಂದನ್ನು ಜೂನ್ 12ರಂದು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಪ್ರಸ್ತುತ ಅಂದಾಜಿನ ಪ್ರಕಾರ ಅವರ ನಿವ್ವಳ ಆಸ್ತಿಯ $1 ಟ್ರಿಲಿಯನ್ ತಲುಪಿದೆ. ಈ ಮೂಲಕ ಇವರು ಪ್ರಪಂಚದ ಮೊದಲ 1,00,000 ಕೋಟ್ಯಾಧೀಶರಾಗಿದ್ದಾರೆ. ಪ್ರಸ್ತುತ ವಿನಿಮಯ ದರದ ಪ್ರಕಾರ ಇವರ ಆಸ್ತಿಯ ರೂಪಾಯಿಗಳಲ್ಲಿ 95 ಲಕ್ಷ ರೂಗಳಾಗಿದೆ. ಮಸ್ಕ್ ಆಸ್ತಿಯ ಬಹುಪಾಲು ಟೆಸ್ಲಾ ಕಂಪನಿಯಿಂದ ಬಂದಿದೆ. ಓಕೆ ನೋಡಿ, ಮಸ್ಕ್ $1 ಟ್ರಿಲಿಯನ್ ಕ್ಲಬ್ಗೆ ಸೇರಿದ್ದು. ಈ ಮೂಲಕ ಎಲಾನ್ ಮಸ್ಕ್ ಅವರ ಆಸ್ತಿ ನೋಡಿ ತೈವಾನ್ ದೇಶ, ಐರ್ಲೆಂಡು, ಸ್ವೀಡನ್ನು, ಸಿಂಗಾಪುರ ಸೇರಿದಂತೆ ಹಲವು ರಾಷ್ಟ್ರಗಳ ಆರ್ಥಿಕತೆಗಿಂತ ಅಧಿಕವಾಗಿದೆ. ಅಂದರೆ ಇಷ್ಟು ದೇಶಗಳು ಸೇರಿದ್ರೂ ಇವರಷ್ಟು ಆಸ್ತಿ ಆಗಲ್ಲ. 55 ವರ್ಷದ ಎಲಾನ್ ಮಸ್ಕ್ ಅವರು ಅಮೆರಿಕ ಮೂಲದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್, ಇದು ನೆನ್ಪಿಟ್ಕೊಳ್ಳಿ, ಸ್ಪೇಸ್ ಎಕ್ಸ್ ಕಂಪ್ನಿ ಇವ್ರದೇ. ನಾಸಾ ಇದೆಯಲ್ವಾ, ಅಲ್ಲೂ ಗೌರ್ಮೆಂಟಿಂದ ಅಂಡರಲ್ಲಿ ಬರುತ್ತೆ. ಸ್ಪೇಸ್ ಎಕ್ಸು ಇವ್ರ ಅಂಡರಲ್ಲಿ ಬರುತ್ತೆ. ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ಇರುವಂಥ ಒಂದು ನಮ್ಮಲ್ಲಿ ಇಸ್ರೋ ಇದೆಯಲ್ಲ ಆ ಥರ ಪ್ರೈವೇಟ್ ಆಗಿರುವಂಥ ನಾಸಾ ಏನೋ ಸ್ಪೇಸ್ ಎಕ್ಸು ಸಂಸ್ಥಾಪಕರು ಹಾಗೂ ಟೆಸ್ಲಾ ಕಂಪನಿ ಮತ್ತು ಎಕ್ಸ್ ಕಾರ್ಪ್ನ ಸಂಸ್ಥಾಪಕರಾಗಿದ್ದಾರೆ. ಮಸ್ಕ್ ಫೌಂಡೇಶನ್ ಸ್ಥಾಪಕರಾಗಿರುವ ಇವರು ವಿಶ್ವದ ನಂಬರ್ 1 ಶ್ರೀಮಂತರಾಗಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಶುಭಾಂಶು ಶುಕ್ಲಾರವರ ಆತ್ಮಚರಿತ್ರೆ, ದಿ ಸೆಕೆಂಡ್ ಆರ್ಬಿಟ್ ಪುಸ್ತಕದ ಬಗ್ಗೆ ಕೇಳ್ತಾರೆ. ದಿ ಸೆಕೆಂಡ್ ಆರ್ಬಿಟ್ ಅಂತ ಪುಸ್ತಕ ಯಾರ್ದು ಅಂತ ಕೇಳೋದು. ಶುಭಾಂಶು ಶುಕ್ಲಾ ನಿಮ್ಗೆ ಗೊತ್ತಿರ್ಬೋದಲ್ಲ ಯಾರು ಅಂತ, ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು. ಆಕ್ಸಿಯಮ್ ಮಿಷನ್ 4 ಅಮೆರಿಕದಿಂದ ಕಳಿಸಿದ್ರಲ್ವಾ, 4ರ ಸದಸ್ಯರಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರವೇಶಿಸಿದ ಮೊದಲ ಭಾರತೀಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರವೇಶಿಸಿದ ಮೊದಲ ಭಾರತೀಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. 1986ರಲ್ಲಿ ಯಾರಾಗಿದ್ದು ರಾಕೇಶ್ ಶರ್ಮಾರವರ ಐತಿಹಾಸಿಕ ಬಾಹ್ಯಾಕಾಶ ಹಾರಾಟದ ನಂತರ 40 ವರ್ಷಗಳಲ್ಲಿ ಕಾರ್ಬನ್ ಅಂತಿದೆ, ಕಾರ್ಬನ್ ಅಲ್ಲ, ಇದು ಕರ್ಮನ್ ಅಂತ. ಕರ್ಮನ್ ಕೇಳಿದ್ರಾ? ಕರ್ಮನ್ ಲೈನ್ ಅಂತ. ಕರ್ಮನ್ ಲೈನ್, ಕರ್ಬನ್ ರೇಖೆಯನ್ನು ದಾಟಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೋಡಿ, ಕರ್ಮನ್ ಲೈನ್ ಅಂತಂದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದನ್ನ ನೋಡಿ, ಇದು ಭೂಮಿ. ನಾವು ಯಾವುದನ್ನು ಬಾಹ್ಯಾಕಾಶ ಅಂತ ಕರಿತೀವಿ, ಯಾವುದನ್ನು ಅಟ್ಮಾಸ್ಫಿಯರ್ ಅಂತ ಕರಿತೀವಿ ಅಂದರೆ, ವಾಯುಮಂಡಲ ಅಂದರೆ ಭೂಮಿಯಿಂದ 100 ಕಿಲೋಮೀಟರ್ ತಗೋತಾರೆ. ಭೂಮಿಯಿಂದ 100 ಕಿಲೋಮೀಟ್ರು. ಈ 100 ಕಿಲೋಮೀಟರ್ ಭೂಮಿ ಮೇಲ್ಮೈಯಿಂದ 100 ಕಿಲೋಮೀಟ್ರಿಂದ ಆಚೆಗಿರುತ್ತಲ್ಲ, ಇದನ್ನು ಸ್ಪೇಸ್ ಅಂತ ಕರೀತಾರೆ. ಸ್ಪೇಸ್ ಅಂದರೆ ಬಾಹ್ಯಾಕಾಶ ಅಂದರೆ ಇದೆ. ಬಾಹ್ಯಾಕಾಶ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಭೂಮಿಯಿಂದ 100 ಕಿಲೋಮೀಟರ್ ಆದಮೇಲೆ ಸ್ಟಾರ್ಟ್ ಆಗೋದು ಬಾಹ್ಯಾಕಾಶ. ಇದನ್ನು ವಾಯುಮಂಡಲ ಅಂತ ಕರಿತೀವಿ. 100 ಕಿಲೋಮೀಟರ್ ಒಳಗಿರೋದನ್ನು ವಾಯುಮಂಡಲ ಅಂತ ಕರಿತೀವಿ. ಸೊ ಇವೆರಡನ್ನೂ ಡಿವೈಡ್ ಮಾಡೋ ಲೈನ್ ಇದೆಯಲ್ಲ, ಇದೇನೇ ಕರ್ಮನ್ ಲೈನ್. ಕರ್ಮನ್ ಲೈನ್ ಅಂತ ಕರೀತೀವಿ. ಇಲ್ಲಿಂದ ಆಚೆಗೆ ಗ್ರಾವಿಟಿ ಎಲ್ಲ ಕಡಿಮೆ ಆಗಿಬಿಡ್ತದೆ, ಫುಲ್ ತೇಲೋ ಸ್ಥಿತಿಗೆ ಹೊಟ್ಟೋಗ್ಬಿಡ್ತೀವಿ. 100 ಕಿಲೋಮೀಟರ್ ದಾಡ್ತಿದ್ದಂಗೆ ನಾವು ತೇಲಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಕಾಶದಲ್ಲಿ. ಅದಕ್ಕೆ ಮುಂಚೆ ತೇಲೋದು ಕಡಿಮೆ ಇರ್ತದೆ, ಕೆಳಗಡೆ ಕೂತಿರ್ತೀವಿ. ಬಟ್ ಇಲ್ಲಿ ಬರ್ತಿದ್ದಂಗೆ ಫ್ಲೈ ಮಾಡಿಬಿಡ್ತೀವಿ. ಇದೇ ಕರ್ಮನ್ ಲೈನ್. ಇವೆರಡನ್ನೂ ಡಿವೈಡ್ ಮಾಡೋ ಲೈನೇ ಕರ್ಮನ್ ಲೈನ್ ಅಂತ. ಓಕೆ, ಇಲ್ಲಿ ಬನ್ನಿ. 41 ವರ್ಷಗಳಲ್ಲಿ ಕರ್ಮನ್ ರೇಖೆಯನ್ನು ದಾಟಿದ ಮೊದಲ ಭಾರತೀಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು ಬರೆದಿರೋ ಪುಸ್ತಕನೇ ದಿ ಸೆಕೆಂಡ್ ಆರ್ಬಿಟ್ ಅಂತ. ನೋಡಿ, ಇಲ್ಲಿ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ರವರು ತಮ್ಮ ಆತ್ಮಚರಿತ್ರೆ, ನೋಡಿ ಆತ್ಮಚರಿತ್ರೆ ಫುಲ್ ನೇಮ್ ಇದೆ. ಇದು ಸೆಕೆಂಡ್ ಆರ್ಬಿಟ್ ಅಂತ ಕರೀತಾರೆ, ಬಟ್ ಫುಲ್ ನೇಮೇ ನೋಡಿ. 2ನೇ ಕಕ್ಷೆ ಅಂದರೆ ಸೆಕೆಂಡ್ ಆರ್ಬಿಟ್, ಮನುಷ್ಯನ ನಂಬಿಕೆ, 1.4 ಶತಕೋಟಿ ಹೃದಯಗಳ ಕನಸು, ಇದು ಫುಲ್ ನೇಮು. ಓಕೆ, ನಿಮ್ಗೆ ಡೈರೆಕ್ಟಾಗಿ ಇದನ್ನೇ ಕೇಳ್ಬೋದು, ಸೆಕೆಂಡ್ ಆರ್ಬಿಟ್ ಅಂತ. ಶುಭಾಂಶು ಶುಕ್ಲಾ ಗೊತ್ತಿರಲಿ. ಅನ್ನು ಏರ್ ಚೀಫ್ ಮಾರ್ಷಲ್ ಅವರು ಬಿಡುಗಡೆ ಮಾಡಿದ್ದಾರೆ. ಓಕೆ, ಅದರಲ್ಲಿ ಪ್ರಕಾಶಕರು ಯಾರಪ್ಪ ಇದು ಪಬ್ಲಿಷ್ ಮಾಡಿರೋದು? ಪಬ್ಲಿಷರ್ ಯಾರು? ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಅಂತ. ಪಬ್ಲಿಷರ್ ಯಾರು? ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾದವರು ಪ್ರಕಟಿಸಿರೋದು. ಏನಿದೆ ಇದರಲ್ಲಿ? ಗಗನಯಾತ್ರಿ ತರಬೇತಿಯಿಂದ ಹಿಡಿದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಎಂದೆನಿಸಿಕೊಳ್ಳುವವರೆಗಿನ ಪ್ರಯಾಣದ ವಿವರ. ಅಂದರೆ ಅವರು ಆತ್ಮಚರಿತ್ರೆ ಥರನೇ ಫುಲ್ ಇಲ್ಲ, ಇಲ್ಲಿಂದ ಗಗನಯಾತ್ರೆಗೆ ತರಬೇತಿ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಇಲ್ಲಿಗೆ ಹೋಗಿ ಬಂದ್ರಲ್ವಾ ಸ್ಪೇಸ್ ಸ್ಟೇಷನ್ಗೆ, ಆ ಗ್ಯಾಪಲ್ಲಿ ನಡೆದಿರೋ ಘಟನೆಗಳು, ಅದಕ್ಕೆ ಸಂಬಂಧಪಟ್ಟಂಗಿರೋ ಪುಸ್ತಕ ಇದು. ಓಕೆ, ಶುಭಾಂಶು ಶುಕ್ಲಾ ನೆನ್ಪಿಟ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಪಡಿತರ ಸಮಸ್ಯೆ ನಿವಾರಣೆಗೆ ಸ್ಮಾರ್ಟ್ ಅನ್ನವಾಣಿ ಯೋಜನೆ, ಹೆಸರು ನೆನ್ಪಿಟ್ಕೊಳ್ಳಿ, ಸ್ಮಾರ್ಟ್ ಅನ್ನವಾಣಿ ಯೋಜನೆ ಅಂತ. ಪಡಿತರ ಚೀಟಿದಾರ ಕುಂದುಕೊರತೆಗಳಿಗೆ ವೇಗವಾಗಿ ಪರಿಹಾರ ಒದಗಿಸುವ ಉದ್ದೇಶದಿಂದ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ಮಾರ್ಟ್ ಅನ್ನವಾಣಿ ಯೋಜನೆ ಜಾರಿಗೆ ಆಹಾರ ಇಲಾಖೆ ಮುಂದಾಗಿದೆ. ಸ್ಮಾರ್ಟ್ ಅನ್ನವಾಣಿ ಯೋಜನೆ PDS ಸಿಸ್ಟಮ್ ಸಂಬಂಧಪಟ್ಟಿದ್ದು ಫ್ರೆಂಡ್ಸ್. ಇದು ಅವಾಗಲೇ ಹೇಳಿದ್ನಲ್ಲ, PDS ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದು ಇದು. 1960 ನೋಡಿ, ಇದು ನೆನ್ಪಿಡ್ಲಿ. ಸಹಾಯವಾಣಿ ಆರಂಭ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಮತ್ತು ಅನ್ನಭಾಗ್ಯ ಯೋಜನೆ ಕಾರ್ಡ್ ತಿದ್ದುಪಡಿ, ಹೆಸರು ಸೇರ್ಪಡೆ, ಪಡಿತರ ವಿತರಣೆ ಸಂಬಂಧಿಸಿದ ಕುರಿತು ದೂರು ನೀಡಲು ಇಲಾಖೆ 1969 ಸಹಾಯವಾಣಿಯನ್ನು ಆರಂಭಿಸಿದೆ. ನಿಮಗೆ ಡೇಟಾ ಕ್ವಶನ್ ಕೇಳ್ಬೋದು. ಈ ಪಡಿತರ ಚೀಟಿಗೆ ಸಂಬಂಧಪಟ್ಟಂತೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನೇ ಕುಂದುಕೊರತೆಗಳಿದ್ರೂ ಅದನ್ನು ನಿವಾರಿಸೋಕ್ಕೆ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ಅನ್ನವಾಣಿ ಯೋಜನೆ ತಂದಿದ್ದಾರೆ. ಸ್ಮಾರ್ಟ್ ಅನ್ನವಾಣಿ ಯೋಜನೆ ಅಂತ. ಅದರ ನಂಬರ್ ಏನು ಅಂತಂದರೆ ಸಹಾಯವಾಣಿ ನಂಬರು 1967 ಅಂತ. ಓಕೆ, 1967 ಅಥವಾ 1967 ನೆನ್ಪಿಟ್ಕೊಳ್ಳಿ. ಇದು ಅಂತಿತ್ತು. ನೆಕ್ಸ್ಟ್ ಟಾಪಿಕ್ ನೋಡಿ,
ಆ್ಯಕ್ಚುಲಿ ಇದನ್ನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಕವಿತಾಳ ಠಾಣೆಗೆ 3ನೇ ಅತ್ಯುತ್ತಮ ಪೊಲೀಸ್ ಠಾಣೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ಫ್ರೆಂಡ್ಸ್. ರಾಯಚೂರಿನಲ್ಲಿರುವಂಥ ಕವಿತಾಳ ಠಾಣೆ ಅಂತ ಪೊಲೀಸ್ ಸ್ಟೇಷನ್ ಹೆಸರು ಕವಿತಾಳ ಅಂತ. ಓಕೆ, ದೇಶದ 3ನೇ ಅತ್ಯುತ್ತಮ ಪೊಲೀಸ್ ಠಾಣೆ ಅಂತ ಹೆಸರು ಪಡ್ಕೊಂಡಿದೆ. ಲಾಸ್ಟ್ ಕರೆಂಟ್ ಅಫೇರ್ಸ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಇನ್ನೊಂದು ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ರಾಜ್ಯದ ಕೀಟ ಯಾವುದಪ್ಪ? ತುಡುವೆ ಜೇನು. ನೆನ್ಪಿಟ್ಕೊಳ್ಳಿ, ತುಡುವೆ ಜೇನು ಅಂತ ಬರ್ತದೆ. ಇದು ಎಲ್ಲಿ ಕಟ್ಟುತ್ತೆ ಗೊತ್ತಾ? ತುಡುವೆ ಜೇನು, ಹೆಜ್ಜೇನು, ಕಿರ್ಜೇನು, ತುಡುವೆ ಜೇನು ಅಂತೆಲ್ಲ ಬರ್ತವೆ. ಕಿರ್ಜೇನು ಬೇಲಿಗಳಲ್ಲೆಲ್ಲ ಕಟ್ತವೆ, ಚಿಕ್ಕ ಜೇನುಗಳವು. ಹೆಜ್ಜೇನು ಅಂದರೆ ದೊಡ್ಡ ದೊಡ್ಡ ಮರಗಳು, ದೊಡ್ಡ ದೊಡ್ಡ ಬಂಡೆಗಳು ಅಲ್ಲೆಲ್ಲ ಕಟ್ತವೆ. ಈ ತುಡುವೆ ಜೇನು ಇದೆಯಲ್ಲ, ತುಡುವೆ ಜೇನು ಎಲ್ಲಿ ಕಟ್ಟುತ್ತೆ? ಮರದ ಪೊಟರೆಗಳು, ಮರದ ಪೊಟರೆಗಳು ಮತ್ತು ಕಲ್ಲಿನ ಒಳಗಡೆ ದೊಡ್ಡ ದೊಡ್ಡ ಬಂಡೆಗಳಿರ್ತವೆ. ಆ ಬಂಡೆ ಕೆಳಗಡೆ ಸಂಧಿಗಳಲ್ಲಿ ಇಂಥ ಜಾಗದಲ್ಲಿ ಕಟ್ಟುವಂಥ ಜೇನಿದು. ಮರದ ಪೊಟರೆ, ಕಲ್ಲಿನ ಸಂಧಿ, ಬಂಡೆಗಳು ಅದು ಆ ಥರ ಕಟ್ತವೆ. ಬಟ್ ಹೆಜ್ಜೇನು ದೊಡ್ಡ ದೊಡ್ಡ ಬಂಡೆ ಮೇಲೆ ತುಂಬ ಎತ್ತರದಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲಿ ಕಟ್ಟುವಂಥದ್ದು. ಬಿಲ್ಡಿಂಗ್ಗಳಲ್ಲಿ ಇವೆಲ್ಲ ಕಟ್ಟೋದೆಲ್ಲ ಹೆಜ್ಜೇನುಗಳು, ಹಿರಿ ಜೇನು ಅಂತ ಕರೀತಾರೆ. ಬಟ್ ಈಗ ಈ ತುಡುವೆ ಜೇನು ಮರದ ಪೊಟರೆಗಳಲ್ಲಿ ಜಾಸ್ತಿ ಸಿಗುತ್ತೆ ನಮಗೆ, ಕೆಳಗಡೆನೇ ಇರುತ್ತೆ ಇದು. ಇದನ್ನು ರಾಜ್ಯದ ಕೀಟ ಅಂತ ಡಿಕ್ಲೇರ್ ಮಾಡಿದ್ದಾರೆ. ತುಡುವೆ ಜೇನು ಹುಳು ಏನಿದೆಯಲ್ಲ ಅದನ್ನು ರಾಜ್ಯದ ಸ್ಟೇಟ್ ಏನೋ ಒಂದು ಕೀಟ ಅಂತ ಡಿಕ್ಲೇರ್ ಮಾಡಿದ್ದಾರೆ. ರಾಜ್ಯದ ಉಭಯವಾಸಿ ಯಾವುದು? ಮಲೆನಾಡಿನ ಮರಗಂತಿ ಕಪ್ಪೆ. ನೆನ್ಪಿಡ್ಲಿ, ರಾಜ್ಯದ ಉಭಯವಾಸಿ ಯಾವುದಪ್ಪ? ಮಲೆನಾಡಿನ ಮರಗಂತಿ ಕಪ್ಪೆ. ಘೋಷಣೆ ಪ್ರಕ್ರಿಯೆ ಎರಡು ಮಾಡ್ತಿದ್ದಾರೆ, ವೆರಿ ಇಂಪಾರ್ಟೆಂಟು ನಮ್ಮ ಸ್ಟೇಟ್ ಕರೆಂಟ್ ಅಫೇರ್ಸ್ ತೊಗೊಂಡಾಗ. ಸೈಬರ್ ಕ್ರೈಮ್ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ. ನೋಡಿ, ಸೈಬರ್ ಕ್ರೈಮ್ ಇದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. NCRB ರಿಪೋರ್ಟ್ ಅಂತ ಹೇಳಿದ್ನಲ್ಲ ಅವಾಗಲೇ, ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ ಬ್ಯೂರೋ. ಅತಿ ಹೆಚ್ಚು ಸೈಬರ್ ಕ್ರೈಮ್ ಆಗ್ತಿರೋದೆಲ್ಲಪ್ಪ? ಸೈಬರ್ ಕ್ರೈಮ್ ಬೆಂಗಳೂರು ದೇಶದಲ್ಲೇ ಮೊದಲು. ಅತಿ ಹೆಚ್ಚು ಸೈಬರ್ ಕ್ರೈಮ್ ಆಗ್ತಿರೋದು ಬೆಂಗಳೂರಲ್ಲೇ ಫ್ರೆಂಡ್ಸ್. ಸೊ ಬಿ ಸೇಫ್. ಓಕೆ, ನೆಕ್ಸ್ಟು ಮಹರ್ಷಿ ಸುಶ್ರುತ. ನಿಮಗೆ ಕೇಳಿರ್ತೀರ ಸುಶ್ರುತ ಮಹರ್ಷಿಗಳು ಅಂತ. ಸ್ಕಾಟ್ಲ್ಯಾಂಡ್ನ ಎಡಿನ್ಬರ್ಗ್ನಲ್ಲಿ, ನೆನ್ಪಿಟ್ಕೊಳ್ಳಿ, ಸ್ಕಾಟ್ಲ್ಯಾಂಡ್ ಇಲ್ಲಿ ಬರುತ್ತೆ ಗೊತ್ತಾ? UK ಕೇಳಿದರೆ, UK ಯುನೈಟೆಡ್ ಕಿಂಗ್ಡಮ್. ಅದರ ಒಳಗಡೆ ಬರುವಂಥದ್ದು ಒಂದು ಇದು ಸ್ಕಾಟ್ಲ್ಯಾಂಡ್ ಅಂತ. ಓಕೆ, ಸೊ ಎಡಿನ್ಬರ್ಗ್ನಲ್ಲಿರುವ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ಸಂಸ್ಥೆಯು ಪ್ರಾಚೀನ ಭಾರತದ ಶ್ರೇಷ್ಠ ವೈದ್ಯ ಮತ್ತು ಶಸ್ತ್ರಚಿಕಿತ್ಸಕರಾದ ಸುಶ್ರುತ ಮಹರ್ಷಿಯನ್ನು ಗೌರವಿಸಲು 90 kg ತೂಕದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿದೆ. ನಿಮಗೆ ಇದನ್ನು ಕರೆಂಟ್ ಅಫೇರ್ಸ್ ಕೇಳಿದ್ರೆ ಇದನ್ನು ಕೇಳ್ಬೋದು, ಏನ್ಸೆಂಟ್ ಹಿಸ್ಟ್ರಿ ಕೇಳಿದ್ರೆ ಇವ್ರ ಬಗ್ಗೆ ಕೇಳ್ಬೋದು. ಓಕೆನಾ, ಎರಡನ್ನೂ ಕನೆಕ್ಟ್ ಮಾಡೋದು ಗೊತ್ತಿರಬೇಕು ನಿಮಗೆ. ಸುಶ್ರುತ ಮಹರ್ಷಿ ಸುಮಾರು 2600 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 600ರ ಸುಮಾರಿಗೆ ಜೀವಿಸಿದ್ದ ಪ್ರಾಚೀನ ಭಾರತದ ಮಹಾನ್ ವೈದ್ಯ ಮತ್ತು ಶಸ್ತ್ರಚಿಕಿತ್ಸಕರಾಗಿದ್ದರು. ಇವರನ್ನು ಜಾಗತಿಕವಾಗಿ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಕರೀತಾರೆ ಫ್ರೆಂಡ್ಸ್, ಮತ್ತು ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅನ್ನುತ್ತಾರೆ. ಇವರು ತಮ್ಮ ಸುಧಾರಿತ ಶಸ್ತ್ರಚಿಕಿತ್ಸಾ ತಂತ್ರಗಳು, ಅಂಗರಚನಾಶಾಸ್ತ್ರದ ಅಧ್ಯಯನಗಳು ಮತ್ತು ಮಾನವ ವ್ಯವಸ್ಥಿತ ವೈದ್ಯಕೀಯ ಶಿಕ್ಷಣಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಇಂತಹ ಚಿಕಿತ್ಸಾ ಪದ್ಧತಿಗಳು ಪರಿಚಯವಾಗುವ 100 ವರ್ಷಗಳ ಮೊದಲೇ ಅವರು ಅತ್ಯಂತ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದರು. ಸುಶ್ರುತ ಸಂಹಿತೆ ಪ್ರಾಚೀನ ಭಾರತದ ಅತ್ಯಂತ ಸಮಗ್ರ ವೈದ್ಯಕೀಯ ಗ್ರಂಥವಾಗಿದೆ, ವೆರಿ ಇಂಪಾರ್ಟೆಂಟ್. ಈ ಗ್ರಂಥವನ್ನು ಪೂರ್ವ ತಂತ್ರ ಮತ್ತು ಉತ್ತರ ತಂತ್ರ ಎಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ನೆನ್ಪಿಟ್ಕೊಳ್ಳಿ, ಈ ಕೆಳಗಿನ ಯಾವ ಪ್ರಾಚೀನ ಕೃತಿಯನ್ನು ಪೂರ್ವತಂತ್ರ ಮತ್ತು ಉತ್ತರ ತಂತ್ರ ಎಂದು ವಿಭಾಗಿಸಲಾಗಿದೆ ಅಂತ ಕೇಳ್ಬೋದು ನಿಮಗೆ. ಸುಶ್ರುತ ಸಂಹಿತೆ ಇದರಲ್ಲಿ ವೈದ್ಯಕೀಯ ಗ್ರಂಥ ಇದೊಂದು ನೆನಪಿರಲಿ. ಇವ್ರನ್ನ ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ, ಶಸ್ತ್ರಚಿಕಿತ್ಸಾ ಪಿತಾಮಹ ಅಂತೆಲ್ಲ ಕರೀತಾರೆ. ಇವರ ಒಂದು ಪ್ರತಿಭೆಯನ್ನು ನೋಡಿ, ಬೇರೆ ದೇಶದವ್ರು ಗುರುತಿಸಿದ್ದಾರೆ, ನಮ್ಮ ದೇಶದವ್ರು ಗುರುತಿಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಹೊಸದಾಗಿ ನಮ್ಮ ಭಾರತೀಯ ಗುಪ್ತರ ಕಾಲದಲ್ಲಿ ಬಂದಂಥ ಏನು ನಮ್ಮ ಇವರೆಲ್ಲ ಬರ್ತಾರಲ್ವ, ವಿಜ್ಞಾನಿಗಳು ಮತ್ತು ಸಾಕಷ್ಟು ಕಲಾವಿದರು, ಅವ್ರಿಗೆ ಸಾಕಷ್ಟು ಸಿಗಬೇಕಾಗಿರುವಂಥ ಮಾನ್ಯತೆ ಸಿಗ್ತಾ ಇಲ್ಲ ಭಾರತದಲ್ಲಿ. ಓಕೆ, ನಾವು ಯೂಸಲಿ ಏನು ಮಾಡ್ತೀವಿ, ವೆಸ್ಟರ್ನ್ ಸೈಂಟಿಸ್ಟ್ಗಳ ಬಗ್ಗೆನೇ ಇಂಪಾರ್ಟೆನ್ಸ್ನ ಕೊಡೋಕೆ ಹೋಗ್ತೀವಿ, ಅಲ್ಲಿನ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂತೆ. ನಮ್ಮ ದೇಶದಲ್ಲಿ ಇದ್ದಂಥ ಇಂಥ ಮಹನೀಯರ ಬಗ್ಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲೂ ಪಬ್ಲಿಕ್ ಮಾಡ್ತಾ ಇಲ್ಲ. ಸ್ಕಾಟ್ಲ್ಯಾಂಡವ್ರು ಮಾಡ್ತಿದ್ದಾರೆ. ಎಡಿನ್ಬರ್ಗ್ನಲ್ಲಿ ಇವರ ಒಂದು ಪ್ರತಿಮೆಯನ್ನು 90 kg ತೂಕದ ಪ್ರತಿಮೆಯನ್ನು ಮಾಡ್ತಾ ಇದ್ದಾರೆ, ಕಂಚಿನ ಪ್ರತಿಮೆ. ಓಕೆ, ವೆರಿ ಇಂಪಾರ್ಟೆಂಟ್. ಸುಶ್ರುತ ಸಂಹಿತೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ನು ಏನ್ಸೆಂಟ್ ಹಿಸ್ಟ್ರಿಲಿ ಓದಿರ್ತೀರ, ಮೊಹೆಂಜೊದಾರೋ ನೃತ್ಯಗಾರ್ತಿ. ಇಲ್ಲೊಂದು ಈ ಥರ ಇಮೇಜ್ ನೋಡಿರ್ತಾರೆ, ಸೊಂಟದ ಮೇಲೆ ಕೈ ಹಾಕೊಂಡು ನಿಂತಿರೋದು ನೋಡಿರ್ತೀರಲ್ವ, ಕಂಚಿನ ಪ್ರತಿಮೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನ್ಯೂಸಲ್ಲಿದೆ ನೋಡಿದ್ದು. NCERT ಪುಸ್ತಕಗಳಿದಾವಲ್ಲ ಫ್ರೆಂಡ್ಸ್, NCERT ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ತನ್ನ ನೂತನ 9ನೇ ತರಗತಿಯ ಕಲಾ ಇತಿಹಾಸದ ಪುಸ್ತಕದಲ್ಲಿ, ಆರ್ಟ್ಸ್ ಪುಸ್ತಕ ಏನಿದೆ 9ನೇ ಕ್ಲಾಸ್ದು 9ನೇ ತರಗತಿದು, ಅದರಲ್ಲಿ ಮೊಹೆಂಜೊದಾರೋದ ನೃತ್ಯಗಾರ್ತಿ. ಇದು ಮೊಹೆಂಜೊದಾರೋದಲ್ಲಿ ಸಿಕ್ಕಿರೋದು, ಗೊತ್ತಿದೆಯಲ್ಲ, ಕಂಚಿನ ಪ್ರತಿಮೆ ನೃತ್ಯಗಾರ್ತಿದು ಮೊಹೆಂಜೊದಾರೋದಲ್ಲಿ ಸಿಕ್ಕಿರೋದು. ನೃತ್ಯಗಾರ್ತಿಯ ಮೂಲ ಕಲಾಕೃತಿಯ ಅಧಿಕೃತ ಚಿತ್ರವನ್ನು ಬಳಸಲು ನಿರ್ಧರಿಸಿದೆ. 9ನೇ ಕ್ಲಾಸ್ ಪುಸ್ತಕ ಏನಿದೆ, ಹಿಸ್ಟ್ರಿ ಪುಸ್ತಕ, ಅದರಲ್ಲಿ ಈ ಕವರ್ ಪೇಜ್ಗೆ ಈ ಇಮೇಜನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಷ್ಟೆ. ಈ ನೃತ್ಯಗಾರ್ತಿ ವಿಗ್ರಹವು ಸಿಂಧೂ ಕಣಿವೆ ನಾಗರಿಕತೆಯ, ಅಂದರೆ ಹರಪ್ಪ ನಾಗರಿಕತೆ, ಅತ್ಯಂತ ಪ್ರಸಿದ್ಧ ಮತ್ತು ಶ್ರೇಷ್ಠ ಕಂಚಿನ ವಿಗ್ರಹವಾಗಿದೆ. ಈ ಕಲಾಕೃತಿಯು ಸುಮಾರು 10.5 ಸೆಂಟಿಮೀಟರ್ ಎತ್ತರವನ್ನು ಹೊಂದಿದೆ. ಇದು ಹರಪ್ಪ ನಾಗರಿಕತೆ ಕಲಾತ್ಮಕ ವಿಕಸನಕ್ಕೆ ಜಾಗತಿಕ ಮಟ್ಟದಲ್ಲಿ ಸಾಕ್ಷಿಯಾಗಿ ನಿಲ್ಲುವ ಅತ್ಯುತ್ತಮ ಪುರಾತತ್ವ ಆಧಾರವಾಗಿದೆ. ಓಕೆ,
ಈ ಐತಿಹಾಸಿಕ ಶಿಲ್ಪಕಲೆಯು ಸರಿಸುಮಾರು ಕ್ರಿಸ್ತ ಪೂರ್ವ 2500 ಓಕೆ 2500 ಪುರಾತನ ಕಾಲಮಾನಕ್ಕೆ ಸೇರಿದ್ದಾಗಿದೆ. ಈ ವಿಗ್ರಹವನ್ನು 1926ರಲ್ಲಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಮೊಹೆಂಜೊದಾರೋ, ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ಮೊಹೆಂಜೊದಾರೋ, ಇಂಡಿಯಾದಲ್ಲಿಲ್ಲ, ಪಾಕಿಸ್ತಾನದಲ್ಲಿ ಸಿಂಧ್ ಪ್ರಾವಿನ್ಸಲ್ಲಿರೋದು. ಬ್ರಿಟಿಷ್ ಸಂಶೋಧಕ ಸರ್ ಜಾನ್ ಮಾರ್ಷಲ್ ಇವರು ಇದನ್ನು ಪತ್ತೆ ಹಚ್ಚಿದರು. ಅವರು ವೈಜ್ಞಾನಿಕ ಉತ್ಖನನದ ಮೂಲಕ ಪತ್ತೆ ಹಚ್ಚಿದರು. ಈ ಅಮೂಲ್ಯವಾದ ಮೂಲ ಕಂಚಿನ ಮೂರ್ತಿಯನ್ನು ಪ್ರಸ್ತುತ ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಓಕೆ, ಸೊ ಯಾವ ಟೆಕ್ನಾಲಜಿ ಮೂಲಕ ಇದನ್ನ ಈ ವಿಗ್ರಹ ಮಾಡಿದ್ದಾರಪ್ಪ ನೋಡಿ, ಲಾಸ್ಟ್ ವ್ಯಾಕ್ಸ್ ಟೆಕ್ನಾಲಜಿ ಅಂತ ಕರೀತಾರೆ ಇದನ್ನ. ಲಾಸ್ಟ್ ವ್ಯಾಕ್ಸ್ ಅಂತಂದರೆ ಏನಪ್ಪ, ಏನು ಮಾಡೋದು ನೋಡಿ, ಲುಪ್ತ ಮೇಣ ಪ್ರಕ್ರಿಯೆ ಅಂತ ಕರೀತಾರೆ. ಅಂದರೆ ಎರಕ ಒಯ್ಯೋದು, ಕಂಚಿನ ಎರಕ ಒಯ್ಯೋದು, ಅಚ್ಚುಗಳಿಗೆ ಎರಕ ಒಯ್ದು ಮಾಡ್ತೀವಲ್ಲ ಆ ಥರ ಮಾಡಿರುವಂಥ ಒಂದು ವಿಗ್ರಹ ಇದು. ಓಕೆ, ಸೊ ಅದ್ರ ಬಗ್ಗೆ ಡೀಟೇಲ್ ನಿಮ್ಗೆ ಗೊತ್ತಿರಬೇಕು, ಯಾವ ಭಂಗಿನಲ್ಲಿದೆ ನೋಡಿ. ಈ ಮಾನವ ಆಕೃತಿಯು ಶಾಸ್ತ್ರೀಯ ಕಾಂಟ್ರಾಪೋಸ್ಟೋ, ಸಮತೋಲಿತ ನಿಲುವು ಅಂತ ದೈಹಿಕ ಭಂಗಿಯಲ್ಲಿದೆ. ಅಂದರೆ ದೇಹದ ಸಂಪೂರ್ಣ ಭಾರವು ಒಂದು ಕಾಲಿನ ಮೇಲೆ ಸಮತೋಲಿತವಾಗಿ ಕೇಂದ್ರೀಕೃತವಾಗಿದೆ. ಇದು ಆಕೃತಿಗೆ ಸಹಜವಾದ ಚಲನಶೀಲತೆ ಭಾವವನ್ನು ನೀಡುತ್ತದೆ. ಈ ಮೂರ್ತಿಯ ಎಡಗೈಯು ಸುಮಾರು 24 ಬಳೆಗಳಿಂದ ಅಲಂಕೃತವಾಗಿದ್ದರೆ ಬಲಗೈಯಲ್ಲಿ ಕೇವಲ 4 ಬಳೆಗಳು ಮತ್ತು 1 ಕಡಗ ಓಕೆ ಮಾತ್ರ ಗೋಚರಿಸುತ್ತದೆ. ಇದರೊಂದಿಗೆ ಈ ಆಕೃತಿಯು ಕುತ್ತಿಗೆಗೆ ಸರಳವಾದ ಆಹಾರವನ್ನು ಧರಿಸಿದ್ದು ಕೂದಲನ್ನು ಸುಂದರವಾದ ಮುಡಿಯಾಗಿ ಕಲಾತ್ಮಕವಾಗಿ ಕಟ್ಟಲಾಗಿದೆ. ಓಕೆ, ಈ ವಿಗ್ರಹವು ಸಿಂಧು ನದಿ ಕಣಿವೆ ನಾಗರಿಕತೆ ಜನರಲ್ಲಿದ್ದ ಸುಧಾರಿತ ಕಲಾತ್ಮಕ ಸೃಜನಶೀಲತೆ ಮತ್ತು ವಿವಿಧ ಲೋಹಗಳ ಮಿಶ್ರಣವನ್ನು ಕರಗಿಸುವ ವಿನ್ಯಾಸಗೊಳಿಸುವ ಲೋಹ ವಿಜ್ಞಾನದ ಪರಿಣಿತಿಗೆ ಸಾಟಿಯಲ್ಲಿ ಸಾಂಸ್ಕೃತಿಕ ಉದಾಹರಣೆಯಾಗಿದೆ. ಅಷ್ಟು ನೆನ್ಪಿಟ್ಕೊಡಿ. ನೆಕ್ಸ್ಟ್, ಮಿಷನ್ ಸೆನೆಹ್ ಜೋರಿ. ನಿಮಗೆ ಇದ್ರ ಹೆಸರಲ್ಲಿ ಗೊತ್ತಾಗಲ್ಲ ಇದೇನು ಸಂಬಂಧಪಟ್ಟಿದ್ದು ಅಂತ. ಮಿಷನ್ ಸೆನೆಹ್ ಜೋರಿ ಅಂತ, ಸೆನೆಹ್ ಜೋರಿ ಇದೇನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು ನೋಡಿ. ಇದು ಅಸ್ಸಾಮಿಗೆ ಸಂಬಂಧಪಟ್ಟಿದ್ದು, ಮುಗಾ ರೇಷ್ಮೆಗೆ ಸಂಬಂಧಪಟ್ಟಿದ್ದು. ಅಸ್ಸಾಂನ ಪ್ರಮುಖ ಭೌಗೋಳಿಕ ಸೂಚಕ ಜೇಡ್ ಆಗಿರುವಂಥ ಮುಗಾ ರೇಷ್ಮೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿಸಲು ಹಾಗೂ ಇದನ್ನು ವಿಶ್ವದರ್ಜೆಯ ವಸ್ತ್ರೋದ್ಯಮವನ್ನಾಗಿ ಪರಿವರ್ತಿಸಲು ಕೇಂದ್ರದ ಈಶಾನ್ಯ ವಲಯದ ಅಭಿವೃದ್ಧಿ ಸಚಿವಾಲಯ ಮಿಷನ್ ಸೆನೆಹ್ ಜೋರಿ ಎಂಬ ಉಪಕ್ರಮವನ್ನು ಜಾರಿಗೆ ತಂದಿದೆ. ಮುಗಾ ರೇಷ್ಮೆಗೆ ಸಂಬಂಧಪಟ್ಟಾಗ ನಿಮ್ಗೆ ರೇಷ್ಮೆಯಲ್ಲಿ ಗೊತ್ತಿರಬೇಕು, 4 ಟೈಪ್ ಇದೆ. ನೆಕ್ಸ್ಟ್ ಸ್ಲೈಡಲ್ಲಿ ಇದೆ, ಅದು ಹೇಳ್ತೀನಿ ನೋಡಿ. ಯಾವ ಸ್ಲೈಡ್ ಅಪ್ಪ, ನಮ್ಮದು ಮಲ್ಬರಿ ಒಂದು, ಟಸ್ಸಾರ್ ಒಂದು, ಎರಿ ಮುಗ, 4 ಟೈಪ್ ಇರೋದು ರೇಷ್ಮೆನಲ್ಲಿ ಅಲ್ವಾ. ಇದರಲ್ಲಿ ಮುಗಾ ರೇಷ್ಮೆ, ಮುಗಾ ಇರಿ ಮುಗಾ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಲೂ ಕ್ವಶನ್ ಆಗಿದೆ. ಓಕೆ, ಅಸ್ಸಾಂನಲ್ಲಿ ಇರೋದು ಇರಿ ಮುಗಾ ಸಂಶೋಧನಾ ಕೇಂದ್ರ ಅಸ್ಸಾಂನಲ್ಲಿದೆ, ಆಲ್ರೆಡಿ ಕ್ವಶನ್ ಆಗಿದೆ ಅದು ನೋಡಿ. ಅಸ್ಸಾಂನ ಸಾಂಪ್ರದಾಯಿಕ ಮುಗಾ ರೇಷ್ಮೆ ಕ್ಷೇತ್ರವನ್ನು ವಿಶ್ವದರ್ಜೆಯ ವಸ್ತ್ರೋದ್ಯಮವನ್ನಾಗಿ ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಸಗಟು ಬೆಲೆ ಸೂಚ್ಯಂಕ WPI ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಇಂದಿನ ಕರೆಂಟ್ ಅಫೇರ್ಸಲ್ಲಿ WPI ಮತ್ತು CPI ಎರಡಕ್ಕೂ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ವರ್ಸಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇವೆರಡನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನಾಳೆ ಸ್ಲೈಡಲ್ಲಿ ಎರಡೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಆಧಾರ ವರ್ಷದ ಪರಿಷ್ಕರಣೆ, ಈ ಟಾಪಿಕ್ ಆಲ್ರೆಡಿ ಹೇಳಾಗಿದೆ. ಇದರ ಬೇಸ್ ಇಯರ್ನ ಚೇಂಜ್ ಮಾಡಿದ್ದಾರೆ 2011-12ರಿಂದ 2022-23ಕ್ಕೆ ಚೇಂಜ್ ಮಾಡಿದ್ದಾರೆ. ಓಕೆನಾ. WPI ಅಂದರೆ ಏನಪ್ಪ, ಸಗಟು ಬೆಲೆ ಸೂಚ್ಯಂಕ. ಇದು ಗ್ರಾಹಕ ಬೆಲೆ ಸೂಚ್ಯಂಕ. ಇದರಲ್ಲಿ ಗೂಡ್ಸ್ ಮಾತ್ರ ಕೌಂಟ್ ಮಾಡಲಾಗುತ್ತೆ. ಇದರಲ್ಲಿ ಗೂಡ್ಸು ಪ್ಲಸ್ ಸರ್ವಿಸಸ್ ಎರಡನ್ನೂ ಕೌಂಟ್ ಮಾಡಲಾಗುತ್ತೆ, ಗೊತ್ತಿದೆಯಲ್ವಾ. ಇದನ್ನು NSO ರಿಲೀಸ್ ಮಾಡುತ್ತೆ. ಇದು ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ರಿಲೀಸ್ ಮಾಡ್ತಾರೆ. ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ರಿಲೀಸ್ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬರುತ್ತಲ್ಲ, ಅದರ ಅಂಡರ್ಲಿ ಇದು ಬರುತ್ತೆ. ಇದನ್ನು NSO ಅವರು ರಿಲೀಸ್ ಮಾಡ್ತಾರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು ಎಷ್ಟು ಆರ್ಟಿಕಲ್ ಇದರಲ್ಲಿ ಬರ್ತವೆ, ಎಷ್ಟು 600 ಸಮಥಿಂಗ್ ಬರ್ತವೆ, 697 ಏನೋ ಇದಾವೆ ಇದರಲ್ಲಿ. ಓಕೆ, ಈ ಥರ ಗೊತ್ತಿರಬೇಕು ನಿಮಗೆ ಏನೇನು ಬರುತ್ತೆ ಅಂತ. ಇದು ಹೋಲ್ಸೇಲ್ ಲೆವೆಲಲ್ಲಿ ಇನ್ಫ್ಲೇಷನ್ ಕೌಂಟ್ ಮಾಡುತ್ತೆ, ಇದನ್ನು ಕನ್ಸ್ಯೂಮರ್ ಲೆವೆಲಲ್ಲಿ ಕೌಂಟ್ ಮಾಡುತ್ತೆ, ಅಷ್ಟೇ ಡಿಫ್ರೆನ್ಸು. ಬೇಸ್ ಇಯರ್ ವೆರಿ ಇಂಪಾರ್ಟೆಂಟು, ಕ್ವಶನ್ ಆಗುತ್ತಿದ್ದು 2022-23ಕ್ಕೆ ಚೇಂಜ್ ಮಾಡಿದ್ದಾರೆ 11-12ರಿಂದ. ರೇಷ್ಮೆ ಕೃಷಿ ನೋಡಿ, ಜಗತ್ತಿನಲ್ಲಿ 4 ಪ್ರಮುಖ ನೈಸರ್ಗಿಕ ರೇಷ್ಮೆ ತಳಿಗಳು ವಾಣಿಜ್ಯಿಕವಾಗಿ ಉತ್ಪಾದಿಸುವ ಏಕೈಕ ರಾಷ್ಟ್ರ ಭಾರತ. ಅಂದರೆ ಜಗತ್ತಲ್ಲಿ ಈ 4 ರೀತಿಯ ತಳಿಗಳನ್ನ ಬೆಳೆಯುವಂಥ ರಾಷ್ಟ್ರ ನಮ್ಮ ದೇಶ ಆಗಿದೆ. ಯಾವುದು 4 ಟೈಪ್ ನೋಡಿ ಇಲ್ಲಿ. ಮಲ್ಬರಿ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಬೆಳೆಯುವಂಥ ಇದು ಉಪ್ಪುನೇರಳೆ ಅಂತೆಲ್ಲ ಕರಿತೀವಲ್ವಾ. ಇದು ದೇಶದ ಒಟ್ಟು ರೇಷ್ಮೆ ಉತ್ಪಾದನೆಯಲ್ಲಿ ಹೆಚ್ಚು ಪಾಲನ್ನು ಹೊಂದಿದ್ದು 70%. ಅಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬೆಳೆ ಯಾವುದಪ್ಪ, ಇದೇನೆ ಉಪ್ಪುನೇರಳೆ, ಅದು ಮಲ್ಬರಿ ಅಂತ ಕರಿತೀವಿ, ದಕ್ಷಿಣ ಭಾರತದಲ್ಲಿ ಬೆಳಿತೀವಿ. ಇನ್ನೊಂದು ಟಸ್ಸಾರ್ ರೇಷ್ಮೆಯನ್ನು ಕೋಶ ರೇಷ್ಮೆ ಅಂತ ಕರೆಯಲಾಗುತ್ತೆ. ಇದು ಮಧ್ಯ ಭಾರತದಲ್ಲಿ ಕಂಡು ಬರುತ್ತೆ, ಸೆಂಟ್ರಲ್ ಇಂಡಿಯಾದಲ್ಲಿ. ಇನ್ನೊಂದು ಎರಿ ರೇಷ್ಮೆ. ಈ ರೇಷ್ಮೆ ತಯಾರಿಕೆಯಲ್ಲಿ ಕೀಟಗಳಿಗೆ ಹಾನಿ ಮಾಡದೆ ನೂಲು ತೆಗೆಯುವುದರಿಂದ ಇದನ್ನು ಅಹಿಂಸಾ ರೇಷ್ಮೆ ಎಂದು ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು. ಇಲ್ಲಿ ಯೂಸಲಿ ಈ ಮಲ್ಬರಿಲೆಲ್ಲ ಏನು ಮಾಡ್ತೀವಿ ನಾವು, ಗೂಡೆಲ್ಲ ಮಾರ್ಬಿಟ್ಟ ನಂತರ ಮಾರ್ಕೆಟಲ್ಲಿ ಅವ್ರು ಅದನ್ನು ಬಿಸಿನೀರಿಗೆ ಹಾಕಿ ಬೇಯಿಸಿದ ಹುಳ ಸತ್ತೋಗುತ್ತೆ, ಆನಂತರ ರೇಷ್ಮೆ ತೆಗೆಯೋದು. ಬಟ್ ಎರಿ ರೇಷ್ಮೆ ಇದೆಯಲ್ಲ, ಇದೆಲ್ಲ ಅಹಿಂಸಾ ರೇಷ್ಮೆ ಅಂತ ಕರೀತಾರೆ. ಆ ಹುಳುನ ಸಾಯಿಸಲ್ಲ, ಇದೆಲ್ಲ ಹಂಗೇ ನೀರಿಗೆ ಹಾಕ್ತೇನೆ ಇದನ್ನು ರೇಷ್ಮೆನ ತಗೊಳ್ಳಾಗುತ್ತೆ. ಅದಕ್ಕೆ ಇದನ್ನು ಅಹಿಂಸಾ ರೇಷ್ಮೆ ಅಂತ ಕರೀತಾರೆ, ಎರಿ ರೇಷ್ಮೆನ. ಇದು ಈಶಾನ್ಯ ಭಾರತ, ಇದು ಈಶಾನ್ಯ ಭಾರತ. ಮುಗಾ ರೇಷ್ಮೆ ಯಾವಾಗಲೇ ಕರೆಂಟ್ ಅಫೇರ್ಸ್ ಹೇಳಿದ್ನಲ್ಲ, ಇದೆ ಅದು ಮುಗಾ ರೇಷ್ಮೆ. ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದಿದೆ. ಜೇಟ್ ಆಗಿರೋದು ಈ 4 ರೇಷ್ಮೆಗಳು ಇದಕ್ಕೆ ಮಾತ್ರ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಜಗತ್ತಿನ ಒಟ್ಟು ಮುಗಾ ರೇಷ್ಮೆ ಉತ್ಪಾದನೆಯಲ್ಲಿ ಸುಮಾರು 90%ನಷ್ಟು ಅಸ್ಸಾಂ ರಾಜ್ಯವೊಂದೇ ಉತ್ಪಾದಿಸ್ತಾ ಇದೆ ಅಂತೆ. ನೋಡಿ, ಜಗತ್ತಲ್ಲಿ ಎಲ್ಲೂ ತುಂಬ ಕಡಿಮೆ
ಯಾವುದು ಮುಗ ರೇಷ್ಮೆ ಬೆಳೆಯೋದು. ಬಟ್ 90% ಒಂದೇ ರಾಜ್ಯದಲ್ಲಿದೆ, ದಟ್ ಈಸ್ ಅಸ್ಸಾಂ. ಭಾರತವು ವಿಶ್ವದಲ್ಲಿ 2ನೇ ಅತಿ ಹೆಚ್ಚು ದೊಡ್ಡ ರೇಷ್ಮೆ ಉತ್ಪಾದಕ ದೇಶವಾಗಿದ್ದು ಜಾಗತಿಕ ಪೂರೈಕೆಯಲ್ಲಿ ಸುಮಾರು 25% ಪಾಲನ್ನು ಹೊಂದಿದೆ. ಫಸ್ಟ್ ಚೀನಾ ಭಾರತ ಹೈಯೆಸ್ಟ್ ರೇಷ್ಮೆ ಬೆಳೆ ಚೀನಾ, ಸೆಕೆಂಡು ಇಂಡಿಯಾ. ನೆಕ್ಸ್ಟು NPCIನಿಂದ ಡ್ರೂನಿಕ್ಸ್ ವೇದಿಕೆ, ಡ್ರೂನಿಕ್ಸ್ ಪ್ಲಾಟ್ಫಾರ್ಮ್ನ ಯಾರು ಅನಾವರಣ ಮಾಡಿದ್ರು ಅಂತ ಕೇಳ್ಬೋದು ನಿಮಗೆ. NPCI ಅವರು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ರೂವಾರಿಯಾದ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮವು ಇತ್ತೀಚೆಗೆ ಡ್ರೂನಿಕ್ಸ್ ಎಂಬ ಹೊಸ ಮುಕ್ತ ಮೂಲದ ಓಪನ್ ಸೋರ್ಸ್ ಅಂತ ಬ್ಲಾಕ್ ಚೈನ್ ವೇದಿಕೆಯನ್ನು ಬಿಡುಗಡೆ ಮಾಡಿದೆ. ಡ್ರೂನಿಕ್ಸನ್ನು NPCI ಅಭಿವೃದ್ಧಿಪಡಿಸುವ ಹಿಂದಿನ ಮುಖ್ಯ ಉದ್ದೇಶವೆಂದರೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ವಿಕೇಂದ್ರೀಕರಣವನ್ನು ತರುವುದು. ನೋಡಿ, ಕೇಂದ್ರೀಕರಣ ಅಂತ ಎಕ್ಸಾಂಪಲ್ ಕೊಡ್ಬೋದು. ಕೇಂದ್ರೀಕರಣ ಅಲ್ಲ, ಇದು ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್. ವಿಕೇಂದ್ರೀಕರಣವನ್ನು ತರುವುದು ಮತ್ತು ಭವಿಷ್ಯದ ಆರ್ಥಿಕ ವಹಿವಾಟುಗಳನ್ನು ಹೆಚ್ಚು ಪಾರದರ್ಶಕ ಹಾಗೂ ಸೈಬರ್ ಸುರಕ್ಷಿತಗೊಳಿಸುವುದು. ಏನು ಸೈಬರ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದ್ದಿಲ್ಲ, ಅದನ್ನು ಕಡಿಮೆ ಮಾಡೋದಕ್ಕೆ ಅಂತ ವಿಕೇಂದ್ರೀಕರಣ ಮೂಲಕ ಮಾಡ್ತಾ ಇರೋದು ಇದು ಡ್ರೂನಿಕ್ಸ್ ಅಂತ. ನೋಡಿ, ಇದು ಒಂದು ಉನ್ನತ ಮಟ್ಟದ ವಿಕೇಂದ್ರೀಕೃತ ವಹಿವಾಟು ದಾಖಲಾತಿ ವ್ಯವಸ್ಥೆ ಆಗಿದೆ. ಆರ್ಥಿಕ ವಹಿವಾಟುಗಳನ್ನು ಯಾರು ತಿದ್ದಲು ಅಥವಾ ಅಳಿಸಲು ಸಾಧ್ಯವಾಗದಂತೆ, ಏನು ಅಮೌಂಟ್ ಕಳಿಸೋದು ತಗೊಳ್ಳೋದು ಇದೆಲ್ಲ ಇರ್ತದಲ್ವ, ಅದು ಮಧ್ಯದಲ್ಲಿ ಯಾರಾದರೂ ಮಿಡಲ್ ಮನ್ ಚೇಂಜ್ ಮಾಡೋದು ಈ ಥರ ಮಾಡಿಬಿಟ್ರೆ ಸಮಸ್ಯೆ ಆಗುತ್ತೆ ನೋಡಿ. ಅದಕ್ಕೆ ತಿದ್ದಲು ಅಥವಾ ಅಳಿಸಲು ಸಾಧ್ಯವಾಗದಂತೆ ಡಿಜಿಟಲ್ ರೂಪದಲ್ಲಿ ಕಾಯ್ದಿಡುವ ಅತ್ಯಂತ ಸುರಕ್ಷಿತ ಡಿಜಿಟಲ್ ಲೆಕ್ಕದ ಪುಸ್ತಕ ಇದಾಗಿದೆ. ಡ್ರೂನಿಕ್ಸ್ ಪ್ಲಾಟ್ಫಾರ್ಮ್ ಯಾರು ಡೆವಲಪ್ ಮಾಡಿದ್ದು? NPCI ಅವರು. ಏನಕ್ಕೆ? ಸೈಬರ್ ಪ್ರಕರಣಗಳನ್ನ, ಅಂದರೆ ಎಕನಾಮಿಕ್ಸ್ ಸಂಬಂಧಪಟ್ಟಿದ್ದು, ಹಣಕಾಸು ವರ್ಗಾವಣೆ, ಡಿಲೀಟ್ ಮಾಡೋದು, ಈ ಥರ ಮೆಸೇಜ್ಗಳು ಇದನ್ನೆಲ್ಲ ಮಾಡೋದನ್ನು ತಡೆಯೋಕ್ಕೆ ಅಂತ ಒಂದು ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಅಂತ ಕರಿಬೋದು. ಇದನ್ನ ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ, ಅದು ವೆರಿ ಇಂಪಾರ್ಟೆಂಟ್ ಇದರಲ್ಲಿ. NPCI. RBIನ ಕಿಲ್ ಸ್ವಿಚ್ ಇಂಟ್ರೊಡ್ಯೂಸ್ ಮಾಡಿದೆ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ಏನಕ್ಕೆ ಅಂತ ಕೇಳ್ಬೋದು. ಕಿಲ್ ಸ್ವಿಚ್ RBI ಇಂಟ್ರೊಡ್ಯೂಸ್ ಮಾಡಿರೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್. ದೇಶದಲ್ಲಿ ಹೆಚ್ಚುತ್ತಿರುವ ಆನ್ಲೈನ್ ಆರ್ಥಿಕ ವಂಚನೆಗಳು, ನೀವು ಸೈಬರ್ ಅಪರಾಧಗಳು ಅಂತ ಕೇಳಿದ್ರಲ್ಲ, ಡಿಜಿಟಲ್ ಲಾಕ್ ಇದೆಲ್ಲ ವರ್ಡ್, ಅದಕ್ಕೆ ಸಂಬಂಧಪಟ್ಟಿದೆ. ದೇಶದ ಹೆಚ್ಚುತ್ತಿರುವ ಆನ್ಲೈನ್ ಆರ್ಥಿಕ ವಂಚನೆಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಇನ್ನಷ್ಟು ಸುರಕ್ಷಿತಗೊಳಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಡಿಜಿಟಲ್ ವೇದಿಕೆಗಳಲ್ಲಿ ಸಾರ್ವತ್ರಿಕವಾಗಿ, ಎಲ್ಲ ಡಿಜಿಟಲ್ ವೇದಿಕೆಗಳು, ನಮಗೆ ಫೋನ್ಪೇ, ಗೂಗಲ್ ಪೇ ಎಲ್ಲ ಇದೆಯಲ್ಲ, ಅದರಲ್ಲಿ ಕಿಲ್ ಸ್ವಿಚ್ ಹಾಗೂ ಸ್ವಿಚ್ ಆನ್ ಸ್ವಿಚ್ ಆಫ್ ಅಥವಾ ಆ ಸೌಲಭ್ಯಗಳನ್ನು ಜಾರಿಗೆ ತರುವ ಕುರಿತು ಪರಿಶೀಲಿಸುತ್ತಿದೆ. ಇನ್ನೂ ಬಂದಿಲ್ಲ, ಬರುತ್ತೆ. ಏನು ಕಿಲ್ ಸ್ವಿಚ್ ಅಂದರೆ? ಇದು ತುರ್ತು ಭದ್ರತಾ ವ್ಯವಸ್ಥೆಯಾಗಿದ್ದು ಬಳಕೆದಾರರ ಬ್ಯಾಂಕ್ ಖಾತೆ ಅಥವಾ ಡಿಜಿಟಲ್ ವ್ಯಾಲೆಟ್ನಿಂದ ಎಲ್ಲ ಡಿಜಿಟಲ್ ವಹಿವಾಟುಗಳನ್ನು ತಕ್ಷಣವೇ ನಿಲ್ಲಿಸಬಹುದು. ಈಗ ನೋಡಿ, ನಂದು ಪಾಸ್ವರ್ಡ್ ಏನೋ ಕದ್ದುಬಿಟ್ಟಿದ್ದಾರೆ, ಯಾರೋ ATM ಮಿಸ್ ಆಗಿದೆ, ಈ ಥರ ಡೌಟ್ ಬರುತ್ತೆ ನೋಡಿ. ಅವಾಗ ಕಿಲ್ ಸ್ವಿಚ್ ಅಂತ ಇರ್ತದೆ ನಮಗೆ. ಅದು ಒಂದು ಸರಿ ನಾವು ಆ ಸ್ವಿಚ್ ಆನ್ ಮಾಡಿಬಿಟ್ರೆ ₹1 ನಮ್ಮ ಅಕೌಂಟಿಂದ ಆ ಕಡೆ ಈ ಕಡೆ ಹೋಗಲ್ಲ. ಓಕೆ, ನಾವು ಬೇಕಾದಾಗ ಆನ್ ಮಾಡ್ಕೊಬೋದು, ಸರಿ ಮಾಡ್ಕೊಂಡು, ಅದನ್ನು ಕಿಲ್ ಸ್ವಿಚ್ ಅಂತ ಕರೀತಾರೆ. ತಕ್ಷಣವೇ ನಿಲ್ಲಿಸಬಹುದು. ನೋಡಿ, ಎಲ್ಲ ಡಿಜಿಟಲ್ ವಹಿವಾಟುಗಳನ್ನು ತಕ್ಷಣವೇ ನಿಲ್ಲಿಸಬಹುದು. ಇದು ಆನ್ಲೈನ್ ಹಣಕಾಸು ವಂಚನೆಗಳು, ಫೇಕ್ ಡಿಜಿಟಲ್ ಅರೆಸ್ಟ್ಗಳು ಕೇಳಿದರೆ, ಡಿಜಿಟಲ್ ಅರೆಸ್ಟು ಫೋನ್ ಮಾಡಿಬಿಟ್ಟು ನಾವು CBIಯಿಂದ ಮಾಡ್ತಾಯಿದ್ದೀವಿ, ನೀವು ಇಷ್ಟು ದುಡ್ಡು ಕಳಿಸ್ಬೇಕು, ಹಾಗೆ ಹೀಗೆ ಅಂತೇನೇನೋ ಬರ್ತದಲ್ಲ, ಆ ಥರ ಡಿಜಿಟಲ್ ಅರೆಸ್ಟ್ನಂತಹ ಹಗರಣಗಳಿಂದ ಬಳಕೆದಾರರನ್ನು ರಕ್ಷಿಸುತ್ತದೆ. ಇದು ಬಳಕೆದಾರರಿಗೆ ಅಗತ್ಯವಿದ್ದಾಗ UPI, IMPS, ನೆಫ್ಟ್ ಅಥವಾ ಅಂತಾರಾಷ್ಟ್ರೀಯ ವಹಿವಾಟುಗಳಂಥ ನಿರ್ದಿಷ್ಟ ಪಾವತಿ ಸೇವೆಗಳನ್ನು ಸಕ್ರಿಯಗೊಳಿಸಲು ಅಥವಾ ನಿಷ್ಕ್ರಿಯಗೊಳಿಸಲು, ನಮ್ಮ ಫೋನಲ್ಲಿ ನಾವು ಕಿಲ್ ಸ್ವಿಚ್ ಹೊತ್ಬಿಟ್ಟಲ್ಲಿ ಫೋನ್ಪೇ ಎಲ್ಲೂ ಅಮೌಂಟು ಡ್ರಾ ಆಗಬಾರ್ದು ನಮ್ಮ ಅಕೌಂಟಿಂದ, ಆ ಥರ ಎಲ್ಲ ಮಾಡ್ಬೋದು. ಇದನ್ನು ಕಿಲ್ ಸ್ವಿಚ್ ಅಂತ ಕರೀತಾರೆ. RBI ಇಂಟ್ರೊಡ್ಯೂಸ್ ಮಾಡಿರೋದು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ನೀಲಿ ಬಾಂಡ್, ಬ್ಲೂ ಬಾಂಡ್, ಗ್ರೀನ್ ಬಾಂಡು ಇವೆಲ್ಲ ಹೇಳಿದ್ದೀವಲ್ಲ. ಭಾರತದ ಕರಾವಳಿ ಮತ್ತು ಕಡಲ ಮೂಲಸೌಕರ್ಯ ಯೋಜನೆಗಳಿಗೆ ಬಂಡವಾಳ ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಸಾಗರಮಾಲಾ ಹಣಕಾಸು ನಿಗಮವು ದೇಶದ ಮೊಟ್ಟಮೊದಲ ನೀಲಿ ಬಾಂಡನ್ನು, ಆ್ಯಕ್ಚುಲಿ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲೇ ನಿಮಗೆ, ಹಳೆ ಇದು 2ನೇ ಸಲ ಬಂತು, ಹಿಂದೆ ಯಾವುದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ಬ್ಲೂ ಬಾಂಡು, ಗ್ರೀನ್ ಬಾಂಡ್ ಏನೋ ಹಸಿರು ಬಾಂಡ್, ಹವಾಮಾನ ಮತ್ತು ಪರಿಸರ ಸಂಬಂಧಿಸಿದ ಬಾಂಡ್ಗಳು, ಸಾವರಿನ್ ಬಾಂಡ್ಗಳು. ನೀಲಿ ಬಾಂಡ್ ಅಂದರೆ ಸಾಗರ, ಸಮುದ್ರ, ಕರಾವಳಿ, ನದಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಬಾಂಡ್ಗಳು. ಈ ಕರೆಂಟ್ ಅಫೇರ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. 2016 ದೇಶ ಆಲ್ರೆಡಿ ಕ್ವಶನ್ ಕೂಡ ಕೇಳಿದೆ ನೋಡಿ, ಯಾವ ಸಾಗರದಲ್ಲಿ ಬರುತ್ತೆ ಅಂತ. ಓಕೆ, ಅದು ಆಲ್ರೆಡಿ ಆಗಿದೆ ಬಿಡಿ. ಓಕೆ ಫ್ರೆಂಡ್ಸ್, ನಾನು ಹೇಳಿದ್ದೆಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಓಕೆನಾ? ಸೊ ಕರೆಂಟ್ ಅಫೇರ್ಸು ನಿಮಗೆ ಡಿಸೆಂಬರಿಂದ ತೊಗೋತೀನಿ ಅಂತ ಹೇಳಿದ್ದೆ. ಸೊ ಡಿಸೆಂಬರಿಂದನೂ ತೊಗೊಂಡು ಮೇ, ಜೂನ್ವರೆಗೂ ಆಲ್ರೆಡಿ ಬಂದಿದ್ದೀವಿ. ನೋಡುವ, ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ರೆಗ್ಯುಲರಾಗಿ ವೀಡಿಯೋ ಮಾಡೋದು ಕಷ್ಟ ಆಗುತ್ತೆ. ನನಗೆ ಫ್ರೀ ಆದಾಗೆಲ್ಲ ಇದನ್ನು ವೀಡಿಯೋ ಮಾಡೋದಕ್ಕೆ ನಿಮಗೆ ಕರೆಂಟ್ ಅಫೇರ್ಸ್ನ ಟ್ರೈ ಮಾಡ್ತೀನಿ, ಯಾಕಂದರೆ ಕಂಟಿನ್ಯೂ ಎಕ್ಸಾಮ್ ಬರೋದ್ರಿಂದ. ಸೊ ಅವಾಗವಾಗ ಅಟ್ಲೀಸ್ಟ್ ನಿಮಗೆ ಕರೆಂಟ್ ಅಫೇರ್ಸ್ ಕಡೆಯಿಂದ ಏನಾಗಬೇಕು ಅದನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಎಷ್ಟೊತ್ತಾಯ್ತು ಟೈಮ್? 1.5 ಗಂಟೆ ಆಗಿದೆ. ಓಕೆ, ನೋಡುವ ನಿಮ್ಮ ತಾಳ್ಮೆ ಎಷ್ಟಿದೆ, 1.5 ಗಂಟೆ ವೀಡಿಯೋನ ತಾಳ್ಮೆ ಇದೆಯಾ ಅಂತ ಗೊತ್ತಾಗುತ್ತೆ ಇವಾಗ. ಓಕೆ, ಇಲ್ಲಿಗೆ ವೀಡಿಯೋ ಎಂಡ್ ಮಾಡುವ. ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್.